ಈಗ ನಮ್ ಜೊತೆಗೆ ಇವತ್ತಿನ ಒಂದು ಜ್ಞಾನವನ್ನು ಹೇಳ್ಕೊಡ್ಲಿಕ್ಕೆ ನಮ್ಮ ಹಿರಿಯ ಮಾಸ್ಟರ್ ಆದಂತ ಡಾಕ್ಟರ್ CS ಕೃಷ್ಣಮೂರ್ತಿ ಸರ್ ಅವರಿದ್ದಾರೆ ನಮ್ ಜೊತೆಗೆ. ಅವರು ನಮ್ಗೆ ಇವತ್ತು ಆಧ್ಯಾತ್ಮಿಕ ಜ್ಞಾನದಲ್ಲಿ ಸಂಪ್ರದಾಯದಲ್ಲಿ ವೈಜ್ಞಾನಿಕತೆ ಭಾಗ 1 ಎನ್ನುವ ವಿಷಯದ ಬಗ್ಗೆ ನಮಗೆ ಜ್ಞಾನವನ್ನು ಹಂಚ್ತಾ ಇದ್ದಾರೆ. ಎಲ್ರು ವಿಡಿಯೋವನ್ನು ಆನ್ ಮಾಡ್ಕೊಳ್ಳಿ ಕುತ್ಕೊಳ್ಳಿ. ಅವರು ನಮ್ಮ ಹಿರಿಯ ಒಂದು ಮಾಸ್ಟರ್ ಅಂದ್ರೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತುಂಬಾ ಹಿರಿಯ ಜ್ಞಾನಿಗಳು. ಗುರುಗಳೇ, ನಿಮ್ಗೆ ಸ್ವಾಗತ. ಕೃಷ್ಣಮೂರ್ತಿ ಸರ್, ನಮಸ್ಕಾರ. ನಮಸ್ತೆ. ಶುಭೋದಯ ಸರ್. ಶುಭೋದಯ. ಎಸ್ ಸರ್, ವೆಲ್ಕಮ್ ಟು ಯು. ಎಸ್, ಈ ಕಾರ್ಯಕ್ರಮಕ್ಕೆ ನೀವು ನಮ್ಮ ಕಾರ್ಯಕ್ರಮದೊಳಗಡೆ ನೀವು ಪ್ರಸ್ತುತವಾಗಿರೋದು ತುಂಬಾ ಸಂತೋಷ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಖುಷಿ ಆಯ್ತು ಸರ್ ನಿಮ್ ನೋಡಿ. ಥ್ಯಾಂಕ್ ಯು ಮೇಡಮ್. ಸೊ ನಮ್ಗೆ ಏನಾದ್ರು ಆರಾಮಾಗಿ 45 ಮಿನಿಟ್ಸ್ ಟೈಮ್ ಇದೆ ಸರ್. ಏನು ಅಂದ್ರೆ ತೊಂದರೆ ಏನಿಲ್ಲ. ಸೊ 45 ಮಿನಿಟ್ಸ್ ಟೈಮ್ ಡೆಫಿನೆಟ್ಲಿ ತಗೋಬಹುದು. ಓಕೆ, ಎಲ್ಲರಿಗೂ ನಮಸ್ಕಾರ. ಎಲ್ಲ ಧ್ಯಾನಿಗಳಿಗೆ ನಮಸ್ಕಾರ. ನಮ್ಮ ಧ್ಯಾನ ಗುರುಗಳಾದ ಪಿತಾಮಹ ಶ್ರೀ ಸುಭಾಷ್ ಪತ್ರಿ ಅವರಿಗೆ, ನನಗೆ ಜನ್ಮ ಕೊಟ್ಟಂತ ನಮ್ಮ ತಂದೆ ತಾಯಿಗೆ ಕೃತಜ್ಞತಾ ಪೂರ್ವಕವಾಗಿ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇಂದಿನಿಂದ 3 ದಿನಗಳ ಕಾಲ ದಿನಾಂಕ 12, 13 ಮತ್ತು 14ರಂದು ಬೆಳಿಗ್ಗೆ ಇದೇ ಹೊತ್ತಿಗೆ 6 ಗಂಟೆ 6:15 7:15 ಆಗಬಹುದು ಸಂಪ್ರದಾಯದಲ್ಲಿ ವೈಜ್ಞಾನಿಕತೆ ಶೀರ್ಷಿಕೆ ಅಡಿಯಲ್ಲಿ 25 ಪರಿಕಲ್ಪನೆಗಳನ್ನ ನಿಮ್ಮೆಲ್ಲರಿಗೂ ಪರಿಚಯಿಸ್ತಾ ಇದ್ದೀನಿ. ಇದು ಮೊದಲನೇ ಎಪಿಸೋಡ್ 1. ಇದರೊಳಗಡೆ ನಾನು ಇವತ್ತಿನ ದಿವಸ ನಾವು ಮನೆಗೆ ಬಂದ ತಕ್ಷಣ ಕಾಲು ಯಾಕೆ ತೊಳಿತೀವಿ, ನಮಸ್ಕಾರ ಯಾಕೆ ಮಾಡ್ತೀವಿ ಜನಗಳಿಗೆ, ನಾವು ಮನೆ ಮುಂದೆ ತೋರಣ ಯಾಕೆ ಕಟ್ತೀವಿ, ರಂಗೋಲಿ ಯಾಕೆ ಹಾಕ್ತೀವಿ, ಪ್ರದಕ್ಷಿಣೆ ದೇವಸ್ಥಾನಗಳಿಗೆ ಹೋದಾಗ ಪ್ರದಕ್ಷಿಣೆ ಯಾಕೆ ಮಾಡ್ತೀವಿ, ದೇವಸ್ಥಾನಗಳಲ್ಲಿ ಗಂಟೆ ಯಾಕಿರುತ್ತೆ, ಗಂಟೆ ಯಾಕೆ ಹೊಡಿತಾರೆ, ಶ್ರೀಚಕ್ರ ಅಂತ ನಾವೆಲ್ಲ ದೇವಸ್ಥಾನಗಳಿಗೆ ಹೋದಾಗ ಶ್ರೀಚಕ್ರದ ಪೂಜೆ ಆಗುತ್ತೆ ನೋಡಿದ್ದೀವಿ. ಶ್ರೀಚಕ್ರ ಅಂದ್ರೆ ಏನು ಅನ್ನೋ ಅದ್ರ ಶಕ್ತಿ ಏನು, ಹಣೆಗೆ ಯಾಕೆ ಕುಂಕುಮ ಇಟ್ಕೋತೀವಿ, ಕೆಂಪು ಕುಂಕುಮನ ಯಾಕೆ ಇಟ್ಕೋತೀವಿ, ಸಿಂಧೂರ ಅಂತ ಹೇಳಿ ಉತ್ತರ ದೇಶದೊಳಗಡೆ ನಮ್ಮ ಭಾರತದ ಉತ್ತರ ದೇಶಗಳಲ್ಲಿ ಸಿಂಧೂರ ಅಂತ ಆಗ್ನೇಚಕ್ರ ಮತ್ತು ಪೀನಿಯಲ್ ಗ್ಲ್ಯಾಂಡ್ ಅಂದ್ರೆ ನಮ್ಮ ಒಂದು ಬೈತಲೆ ಹತ್ರ ಯಾತಕ್ಕೆ ಕೆಂಪು ಕುಂಕುಮ ಇಟ್ಕೋತಾರೆ, ಕೆಂಪು ಬಣ್ಣದ್ದೇ ಇಟ್ಕೋತಾರೆ. ಇದೆಲ್ಲ ವಿಚಾರಗಳನ್ನ ಇವತ್ತು ನಾವು ತಿಳಿಯೋಣಂತೆ, ಪರಿಚಯ ಮಾಡೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆ ಬಗ್ಗೆ ಒಂಚೂರು ತಿಳ್ಕೊಳ್ಳೋಣ. ಭಾರತ ವೈವಿಧ್ಯಮಯ ಸಂಸ್ಕೃತಿಯನ್ನು ಹೊಂದಿದೆ. ಭಾರತ ಸಂಸ್ಕೃತಿ ಅಂತಂದ್ರೆ ನಾವು ಉಡೋ ಬಟ್ಟೆ, ನಾವು ಮಾಡೋವಂಥ ಹಬ್ಬಗಳು, ಭಾಷೆಗಳು, ಧರ್ಮಗಳು, ಸಂಗೀತ, ನೃತ್ಯ, ವಾಸ್ತುಶಿಲ್ಪ, ಆಹಾರ, ಕಲೆ ಇವೆಲ್ಲವೂ ಭಾರತೀಯ ಸಂಸ್ಕೃತಿಯ ಒಂದು ಭಾಗ ಅಂತ ಹೇಳ್ಬೋದು. ವಿವಿಧ ವಿದೇಶಿ ನಾಗರಿಕತೆಗಳು ಕೂಡ ಭಾರತೀಯ ಸಂಸ್ಕೃತಿ ಮೇಲೆ ತುಂಬಾ ಪ್ರಭಾವ ಬೀರಿದೆ. ಇದಲ್ಲದೆ ಭಾರತೀಯ ಸಂಸ್ಕೃತಿಯು ಇತಿಹಾಸ ಸಹಸ್ರಮಾನಗಳಿಂದ ಇದೆ. ಭಾರತೀಯ ಸಂಸ್ಕೃತಿ ಮೇಲೆ ಪ್ರಭಾವ ಬೀರಿದೆ ಇದೆಲ್ಲ. ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆ, ಶ್ರೀಮಂತಿಕೆ ಮತ್ತು ವೈವಿಧ್ಯತೆಯನ್ನು ನಾವು ಅನ್ವೇಷಣೆ ಮಾಡಿದಾಗ ಅದರ ಪ್ರಾಚೀನ ಸಂಪ್ರದಾಯಗಳು, ರೋಮಾಂಚಕ ಹಬ್ಬಗಳು, ಶಾಸ್ತ್ರೀಯ ಕಲೆಗಳು, ಆಧ್ಯಾತ್ಮಿಕ ಆಚರಣೆಗಳು, ಐತಿಹಾಸಿಕ ಹೆಗ್ಗುರುತುಗಳನ್ನ ನಾವು ನೋಡ್ಬೋದು. ಹಿಂದೂ ಧರ್ಮ, ಬೌದ್ಧ ಧರ್ಮ, ಜೈನ ಧರ್ಮ, ಸಿಖ್ ಧರ್ಮ ಅಂತ ಈ ತರ 4 ಧರ್ಮಗಳು ಮುಖ್ಯವಾಗಿದೆ ನಮ್ಮ ದೇಶದಲ್ಲಿ. ಈ ಧರ್ಮಗಳೆಲ್ಲವೂ ಕರ್ಮ ಮತ್ತು ಧರ್ಮದ ಮೇಲೆ ಸ್ಥಾಪಿತವಾಗಿದೆ. ಈ 4 ಭಾರತೀಯ ನಂಬಿಕೆಗಳು ಅಂತ ನಾವೆಲ್ಲ ತಿಳ್ಕೊಂಡಿದೀವಿ. ನಾವು ಹಿಂದಲವರು, ನಮ್ಮ ಪೂರ್ವಜರು ಕೂಡ ಕರೀತಾರೆ. ಅಬ್ರಹಾಮಿಕ್ ಧರ್ಮಗಳ ಜೊತೆಗೆ ಭಾರತೀಯ ಧರ್ಮಗಳು ವಿಶ್ವ ಧರ್ಮಗಳ ಪ್ರಮುಖ ಗುಂಪನ್ನು ಸೇರಿದೆ, ರೂಪಿತವಾಗಿದೆ ಅದರೊಳಗೆ. ಇದಲ್ಲದೆ ಭಾರತದಲ್ಲಿ ಹಲವಾರು ವಿದೇಶಿ ಧರ್ಮಗಳನ್ನು ಕೂಡ ನಾವು ಆಚರಿಸ್ತೀವಿ. ಯಾಕಂದ್ರೆ ಹೊರ ದೇಶದವರು ನಮ್ಮ ದೇಶದಲ್ಲಿದ್ದಾರೆ. ವಿಶೇಷವಾಗಿ ಭಾರತೀಯ ಸಮಾಜ ಸಹಿಷ್ಣುತೆ ಮತ್ತು ಜಾತ್ಯತೀತತೆಯನ್ನು ಅಳವಡಿಸ್ಕೊಂಡಿದೆ. ಭಾರತೀಯ ಸಂಸ್ಕೃತಿಯು ಅವಿಭಕ್ತ ಕುಟುಂಬದ ವ್ಯವಸ್ಥೆಯಲ್ಲಿ ಪ್ರಾಬಲ್ಯ ಹೊಂದಿದೆ. ಅಂದ್ರೆ ನಾವು ಕುಟುಂಬದಲ್ಲಿ ಇದ್ದೀವಿ, ನಮ್ಮ ಕುಟುಂಬದ ಸದಸ್ಯರೆಲ್ಲರೂ ಒಟ್ಟಿಗೆ ವಾಸಿಸ್ತಾರೆ. ಇಲ್ಲಿ ಹಿರಿಯ ಪುರುಷ ಅನ್ನೋನು ಸದಸ್ಯ, ಈ ಕುಟುಂಬದ ಮುಖ್ಯ ಸದಸ್ಯನಾಗಿರ್ತಾನೆ. ಭಾರತೀಯ ಸಂಸ್ಕೃತಿಯಲ್ಲಿ ಅರೇಂಜ್ಡ್ ಮ್ಯಾರೇಜ್ ಆಗುತ್ತೆ. ಹೆಚ್ಚಿನ ಮದುವೆಗಳು ಸಾಮಾನ್ಯವಾಗಿ ಹೆತ್ತವರೇ ಅದನ್ನು ಯೋಜನೆ ಮಾಡ್ತಾರೆ. ಭಾರತೀಯ ಸಂಸ್ಕೃತಿಯಲ್ಲಿ ವಿವಾಹಗಳು ಪ್ರಶ್ನಾತೀತವಾಗಿ ಸಂತೋಷದಾಯಕವಾಗಿ ಕೂಡ ಒಳ್ಳೆ ಸಂತೋಷದ ಸಂದರ್ಭ ಆಗಿರುತ್ತೆ.
ಅಲ್ಲಿ ಅದ್ಭುತವಾದಂತಹ ಹಬ್ಬ ಅನ್ನುವಂತಹ ಒಂದು ವಿಧಾನ ಇರುತ್ತೆ, ಒಂದು ವಾತಾವರಣ ಇರುತ್ತೆ. ಭಾರತೀಯ ವಿವಾಹಗಳು ಕಣ್ಮನ ಸೆಳೆಯುವಂತ ಅಲಂಕಾರಗಳು, ಬಟ್ಟೆಗಳು, ಸಂಗೀತ, ನೃತ್ಯ, ಸಂಪ್ರದಾಯ ಇದೆಲ್ಲ ಸೇರ್ಕೊಂಡು ಆ ಮದುವೆ ನಡೆಯುತ್ತೆ. ಮುಖ್ಯವಾಗಿ ಭಾರತದಲ್ಲಿ ವಿಚ್ಛೇದನದ ಪ್ರಮಾಣ ಮಾತ್ರ ತುಂಬಾ ಕಡಿಮೆ. ಯಾಕೆಂದ್ರೆ ನಮ್ಮ ದೇಶದೊಳಗಡೆ ಈ ಒಂದು ಸಂಪ್ರದಾಯಗಳೆಲ್ಲ ಇರೋದ್ರಿಂದ ನಾವು ಯಾವ ಕಾರಣಕ್ಕೂ ಒಂದ್ಸತಿ ಹೆಣ್ಣು ಮದುವೆ ಆಗಿ ಹೋದ್ಮೇಲೆ ಆ ತಂದೆ ತಾಯಿ ಮನೆ ಎಲ್ಲ ಮುಖ್ಯ, ಅತ್ತೆ ಮತ್ತು ಮಾವನ ಮನೆ, ಗಂಡನ ಮನೆನೇ ಮುಖ್ಯ ಅನ್ನುವಂತಹ ಒಂದು ಸಂಪ್ರದಾಯ ನಮ್ಮಲ್ಲಿ ಇರೋದ್ರಿಂದ ಅದು ಮುಂದುವರಿತಾ ಹೋಗುತ್ತೆ. ಭಾರತೀಯ ವಿವಾಹಗಳು ಕಣ್ಮನ ಸೆಳೆಯುವಂತಹ ಈ ಅಲಂಕಾರಗಳ ಜೊತೆಗೆ ಬಹಳ ಅದ್ಭುತವಾದಂತಹ ಒಂದು ಕಣ್ಣು ಸೆಳೆಯುವಂತಹ ಒಂದು ಕಾರ್ಯಕ್ರಮ ಆಗಿರುತ್ತದು. ನಮ್ಮ ನಾಗರಿಕತೆ ಬಹು ಧಾರ್ಮಿಕ ಸಾಂಸ್ಕೃತಿಕ ಸ್ವಭಾವದಿಂದಾಗಿ ಇರುತ್ತೆ. ಭಾರತದಲ್ಲಿ ಹಲವಾರು ಹಬ್ಬಗಳಿದೆ, ಹಬ್ಬಗಳು ಅತ್ಯಂತ ವೈವಿಧ್ಯಪೂರ್ಣವಾಗಿರುತ್ತೆ. ಹೀಗೆ ನಮ್ಮ ದೇಶದ ಸಂಸ್ಕೃತಿ ಅದ್ಭುತ. ಸೊ ಈ ಸಂದರ್ಭಗಳಲ್ಲಿ ಇದರ ಪ್ರಾಮುಖ್ಯತೆ ಎಲ್ಲಿ ಬರುತ್ತೆ ಅಂದ್ರೆ ಸಂಪ್ರದಾಯದಿಂದ ಬರುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಭಿನ್ನಾಭಿಪ್ರಾಯಗಳನ್ನೆಲ್ಲ ಮರೆತು ಬಿಡ್ತೀವಿ ನಾವು. ಎಷ್ಟು ಜಾತಿ ಇದೆ, ಕುಲ ಇದೆ, ಸ್ಟೇಟ್ಸ್ ಇದೆ, ಭಾಷೆಗಳಿದೆ. ಒಬ್ರಿಗೆ ಒಂದೊಂದು ಏರಿಯಾಗ ಹೋದ್ರೆ ಒಂದೊಂದು ಜಾಗದೊಳಗೆ ಒಂದು ಹೆಜ್ಜೆ ಇಟ್ಟಂಗೆಲ್ಲ ವ್ಯತ್ಯಾಸಗಳಿದೆ ನಮ್ಮ ದೇಶದಲ್ಲಿ. ಆದ್ರೂ ನಾವೆಲ್ಲ ಒಂದು ಅನ್ನುವಂತ ಅದ್ಭುತ ಇಡೀ ದೇಶ ಒಂದು ಭಿನ್ನಾಭಿಪ್ರಾಯಗಳನ್ನೆಲ್ಲ ಪಕ್ಕಕ್ಕಿಟ್ಟು ನಾವು ಒಂದು ಭಾರತೀಯರು ಅನ್ನುವಂತಹ ಒಂದು ಹೆಮ್ಮೆಯಿಂದ ನಾವು ಹೇಳ್ಕೊಳ್ಬಹುದು. ಅಂತ ಒಂದು ಪ್ರಜಾತೀತವಾದಂತಹ ಅದ್ಭುತವಾದಂತಹ ಒಂದು ನಮ್ಮ ದೇಶ. ಈ ಪರಂಪರೆ ಅಂದ್ರೆ ಏನು ಅಂತ ಒಂಚೂರು ನೋಡೋಣ. ಪರಂಪರೆ ಅಂದ್ರೆ ನಮ್ಮ ಪೂರ್ವಜರಿಂದ ನಾವು ಪಡೆದಿದ್ದನ್ನ ನಮಗೆ ಸೂಚಿಸುತ್ತೆ. ಪ್ರತಿಯೊಂದು ಸಮುದಾಯ ಕೂಡ ತನ್ನದೇ ಆದಂತಹ ಸಂಪ್ರದಾಯ ಆಚರಣೆಗಳನ್ನು ಹೊಂದಿರುತ್ತೆ. ಇದು ಭವಿಷ್ಯದ ಪೀಳಿಗೆಗೆ ಮುಂದಕ್ಕೆ ಹೋಗ್ತಾ ಇರತ್ತೆ. ನಾವೇನ್ ಮಾಡ್ತೀವೋ ಅದು ನಮ್ಮ ಮಕ್ಕಳಿಗೆ ಹೋಗುತ್ತೆ. ಇದೇ ನಮ್ಮ ಪರಂಪರೆ ಆಗಿರುತ್ತೆ. ಭಾರತ ವಿವಿಧ ಸಂಸ್ಕೃತಿಗಳು ಸಂಪ್ರದಾಯಗಳನ್ನು ಹೊಂದಿರುವ ದೇಶ ಅಂತ ಈಗಾಗಲೇ ಹೇಳಿದೆ. ನಮ್ಮ ದೇಶ ಪ್ರತಿಯೊಂದು ಜನಾಂಗೀಯ ಗುಂಪು ತನ್ನದೇ ಆದಂತಹ ಮೂಲ ಕತೆ ಹೇಳ್ತಾ ಇರತ್ತೆ. ನಮ್ಮ ದೇಶ ಅನೇಕ ಜಾತಿ, ನಂಬಿಕೆ, ಪಂಥ ಈ ತರ ಎಲ್ಲ ಇರುತ್ತೆ. ಇದ್ರೂ ಅದೆಲ್ಲ ನಮ್ಮ ದೇಶದ ಒಂದು ಅವಿಭಾಜ್ಯ ಅಂಗ. ಜೊತೆಗೆ ತನ್ನದೇ ಆದಂತಹ ಸಂಪ್ರದಾಯಗಳು ಸಂಸ್ಕೃತಿಗಳನ್ನು ಹೊಂದಿದೆ. ಪ್ರಕೃತಿಯ ಭಾರತದಲ್ಲಿ ತನ್ನದೇ ಅಂತ ಒಂದು ಭೌಗೋಳಿಕ ಅಸ್ತಿತ್ವ ಕೂಡ ನಮ್ಮ ಪ್ರಕೃತಿ ಹೊಂದಿದೆ. ಯಾಕೆಂದ್ರೆ ನಮ್ಮ ದೇಶದೊಳಗಡೆ ಅಷ್ಟು ನದಿಗಳು, ಅಷ್ಟು ಬೆಟ್ಟಗಳು, ಇದೆಲ್ಲದಕ್ಕೂ ತನ್ನದೇ ಅಂತ ಒಂದು ಪರಂಪರೆ ಇದೆ. ನಮ್ಮ ದೇಶದಲ್ಲಿ ವಾಸಿಸುವಂತಹ ಹೆಚ್ಚಿನ ಸಂಖ್ಯೆ ಧಾರ್ಮಿಕ ಗುಂಪುಗಳ ಕಾರಣದಿಂದಾಗಿ ಭಾರತೀಯ ಪರಂಪರೆ ಸಂಸ್ಕೃತಿ ವೈವಿಧ್ಯಮಯ ಅಂತ ರೋಮಾಂಚಕರವಾಗಿ ಆಗುತ್ತೆ. ಅದ್ರ ಬಗ್ಗೆ ಪರಂಪರೆ ಬಗ್ಗೆ ಹೇಳಕ್ ಹೋದ್ರೆ ಎಣೆ ಇಲ್ಲದಷ್ಟು ದೊಡ್ಡ ಪರಂಪರೆ ನಮ್ದು. ನಮ್ಮ ಸಂಪ್ರದಾಯಗಳು ಆರೋಗ್ಯಕರ ಅಭ್ಯಾಸಗಳನ್ನ ಬೆಳೆಸಿಕೊಳ್ಳುವಂತಹ, ಉತ್ತಮ ವ್ಯಕ್ತಿ ಆಗೋದಕ್ಕೊಂದು ದಾರಿ ತೋರಿಸುವಂತಹ ಒಂದು ಮಾಹಿತಿಯಾಗಿರುತ್ತೆ. ಸಂಪ್ರದಾಯ ಅನ್ನೋದು ಕೇವಲ ಒಂದು ಮನೆಯಲ್ಲಿ ಮಾಡುವಂತಹ ಒಂದು ವಿಧಾನ ಅಲ್ಲ, ಅದು ನಮ್ಮನ್ನ ಒಳ್ಳೆ ವ್ಯಕ್ತಿಯಾಗಿ ಪರಿವರ್ತನೆ ಮಾಡುತ್ತೆ. ಹೀಗಾಗಿ ನಮ್ಮ ಸಾಂಸ್ಕೃತಿಕ ಇತಿಹಾಸ ನಮ್ಮ ಹಿರಿಯರಿಂದ ನಮಗೆ ದೊರೆತಂತಹ ಒಂದು ಉತ್ತಮ ಕೊಡುಗೆ ಅಂತಾನೆ ಹೇಳ್ಬೋದು. ಅದು ನಾವು ಉತ್ತಮ ವ್ಯಕ್ತಿಗಳಾಗಲು ಮತ್ತು ಸಾಮರಸ್ಯ ಸಮುದಾಯವನ್ನು ಕಟ್ಟಲು ಕೂಡ ನಮ್ಮ ದೇಶನ ಅಭಿವೃದ್ಧಿ ಪಡಿಸೋದು ಕೂಡ ಒಂದು ಹೆಮ್ಮೆಯಿಂದ ನಾವು ಕಟ್ಟಬಹುದು. ಇದನ್ನ ನಮ್ಮ ಭಾರತ ಬಹಳ ಹಳೆ ದೇಶ, ಸುಂದರ ಪರಂಪರೆಯನ್ನು ಹೊಂದಿರುವಂತಹ ಭಾಗ್ಯ ನಮ್ದು. ಈ ಪರಂಪರಾಗತ ಸಂಸ್ಕೃತಿ ಆಂತರಿಕವಾಗಿ ಹೊಂದಿರುವ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಗುಣಗಳನ್ನ ವಿಶ್ಲೇಷಿ ಕೆಲವರು ಇದನ್ನ ಮೂಢನಂಬಿಕೆ ಅಂತ ಅನುಮಾನಿಸ್ತಾರೆ. ಇದನ್ನ ನಿರ್ದಾಕ್ಷಿಣ್ಯವಾಗಿ ನಾವು ಯಾವುದು ಮೂಢನಂಬಿಕೆ ಇರುತ್ತೋ ಅದನ್ನ ತ್ಯಜಿಸಿ ನಾವು ಯಾವುದು ವೈಜ್ಞಾನಿಕವಾಗಿ ಸರಿ ಅಂತ ಅನ್ಸುತ್ತೋ, ಸಂಸ್ಕೃತಿಗೆ ಸಂಬಂಧಪಟ್ಟಿದ್ದು ಅಂತ ಅನ್ಸುತ್ತೋ, ಅಥವಾ ಯಾವುದು ಮೂಢನಂಬಿಕೆ ಅಲ್ಲ ಆಧ್ಯಾತ್ಮಿಕ ಗುಣ ಹೊಂದಿದೆ ಅಂತ ಅನ್ಸುತ್ತೋ ಅದನ್ನ ನಾವು ಅನುಸರಣೆಗೆ ಖಂಡಿತವಾಗ್ಲೂ ನಾವು ಅಳವಡಿಸ್ಕೊತಾ ಹೋಗ್ತೀವಿ. ಇದೇ ನಮ್ಮ ಸಂಸ್ಕಾರ, ಈ ತರ ರೂಢಿಸಿ ಬಂದಿದೆ ನಮ್ಮ ದೇಶ. ಈ ಅನುಸರಣೆಗೆ ಯೋಗ್ಯವಾದಂತಹ ಸಂಸ್ಕಾರಗಳನ್ನು ಸಂಪೂರ್ಣ ಜವಾಬ್ದಾರಿಯಿಂದ ನಾವು ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು ಅನ್ನೋದು ನಮಗೂ ಕೂಡ ಇದೆ, ನಮ್ಮ ಪೀಳಿಗೆಗೂ ಕೂಡ ಇದನ್ನೇ ಮುಂದುವರಿಸ್ಬೇಕು ಅನ್ನೋದು ನಮ್ಮ ಒಂದು ಆಸೆ. ಈಗ ನಮ್ಮ ಒಂದು ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀನಿ. ಮನೆ ಒಳಗೆ ಬರೋಕ್ ಮುಂಚೆ ಕಾಲ್ ತೊಳೆಯೋ ಸಂಪ್ರದಾಯ. ಯಾತಕ್ ನಾವು ಮನೆ ಒಳಗಡೆ ಹೊರಗಡೆಯಿಂದ ಬಂದ ತಕ್ಷಣ ನಮ್ ಕಾಲ್ ತೊಳ್ಕೊತೀವಿ? ಇದು ಹಿಂದೂ ಸಂಪ್ರದಾಯದ ಪ್ರಕಾರ ಮನೆ ಪ್ರವೇಶಿಸೋ ಮೊದಲು ನಮ್ಮ ಪಾದಗಳನ್ನು ತೊಳ್ಕೊಂಡೇ ಮನೆ ಒಳಗೆ ಬರ್ಬೇಕು ಅನ್ನುವಂತಹ ಒಂದು ವಿಚಾರ. ಯಾವುದೇ ರೋಗಾಣುಗಳು, ಯಾವುದೇ ನಕಾರಾತ್ಮಕ ಶಕ್ತಿ ಮನೆಗೆ ಬರಬಾರ್ದು.
ಅನ್ನುವಂಥ ಕಾರಣದಿಂದ ಅಶುದ್ಧ ಪಾದಗಳನ್ನ ದುಷ್ಟಶಕ್ತಿಗಳು ಮನೆಯೊಳಗೆ ಪ್ರವೇಶಿಸಿದಂತೆ ನೋಡ್ಕೊಳ್ಳೋಕ್ಕೋಸ್ಕರ ಈ ಸಂಪ್ರದಾಯದ ಮುಖ್ಯ ಕಾರಣ ಆಗಿರುತ್ತೆ. ಹಿಂದೂ ಧರ್ಮದ ಪ್ರಕಾರ ಕೈಕಾಲು ತೊಳೆದ ನಂತರವೇ ದೇವಸ್ಥಾನ, ಆಶ್ರಮ, ಮಠ ಅಥವಾ ಇತರ ಪವಿತ್ರ ಸ್ಥಳಗಳನ್ನ ಪ್ರವೇಶಿಸೋಕ್ ಮುಂಚೆ ಕಾಲು ತೊಳೆದಿರ್ಬೇಕು ಅನ್ನೋಂಥ ಈ ಅಭ್ಯಾಸ ನಮ್ಮ ಸಂಸ್ಕೃತಿ ಮತ್ತು ಸಂಪ್ರದಾಯದಲ್ಲಿ ಒಂದು. ಮಲಗೋಕ್ ಮುಂಚೆ ಪಾದಗಳನ್ನು ತೊಳ್ಕೊಂಡು ಪ್ರಾರ್ಥನೆಯನ್ನು ಮಾಡಿ ಮಲ್ಕೊಳ್ಳುವಂತಹ ಒಂದು ಅಭ್ಯಾಸ ಕೂಡ ನಮ್ಮ ಸಂಪ್ರದಾಯದಲ್ಲಿದೆ. ಅದರಿಂದ ಒಳ್ಳೆ ನಿದ್ದೆ ಬರುತ್ತೆ, ಕೆಟ್ಟ ಕನಸುಗಳು ಬೀಳಲ್ಲ ಅನ್ನುವಂತಹ ಒಂದು ವಿಚಾರ ಇದೆ. ಈ ಒಂದು ಪಾದ ತೊಳೆಯೋದ್ರ ವೈಜ್ಞಾನಿಕ ಹಿನ್ನೆಲೆ ತಗೊಳ್ಳೋದಾದ್ರೆ ಕೈ ಮತ್ತು ಪಾದಗಳನ್ನು ತೊಳೆಯೋದು ಬಾಹ್ಯ ಶುದ್ಧೀಕರಣದಿಂದ ಕೂಡಿದೆ. ಆದ್ರೆ ಬಾಯಿ ತೊಳೆಯೋದ್ರಿಂದ ಆಚಮನ ಮತ್ತು ದೈವ ಸ್ಮರಣೆ, ದೈಹಿಕ ಆಂತರಿಕ ಶುದ್ಧೀಕರಣಕ್ಕೆ ಆಂತರಿಕವಾಗಿ ನಮಗೆ ಅವಶ್ಯಕ. ಪಾದಗಳನ್ನು ತೊಳೆಯೋ ಮೂಲಕ ಮೂತ್ರ ವಿಸರ್ಜನೆ, ಮಲ ವಿಸರ್ಜನೆ ಮಾಡುವಾಗಲೂ ಕೂಡ ಪಾದಗಳ ಸಂಪರ್ಕಕ್ಕೆ ಬರುವಂತಹ ಬಿಡುಗಡೆಯಾಗಿರುವಂತಹ ರಜೋಗುಣ, ತಮೋಗುಣ ಕಂಪನಗಳನ್ನ ಈ ನೀರಿಗೆ ಶುದ್ಧೀಕರಣ ಮಾಡುವಂತ ಒಂದು ಶಕ್ತಿ ಇದೆ. ಆಧ್ಯಾತ್ಮಿಕ ಹಿನ್ನೆಲೆ ತಗೊಳ್ಳೋದಾದ್ರೆ ಭೌತಿಕ ಪಾದಗಳು ಕೇವಲ ಸಂಕೇತ. ನಿಜವಾದ ಪಾದಗಳು ಅಂದ್ರೆ ಸ್ವಯಂ ನಮ್ಮ ಆತ್ಮ. ನಮ್ಮ ಪಾದಗಳು ವೈಯಕ್ತಿಕ ಆತ್ಮವನ್ನು ಪ್ರತಿನಿಧಿಸುತ್ತೆ. ಅದರಿಂದ ಯಾರದೇ ಒಬ್ಬರು ಕಾಲು ನಮಗ್ ತಗಲಿದ್ರು ಕೂಡ ನಾವು ಅವ್ರಿಗೂ ಕೂಡ ನಮಸ್ಕಾರ ಮಾಡ್ತೀವಿ, ಸಾರಿ ಹೇಳ್ತೀವಿ. ಯಾಕೆಂದ್ರೆ ಅವರ ಆತ್ಮನ ನಾವು ನಿಕೃಷ್ಟವಾಗಿ ನೋಡಿದ್ವಿ ಅನ್ನುವಂತ ಭಾವನೆ ಇರುತ್ತೆ. ಅದೇ ನಮ್ಮ ಸಂಪ್ರದಾಯ. ಭಗವಾನ್ ಶ್ರೀ ರಮಣ ಮಹರ್ಷಿಗಳಿಗೆ ನಮಸ್ಕರಿಸುವಾಗ ಅವ್ರ ಪಾದಗಳನ್ನು ಸ್ಪರ್ಶಿಸೋಕೆ ಒಬ್ಬ ಭಕ್ತ ಹೇಳ್ತಾನೆ, ಭಗವಾನ್ ನನ್ಗೆ ನಿಮ್ ಪಾದಗಳನ್ನು ಸ್ಪರ್ಶಿಸ್ಬೇಕು ಅಂತ ಆಸೆ, ದಯವಿಟ್ಟು ನಾನು ಅವಕಾಶ ಕೊಡಿ ಅಂತ. ಅದಕ್ಕೆ ಅವರ ಪರಿಚಾರಕರು ನಾನೇನಾರ ಹಂಗ್ ಮಾಡಿದ್ರು ನಮ್ಮ ಪರಿಚಾರಕರು ನೀನ್ ಬಿಡಲ್ಲಪ್ಪ, ಭಗವಂತ ನಿಜವಾದ ಪಾದಗಳು ಯಾವಾಗಲೂ ನಿನ್ನ ಹೃದಯದಲ್ಲೇ ಇರುತ್ತೆ. ನಾನು ಅಂತ ಏನ್ ಹೇಳ್ತೀಯೋ ಅದೇ ನಿನ್ ಪಾದ, ಅಲ್ಲಿ ಹೋಗಿ ಮುಟ್ಕೋ ಸಾಕು, ಅದೇ ಭಗವಂತನ ಪಾದ, ನನ್ ಕಾಲು ಹಿಡ್ಕೊಂಡು ಏನ್ ಮಾಡ್ತೀಯ ಅಂತ ಹೇಳ್ತಾರೆ. ಅಂದ್ರೆ ಪಾದಗಳು ಅಂತ ಅನ್ನೋದು ಕೆಟ್ಟದಾದಂತ ಒಂದು ಚಪ್ಪಲಿ ಅಂತೀವಿ, ಅದು ಕೆಟ್ಟದು ಅಂತೀವಿ. ಯಾಕಂದ್ರೆ ನಾವು ಹೊರಗಡೆ ತೊಳೆದು ಬಂದಿರ್ತೀವಿ. ನಮ್ಮ ಪಾದಗಳಲ್ಲಿ ಹೊರಗಡೆಯಿಂದ ನಕಾರಾತ್ಮಕ ತರಂಗಗಳನ್ನು ತರ್ತೀವಿ ಅನ್ನೋ ಒಂದು ಕಾರಣದಿಂದ ಪಾದಗಳನ್ನು ತೊಳಿಬೇಕು ಅಂತ ಹೇಳೋದು. ಈ ನಮ್ಮ ಪಾದಗಳು ಆಕ್ಚುಲಿ ಚೈನಾ ದೇಶದವ್ರು ಹೇಳೋದು ಅಂದ್ರೆ ಫೀಟ್ ಫಸ್ಟ್ ಅಂತ ಹೇಳ್ತಾರೆ. ಯಾವಾಗಲೂ ಕಾಲುಗಳನ್ನ ಮೊದಲು ನೋಡ್ಕೋ, ನಿನ್ ಪಾದ ಸರಿ ಇದ್ರೆ ಎವ್ರಿಥಿಂಗ್ ಇಸ್ ರೈಟ್ ಅಂತಾರೆ. ಈ ಕಾರ್ಯ ನಮ್ರತೆ, ಸೇವೆ, ನಿಸ್ವಾರ್ಥವಾಗಿ ಸೇವೆ ಮಾಡುವಂತ ಕರೆಯನ್ನ ಸಂಕೇತಿಸುತ್ತೆ. ನಮ್ಮ ಪಾದಗಳು ಸರಿ ಇಲ್ಲ ಅಂದ್ರೆ ನಾವೆಲ್ಲೂ ಓಡಾಡಕ್ಕಾಗಲ್ಲ, ನಾವೇನು ಮಾಡಕ್ಕಾಗಲ್ಲ, ಮನೆಯಲ್ಲೇ ಓಡಾಡಕ್ಕಾಗಲ್ಲ. ಪಾದಗಳ ಶುದ್ಧೀಕರಣ, ಗೌರವ, ಭೂಮಿ ಸಂಪರ್ಕ, ಧಾರ್ಮಿಕ ಶುದ್ಧೀಕರಣ, ನಕಾರಾತ್ಮಕ ಶಕ್ತಿಗಳ ಶುದ್ಧೀಕರಣ, ಪಾಪಗಳು ಅಥವಾ ಕಲ್ಮಶಗಳ ಶುದ್ಧೀಕರಣ, ಇದೆಲ್ಲವೂ ಸೇರಿರದೆ ಆಧ್ಯಾತ್ಮಿಕ ನವೀಕರಣ ಅಂತ ಕೇಳ್ತೀವಿ. ನಮ್ಮ ಪಾದಗಳು ತೊಳೆದಾಗೆಲ್ಲ ನಮ್ಮ ಆಧ್ಯಾತ್ಮಿಕ ನವೀಕರಣ ಆಗ್ತಾ ಇರುತ್ತೆ. ಕ್ರಿಶ್ಚಿಯನ್ ಧರ್ಮದಲ್ಲಿ ಕೂಡ ಯೇಸು ಅವರ ಕೊನೆ ಊಟ ಅಂತ ಇರುತ್ತೆ, ಕೊನೆ ಭೋಜನ ಸಮಯದಲ್ಲಿ ಶಿಷ್ಯರ ಪಾದಗಳನ್ನು ಅವರು ತೊಳಿತಾರೆ. ಆಗ ಈ ಕ್ರಿಯೆಯನ್ನು ಪ್ರಸಿದ್ಧವಾಗಿ ಉದಾಹರಿಸಿದ್ದಾರೆ. ಏನಂತ ಹೇಳ್ತಾರೆ ಅಂದ್ರೆ, ನಿಮ್ ಪಾದಗಳನ್ನ ನಾನು ತೊಳಿತಾ ಇದ್ದೀನಿ ಅಂದ್ರೆ ಆ ಮೇಲಿರುವಂತಹ ನನ್ನ ತಂದೆ ಪಾದಗಳನ್ನು ತೊಳಿತಾ ಇದ್ದೀನಿ ಅಂತ ಹೇಳಿ ಯೇಸು ತನ್ನ ಶಿಷ್ಯರ ಪಾದಗಳನ್ನು ತೊಳಿತಾರೆ. ಅಂದ್ರೆ ಪಾದಗಳಿಗೆ ಎಷ್ಟು ಬೆಲೆ ಇದೆ ಅಂತ ನೋಡ್ಕೊಳ್ಳಿ. ತೊಳೆಯೋದ್ರೊಳಗೆ ಎಷ್ಟು ಹಿಂದಿನ ಒಂದು ವಿಚಾರ ಇದೆ. ಇದು ಜಲಚಿಕಿತ್ಸೆ ಅಂತ ಕಲಿತೀವಿ. ಇದನ್ನ ವೈಜ್ಞಾನಿಕವಾಗಿ ಇತರ ಕುಟುಂಬಕ್ಕೆ, ಮನೆ ಸದಸ್ಯರಿಗೆ ತಮಗೆ ಅಂಟಿರುವ ಕೇಡನ್ನು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ವರ್ಗಾಯಿಸುವಂತ ತಮ್ಮ ಕೇಡುಗಳಿಂದ ಬೇರೆಯವ್ರಿಗೆ ಕೊಟ್ಬೋಣ ಅಂತ ಉದ್ದೇಶಿಸಿ ಕೇಡು ಬಯಸಿ ನಕಾರಾತ್ಮಕ ವಿಧಿಗಳಿಂದ ತಯಾರಿಸಿದ ವಸ್ತುಗಳನ್ನ 3 ದಾರಿ ಇರೋ ಜಾಗದಲ್ಲಿ ಹಾಕ್ತಾರೆ. ಇದು ಹಿಂದಿನಿಂದ ಬಂದಿರುವಂತ ಕೆಟ್ಟ ಅಭಿಪ್ರಾಯ. ಅಂತಹ ಪದಾರ್ಥಗಳನ್ನ ದಾರಿಯಲ್ಲಿ ನಡೆಯುವಾಗ ಯಾರು ನಾವು ನೋಡದೆ ಅದನ್ನ ತುಳಿದು ಬಿಟ್ರೆ, ಅದನ್ನ ದಾಟ್ ಬಿಟ್ರೆ ನಾನಾ ರೀತಿ ಕಷ್ಟಗಳಿಗೆ ಒಳಗಾಗ್ತೀವಿ ನಾವು. ಆ ದೃಷ್ಟಿಯಿಂದ ಅದರಿಂದ ನಮಗೆ ಹೊರಗಿನಿಂದ ನಮ್ಮ ಮನೆ ಒಳಗೆ ಪ್ರವೇಶ ಮಾಡುವಾಗ ಮುನ್ನ ತೊಳೆದ್ರೆ ಕಾಲಿಗೆ ಅಂಟರು ನಕಾರಾತ್ಮಕ ಅಂಶ, ದೋಷಗಳು ನಿವಾರಿಸುವ ಶಕ್ತಿ ನೀರಿಗಿದೆ. ಇದಕ್ಕೆ ಜಲಚಿಕಿತ್ಸೆ ಅಂತ ಕರೀತಾರೆ. ಅಂತ ನಕಾರಾತ್ಮಕ ದೋಷಗಳು ಕಾಲು ತೊಳೆದ ನಂತರನೇ ಮನೆ ಒಳಗೆ ಪ್ರವೇಶಿಸಬೇಕು ಅಂತ ನಮ್ಮ ಹಿರಿಯರು ನಮಗೆ ಹೇಳ್ಕೊಟ್ಟಿದ್ದಾರೆ. ಎರಡನೇದಾಗಿ ನಮಸ್ಕಾರ. ನಾವ್ ಯಾಕೆ ನಮಸ್ಕಾರ ಮಾಡ್ತೀವಿ ಅಂತ ನೋಡೋಣ. ನಮಸ್ಕಾರದ ಮೂಲ ಭಾರತ. ನಮಸ್ಕಾರ ಎಂಬುದು ಒಂದು ಸೌಜನ್ಯ ಶುಭಾಶಯದ ವಾಡಿಕೆ. ನಮಸ್ಕಾರ ಇಬ್ಬರು ವ್ಯಕ್ತಿಗಳ ಸಂಯೋಗದ ಸಂಕೇತ ಆಗಿರುತ್ತೆ. ನಮಸ್ಕಾರ ಹಿಂದೂ ಸಂಪ್ರದಾಯದಲ್ಲಿ ಶುಭಾಶಯದ ಒಂದು ಗೌರವಯುತ ರೂಪ. ಹಿಂದೂ ಧರ್ಮದಲ್ಲಿ ಮಡಿಸಿದ ಕೈಗಳಿಂದ ಸ್ವಾಗತಿಸೋದು ಒಂದು ಸಂಪ್ರದಾಯ. ತಮಗೆ ತಿಳಿದಿರುವ ಜನರನ್ನು, ಅಪರಿಚಿತರನ್ನ ನಾವು ನಮಸ್ತೆ ಅಂತ ಹೇಳಿ
ಪ್ರಾರಂಭಿಸೋದಕ್ಕೆ ಶುರು ಮಾಡ್ತೀವಿ. ಏನೇ ಒಂದು ಕಾರ್ಯಕ್ರಮ ಶುರು ಮಾಡಬೇಕಾದ್ರೂ ಕೂಡ ಮಾತನ್ನ ಮುಗಿಸ್ತೀವಿ. ಮಾತನ್ನು ಮುಗಿಸಿದ ತಕ್ಷಣನೇ ಕೊನೆಯಲ್ಲಿ ನಾವು ನಮಸ್ಕಾರ ಹೇಳ್ತೀವಿ. ನಮಸ್ಕಾರ ಅನ್ನೋದು ಸಾಂಸ್ಕೃತಿಕ ಪ್ರಾಮುಖ್ಯತೆ ಏನು ಅಂತ ನೋಡೋಣ. ಈ ನಮ್ಮ ಸಂಸ್ಕಾರ, ನಮ್ಮ ದೇಶದಲ್ಲಿ ಈ ಸಂಸ್ಕೃತಿ ಬೆಳೆದಿರೋದು ಮೂಲನೇ ಈ ಪ್ರಪಂಚದೊಳಗೆ ಎಲ್ಲಿ ನಮಸ್ಕಾರ ಮಾಡಿದ್ರು ಅದೆಲ್ಲ ನಮ್ಮ ಪ್ರಪಂಚದೊಳಗಿದ್ರು ಅದಕ್ಕೆ ಮೂಲ ನಮ್ಮ ಭಾರತ ಆಗಿರುತ್ತೆ. ನಮ್ಮ ಋಷಿ ಮುನಿಗಳು ಇದನ್ನ ಹೇಳ್ಕೊಟ್ಟಿದ್ದಾರೆ ನಮಗೆ. ಪ್ರತಿಯೊಂದು ಭಾರತೀಯ ಮೂಲ ಸಂಸ್ಕೃತಿಯಾದ ಯೋಗದಿಂದ ಕೂಡ ಇದು ನಮಸ್ಕಾರ ಅನ್ನೋದು ಬಂದಿದೆ. ಇದು ವಿಶ್ವದಾದ್ಯಂತ ಹೆಸರುವಾಸಿಯಾಗಿರುವಂತಹ ಒಂದು ಕಾರ್ಯಕ್ರಮ. ಯಾಕೆಂದ್ರೆ ನಾವು ಯಾವುದೇ ಕಾರಣಕ್ಕೂ ನಮಸ್ಕಾರ ಅನೇಕ ವ್ಯಾಖ್ಯಾನಗಳನ್ನು ಹೊಂದಿದೆ. ಜಪಾನ್ನಲ್ಲಿ ನಮಸ್ಕಾರನ ಗ್ಯಾಶೋ ಅಂತ ಕರೀತಾರೆ. ಅದನ್ನು ಸಾಮಾನ್ಯವಾಗಿ ಪ್ರಾರ್ಥನೆ ಸಂದರ್ಭದಲ್ಲಿ ಮಾತ್ರ ಮಾಡ್ತಾರೆ. ಇದೇ ಮಾದರಿಯಲ್ಲಿ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿ ನಮಸ್ಕಾರ ಇರುತ್ತೆ. ಆದರೆ ನಮಸ್ತೆ ಎಂಬ ಹೆಚ್ಚು ಚಾಲ್ತಿಯಲ್ಲಿರುವಂತಹ ಒಂದು ನಮಸ್ಕಾರ ಪದ್ಧತಿ. ಯಾಕೆಂದ್ರೆ ನಮ್ಮಲ್ಲಿರುವ ದೈವತ್ವನು ನಿನ್ನಲ್ಲೂ ದೈವತ್ವಕ್ಕೆ ನಮಿಸುತ್ತಿದ್ದೇನೆ. ನನ್ನ ದೇಹದಲ್ಲಿ ಇರುವಂತಹ ದೈವತ್ವ ನಿನ್ನ ದೇಹದಲ್ಲಿರೋ ದೈವತ್ವಕ್ಕೆ ನಮಿಸ್ತಿದೆ ಎನ್ನುವುದೇ ನಮಸ್ತೆ ಅಂದ್ರೆ ಅರ್ಥ. ಈ ವ್ಯಾಖ್ಯಾನದ ಆಧ್ಯಾತ್ಮಿಕ ಸಂಪರ್ಕ ಭಾರತೀಯ ಮೂಲಗಳಿಂದ ಬಂದಿದೆ ಅಂತ ಆಗಲೇ ಹೇಳಿದೆ. ನಾವೇನ್ ಮಾಡ್ತೀವಿ ಅಂತ ಕೇಳಿದ್ರೆ ಶುಭಾಶಯನ ಕೋರ್ತೀವಿ. ಇದ್ರ ಮೂಲಕ ಎದೆ ಮುಂದೆ ಅಂಗೈಗಳನ್ನಿಟ್ಟು ನಾವು ಎರಡು ಕೈ ಸೇರಿಸಿ ಒಂದು ಗೌರವವಾಗಿ ನಮ್ರತೆಯಿಂದ ಹೇಳ್ತೀವಿ ನಮಸ್ಕಾರ ನಮಸ್ತೆ ಅಂತ. ಅಂದ್ರೆ ಈ ನಮಸ್ಕಾರ ನಂತರ ಇಬ್ಬರು ವ್ಯಕ್ತಿಗಳ ಮನಸ್ಸು ಒಂದುಗೂಡುತ್ತೆ, ಒಂದೇ ದಿಕ್ಕಿನಲ್ಲಿ ಸಾಗುತ್ತೆ ಅನ್ನೋದು ಈ ನಮಸ್ಕಾರದ ಸಂಕೇತ. ನಮಸ್ತೆ ಅಥವಾ ಸಂಸ್ಕಾರ ಅನ್ನೋದು ನಮಃ ಮತ್ತು ಅಸ್ತೆ ಅನ್ನುವಂಥ ಎರಡು ಪದಗಳಿಂದ ಕೂಡಿದೆ. ಸಂಸ್ಕೃತದಲ್ಲಿ ನಮಃ ಎಂದರೆ ಬಾಗೋದು, ಅಸ್ತೆ ಎಂದರೆ ತಲೆ. ಅಂದ್ರೆ ನಮಸ್ತೆ ಅಂದ್ರೆ ಅಹಂ ತುಂಬಿದ ನನ್ನ ತಲೆನ ನಿನ್ನ ಮುಂದೆ ಬಾಗಿಸ್ತಾ ಇದ್ದೀನಿ, ನನ್ನ ಅಹಂಕಾರ ಬಿಡ್ತಾ ಇದ್ದೀನಿ ಅಂತ ಇದರ ಅರ್ಥ. ನಮಃ ಅನ್ನೋ ಪದ ಮತ್ತೊಂದು ಅರ್ಥ ಅಂತ ಸಹ ಹೇಳುತ್ತೆ. ನಮಃ ಎಂದರೆ ನನ್ನದಲ್ಲ, ಎಲ್ಲದೂ ಈ ಬ್ರಹ್ಮಾಂಡದ್ದು, ನಂದಲ್ಲ ಅಂತ ಹೇಳುವಂತ ಒಂದು ಅರ್ಥ ಇದೆ. ಆಧ್ಯಾತ್ಮಿಕವಾಗಿ ನಮಸ್ತೆ ಹೇಳೋ ಮೂಲಕ ಅದು ನಂದಲ್ಲ, ಎಲ್ಲೋ ನಿನಗೆ ಸೇರಿದೆ ಅಂತ ಅರ್ಥೈಸ್ತಾ ಇದೆ. ಮನುಷ್ಯ ನಮಸ್ತೆ ಹೇಳೋ ಮೂಲಕ ಇತರ ಮನುಷ್ಯರ ಮುಂದೆ ತನ್ನ ಅಹಂಕಾರನ ಕಡಿಮೆ ಮಾಡ್ಕೊಳ್ಳೋದೆ ಕೈಗಳನ್ನು ಮಡಿಸಿ ತಲೆ ಬಾಗಿಸುವಂತ ಒಂದು ಕಾರ್ಯಕ್ರಮ ಆಗಿರುತ್ತೆ. ಇದು ನಮ್ಮ ಸಂಪ್ರದಾಯ. ಸಾವಧಾನವಾಗಿ ಇತರರಿಗೆ ಸಂಪರ್ಕವನ್ನು ಉತ್ತೇಜಿಸುತ್ತೆ ಈ ನಮಸ್ಕಾರ. ಶಾಂತಗೊಳಿಸುವ ಪರಿಣಾಮದೊಂದಿಗೆ ಸಂಬಂಧಿಸಿದೆ. ಇದು ಒತ್ತಡವನ್ನು ಕಡಿಮೆ ಮಾಡುತ್ತೆ, ಯೋಗಕ್ಷೇಮದ ಭಾವನೆಗಳನ್ನು ಹೆಚ್ಚಿಸುತ್ತೆ, ಮನೋವಿಜ್ಞಾನದಲ್ಲಿ ಸಕಾರಾತ್ಮಕ ದೇಹ ಭಾಷೆ, ವ್ಯಕ್ತಿಗಳ ನಡುವೆ ನಂಬಿಕೆ ಮತ್ತು ಸಹಕಾರ ಬೆಳೆಸುತ್ತೆ. ಒಂದ್ಸತಿ ಭಕ್ತ ಕಬೀರ ನಮಸ್ತೆ ಬಗ್ಗೆ ಹೇಳ್ತಾರೆ. ನಮಸ್ತೆ ಅನ್ನೋದು ಕೇವಲ ಸನ್ನೆ ಅಥವಾ ಗೌರವ ಅಲ್ಲ. ನನ್ನ ಹೃದಯ ಚಕ್ರ ಸಕ್ರಿಯಗೊಂಡಾಗ ಪ್ರೀತಿಯೊಂದಿಗೆ ಹೃದಯದ ಅಗಾಧ ಭಾವನೆಯಿಂದಾಗಿ ನಾನು ನಮಸ್ತೆ ಭಂಗಿಯೊಂದಿಗೆ ನನ್ನ ಮೊಳಕಾಲುಗಳ ಮೇಲೆ ಇದ್ದು ನನ್ನ ಹೃದಯ ಜೇನಿನಲ್ಲಿ ತೊಯ್ದ ಭಾವನೆ ಹೊಂದ್ತೀನಿ. ನಾನು ಈ ಭೂಮಿಯ ಮೇಲೆ ಪ್ರತಿಯೊಂದು ಅಣುವನ್ನು ನನ್ನ ಕಣ್ಣೀರಿನಲ್ಲಿ ತೊಯ್ತಾ ಇದ್ದೀನಿ. ಅದೇ ಇದು ನಮಸ್ತೆ. ಇದು ನನಗೆ ತುಂಬಾ ವಿನಮ್ರ ಅನುಭವ. ಆದ್ರಿಂದ ನಮಸ್ಕಾರ ಮಾಡೋದು ಅಂತಂದ್ರೆ ನನಗೆ ದೇವ್ರ ಜೊತೆಲಿ ದೇವ್ರ ಪಾದ ತೊಳಿತಾ ಇದ್ದೀನಿ ಅಂತ ಅನ್ಸುತ್ತೆ ಅಂತ ಹೇಳ್ತಾರೆ. ಭಾರತೀಯ ಧರ್ಮ ಗ್ರಂಥಗಳಲ್ಲಿ 5 ವಿಧವಾದಂತಹ ನಮಸ್ಕಾರಗಳಿದೆ. ಪ್ರತ್ಯುತ್ಥಾನ, ನಮಸ್ಕಾರ, ಪಾದಸ್ಪರ್ಶ, ಸಾಷ್ಟಾಂಗ, ಮೆಚ್ಚುಗೆ ಅಂತ ಈ ತರ 5 ಇದೆ. ಪ್ರತ್ಯುತ್ಥಾನ ಅಂದ್ರೆ ಗೌರವವಾಗಿ ಎದ್ದು ನಿಂತ್ಕೊಳ್ಳೋದು, ಯಾರು ಬಂದಾಗ ಎದ್ದು ನಿಂತ್ಕೊಳ್ಳೋದು. ನಮಸ್ಕಾರ ಅಂದ್ರೆ 2 ಕೈಗಳನ್ನು ಜೋಡಿಸೋದು. ಆಮೇಲೆ ಪಾದಸ್ಪರ್ಶ ಅಂದ್ರೆ ಹಿರಿಯ ಪಾದಗಳನ್ನು ಮುಟ್ಟಿ ಆಶೀರ್ವಾದ ಪಡೆಯೋದು. ಸಾಷ್ಟಾಂಗ ಅಂದ್ರೆ ಪೂರ್ತಿಯಾಗಿ ನೆಲದ ಮೇಲೆ ಮಲಗಿ ನಮಸ್ಕಾರ ಮಾಡೋದು. ಮೆಚ್ಚುಗೆ ಅಂದ್ರೆ ಮತ್ತೊಬ್ಬರಿಗೆ ಮೆಚ್ಚುಗೆ ಪಡಿಸೋದು ಅಥವಾ ಉತ್ತರನ ಸ್ವಾಗತಿಸೋದು. ಸೊ ಇದೆಲ್ಲದೂ ನಮಸ್ಕಾರ ಆಗಿರುತ್ತೆ. ಇಲ್ಲಿ ವೈಜ್ಞಾನಿಕ ದೃಷ್ಟಿಕೋನ ನೋಡೋದಾದ್ರೆ ನಮ್ಮ ಪೂರ್ವಜರು ಮಾಡಿದ ಪ್ರತಿ ಸಂಸ್ಕೃತಿ ಸಂಪ್ರದಾಯಕ್ಕೂ ವೈಜ್ಞಾನಿಕ ನೆಲೆಗಟ್ಟು ಇದ್ದೇ ಇದೆ. ಯಾವುದೇ ಒಂದು ಪೂರ್ವಜರು ಮಾಡಿರುವಂತಹ ಒಂದು ನಮ್ಮ ಸಂಪ್ರದಾಯ ಇದೆಯೋ ಅದ್ರ ಹಿಂದ್ಗಡೆ ವೈಜ್ಞಾನಿಕತೆ ಇದ್ದೇ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಇದ್ರ ಬಗ್ಗೆ ನಮ್ಮ ದೇಶದಲ್ಲಿ ಇನ್ನೂ ಹೆಚ್ಚು ಸಂಶೋಧನೆ ಮಾಡಬೇಕು. ಇದ್ರ ಬಗ್ಗೆ ನಾವು ಕೇವಲ ಸಂಪ್ರದಾಯಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀವಿ ಮೂಲವಾಗಿ, ಆದ್ರೆ ಅದ್ರ ಹಿಂದಿರುವಂತಹ ವೈಜ್ಞಾನಿಕ ಒಂದು ಹಿನ್ನೆಲೆ ನಾವು ಈಗಲೂ ಕೂಡ ನಾವು ದೊಡ್ಡವರಾದವರು ಆಮೇಲೆ ವಿಜ್ಞಾನಿಗಳಾದವರು ಕಂಡುಹಿಡಿಬೇಕು. ಇದು ಮಾನವ ಸ್ವಭಾವದಲ್ಲಿ ಸಂಪೂರ್ಣ ಪ್ರೀತಿ ಪ್ರತೀಕ ಅಂತಾನು ಹೇಳ್ಬೋದು. ನಮ್ಮ ಹೃದಯ ಚಕ್ರ ವಿಧೇಯ ಚಕ್ರ ಅಂತ ಕರೀತಾರೆ. ಇಲ್ಲಿ ಯಾವುದೋ ವಿಧೇಯ ಚಕ್ರ ಅಂತಿಲ್ಲ, ವಿಧೇಯತೆಯನ್ನ ನಮಗೆ ಹೃದಯ ಚಕ್ರ ಕೊಡುತ್ತೆ.
ಮತ್ತು ದೇಹದಲ್ಲಿ ನಕಾರಾತ್ಮಕ ಶಕ್ತಿನ ತೆಗೆದು ಸಕಾರಾತ್ಮಕ ಶಕ್ತಿನ ಪ್ರಸರಣ ಮಾಡುವಂತಹ ಒಂದು ಕಾರ್ಯಕ್ರಮ ಇದು. ನಮ್ಮ ದೇಹದಲ್ಲಿರುವಂತಹ ಸಕಾರಾತ್ಮಕ ಶಕ್ತಿನ ಪ್ರಸರಣ ಮಾಡುವಂತ ಒಂದು ಕಾರ್ಯಕ್ರಮ ಇದು. ಮಾನಸಿಕ ಶಾಂತಿಗೆ ಶಕ್ತಿ ಮೂಡುತ್ತೆ, ಕೋಪನ ಕಡಿಮೆ ಮಾಡುತ್ತೆ, ನಿಯಂತ್ರಣದಲ್ಲಿಡುತ್ತೆ, ನಮ್ರತೆಯಿಂದ ನಾವು ಬದುಕೋದನ್ನು ಕಲಿಸುತ್ತೆ. ಇದು ಧನಾತ್ಮಕ ಮಾನಸಿಕ ಮತ್ತು ಸಾಮಾಜಿಕ ಫಲಿತಾಂಶಗಳಿಗೆ ಸಂಬಂಧ ಹೊಂದಿಸುತ್ತೆ. ನಮ್ಮ ಎದುರಿಗಿರೋರನ್ನು ನಾವು ಗೌರವದಿಂದ ನೋಡುವಂತ ಒಂದು ಕಾರ್ಯಕ್ರಮ ಆಗಿರತ್ತೆ. ಈ ಸನ್ನೆಗಳು ಅಂತ ಕರಿಬಹುದು. ನಮಸ್ಕಾರ ಪರಸ್ಪರ ಸಂಬಂಧಗಳನ್ನು ವೃದ್ಧಿಸುತ್ತೆ, ವರ್ಧಿಸುತ್ತೆ, ಒಟ್ಟಾರೆ ಯೋಗಕ್ಷೇಮಕ್ಕೆ ಕೊಡುಗೆ ನೀಡಬಹುದು. ಹೀಗೆ ಪ್ರಕೃತಿಯಲ್ಲಿ ನಮ್ರತೆಯನ್ನು ತರುವಂತಹ ಒಂದು ಸಂಪ್ರದಾಯವೇ ನಮಸ್ಕಾರ ಅನ್ನೋದನ್ನ ನಾವು ಇದರಿಂದ ಬಹಳ ಪ್ರಯೋಜನಗಳನ್ನ ನಾವು ಪಡಿತಾ ಇದ್ದೀವಿ. ಇದರಿಂದಲೇ ಎಲ್ಲಾ ದೇಶದವರು ನಮ್ಮ ದೇಶನ ಇಷ್ಟಪಡ್ತಾರೆ. ನಮ್ಮ ದೇಶದ ಪ್ರಧಾನಿನ ಅಷ್ಟು ಇಷ್ಟಪಡೋದು ಯಾಕೆಂದ್ರೆ ನಮ್ಮ ನಮಸ್ಕಾರನೇ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ. ಮೂರನೇದಾಗಿ ತೋರಣದ ಮಹತ್ವ. ನಾವ್ ಯಾಕೆ ತೋರಣ ಕಟ್ತೀವಿ ನಮ್ಮ ಹಬ್ಬಗಳಲ್ಲಿ ಅಥವಾ ಯಾವ್ದಾರೋ ಒಂದು ಒಳ್ಳೆ ಕಾರ್ಯಕ್ರಮಗಳಲ್ಲಿ, ಯಾಕೆ ಅಂತ ನೋಡೋಣ. ತೋರಣ ಅಂತಂದ್ರೆ ನಾವು ಪ್ರವೇಶದಲ್ಲಿ ಹಾಕಿರುವಂತಹ ಅಲಂಕಾರಿಕ ಮೇಲಾವರಣ ಅಂತ ಹೇಳ್ಬೋದು. ಪ್ರವೇಶ ದ್ವಾರದಲ್ಲಿ ಪ್ರಾಂಗಣ, ಆವರಣ, ಸಭಾಂಗಣ ಅಥವಾ ಮಂಟಪ ಅಥವಾ ನೆಲಮಾಳಿಗೆ ಇಲ್ಲೆಲ್ಲ ಕಡೆಯಲ್ಲೂ ನಾವು ಎಲ್ಲಿ ಕಾರ್ಯಕ್ರಮ ಮಾಡ್ತೀವೋ ಅಲ್ಲಿಗೆ ನಾವು ಇದನ್ನು ಪ್ರಾರಂಭದೊಳಗಡೆನೆ ನಾವು ಕಟ್ತೀವಿ. ಸೊ ತೋರಣ ಅನ್ನೋ ಪರಿಕಲ್ಪನೆ ಕ್ರಿಶ್ಚಿಯನ್ ಯುಗದ ಆರಂಭದಿಂದ ಕೂಡಿದೆ. ಇದು ಆವಾಗಲಿಂದ ಬಂದಿದೆ. ಇದು ತೋರಣ ಅಂದ್ರೆ ಸಾರ್ವಜನಿಕ ಮತ್ತು ಹಬ್ಬದ ಸಂದರ್ಭಗಳಲ್ಲಿ ಹಾಕಲಾದಂತ ಅಲಂಕಾರಿಕ ಕಮಾನು ಅಂತ ಕರಿಬಹುದು. ಇದನ್ನ ಮನೆ ಬಾಗಿಲಕ್ಕೆ ತೋರಣ ಕಟ್ತೀವಿ. ಯಾತಕ್ಕೆ ಕಟ್ತೀವಿ? ತೋರಣಗಳು ಕೇವಲ ಅಲಂಕಾರಿಕ ಸಾಮಗ್ರಿ ಮಾತ್ರ ಅಲ್ಲ, ವಾಸ್ತುಶಾಸ್ತ್ರದ ಪ್ರಕಾರ ಇದು ಧಾರ್ಮಿಕ ಮಾನ್ಯತೆ ಹೊಂದಿದೆ. ಕುಟುಂಬದಲ್ಲಿ ಸಂತೋಷ ಸಮೃದ್ಧಿಗಾಗಿ ತೋರಣಗಳನ್ನು ಮನೆ ಬಾಗಿಲಿಗೆ ಕಟ್ಟಲಾಗತ್ತೆ. ಹಿಂದೂ ಧರ್ಮದಲ್ಲಿ ತೋರಣ ಪದ ಅಂದ್ರೆ ಅಲಂಕಾರಿಕ ಬಾಗಿಲು, ತೂಗು ವಸ್ತು ಅಂತ ಕರೀಬಹುದು. ಸಾಮಾನ್ಯವಾಗಿ ಇದನ್ನು ಮಾವಿನ ಎಲೆಗಳು ಮತ್ತು ಚೆಂಡು ಹೂಗಳಿಂದ ಅಲಂಕಾರ ಮಾಡಲಾಗತ್ತೆ. ಇದು ಬಾಗಿಲಿಗೆ ಕಟ್ಟಲಾದಂತ ಹೂವನ್ನು ಹೊಂದಿರುವ ಹುರಿ ಅಂತ ಹೇಳ್ಬೋದು. ಹಬ್ಬಗಳು ಮತ್ತು ಮುಂಜಿಗಳು, ಮದುವೆಗಳಲ್ಲಿ ಸಂದರ್ಭಗಳಲ್ಲಿ ಹೆಚ್ಚಾಗಿ ಬಳಸ್ತಾರೆ. ಈಗಿನ ಕಾಲದಲ್ಲಿ ಕೃತಕ ತೋರಣಗಳು ಬಂದ್ಬಿಟ್ಟಿದೆ. ಕೃತಕ ತೋರಣ ಅಂದ್ರೆ ಹಸಿರು, ಹಳದಿ, ಕೆಂಪು ಬಣ್ಣ ಇರುವಂತಹ ಇವುಗಳನ್ನ ಬಟ್ಟೆಗಳು, ಲೋಹ ಇವುಗಳಿಂದ ಮಾವಿನ ಎಲೆಗಳ ತರಾನೇ ಮಾಡಿ ಅದನ್ನ ಪ್ರದೇಶದಲ್ಲಿ ಕಟ್ಟಿ ಅಂತ ಹೇಳಿ ಪ್ಲಾಸ್ಟಿಕ್ ದಲ್ಲಿ ಕಟ್ಟಿರುವಂತಹದ್ದೆಲ್ಲ ತೋರಣಗಳು ಬಂದ್ಬಿಟ್ಟಿದೆ. ಆದ್ರೆ ಅದರಿಂದ ನಮಗೆ ಯಾವ ಒಂದು ಪ್ರಯೋಜನ ಏನಿಲ್ಲ, ಕೇವಲ ಅಲಂಕಾರಿಕವಾದಂತಹ ಒಂದು ಶೋಭೆ ಇರುತ್ತಷ್ಟೇ. ಕೃತಕ ವಸ್ತುಗಳಿಂದ ಸ್ಥಳನ ಅಲಂಕರಿಸೋದು, ಸ್ಥಳ ಜೀವಂತವಾಗಿ ಇಡೋಕ್ಕಾಗಲ್ಲ. ಸೌಂದರ್ಯ ಮೌಲ್ಯ ಮಾತ್ರ ಹೆಚ್ಚಿಸಬಹುದು. ನಮ್ಮ ಬುದ್ಧಿವಂತ ಪೂರ್ವಜರು ಹೂಗಳು, ಎಲೆಗಳನ್ನ ಮೇಲೆ ಅವಲಂಬಿಸಿದ್ದಾರೆ. ನಮ್ಮ ಪ್ರಕೃತಿಯಿಂದ ತಗೊಂಡಿದ್ದಾರೆ. ನಮ್ಮ ಪ್ರಾಚೀನ ಜೀವನ ಶೈಲಿಯ ಮತ್ತೊಂದು ಪರಿಸರ ಸ್ನೇಹಿ ಉದಾಹರಣೆಗೆ ಮಾರ್ಗ ಅಂತಾನು ಹೇಳ್ಬೋದು. ಇದು ನಮ್ಮಲ್ಲಿ ಹಾಸುಹೊಕ್ಕಾಗಿರೋ ಸನಾತನ ಧರ್ಮ ಅಂತಾನು ಹೇಳ್ಬೋದು. ಬೇವಿನ ಎಲೆಗಳು ಬ್ಯಾಕ್ಟೀರಿಯಾ ವಿರೋಧಿಯಾಗಿರೋದ್ರಿಂದ ಅದಲ್ಲದೆ ವೈರಸ್ ವಿರೋಧಿ ಕೂಡ. ಸಂಪ್ರದಾಯ ವೈದ್ಯಕೀಯ ಉದ್ದೇಶಗಳೊಂದಿಗೆ ಹೊಂದಿದೆ. ಆದರೆ ವಿಶೇಷವಾಗಿ ಮಾವು, ಅಶೋಕ ಎಲೆಗಳು, ಮಾರಿಗೋಲ್ಡ್ ಹೂವುಗಳು ಇವೆಲ್ಲದನ್ನು ತೋರಣ ತಯಾರು ಮಾಡೋದಕ್ಕೆ ಉಪಯೋಗ ಮಾಡುವಂಥದ್ದು. ಇದರಿಂದ ನಮಗೆ ಬೇಕಾದಷ್ಟು ಲಾಭ ಇದೆ. ಭಾರತೀಯ ಸಂಸ್ಕೃತಿಯಲ್ಲಿ ಮನೆಯ ಮಹತ್ವ, ಪ್ರವೇಶ, ಕಲುಷಿತ ಪ್ರಪಂಚದಿಂದ ದೂರ ಇರುವ ಮನೆಯ ಒಳಗೆ ಶುದ್ಧ ಒಳಾಂಗಕ್ಕೆ ಅನ್ವಾಂಟೆಡ್ ಥಿಂಗ್ಸ್ ನ ಒಳಗಡೆ ತಗೊಂಡು ಹೋಗ್ಬಾರ್ದು. ಅದರಿಂದ ಇದು ಗೇಟ್ ವೇ. ಆ ಗೇಟ್ ವೇ ನಮ್ಮ ಮನೆಯ ಗೇಟ್ ವೇ ಆದ್ರಿಂದ ಇಲ್ಲಿ ಅಶುಭ ಒಳಗಡೆ ಬರಬಾರ್ದು ಅನ್ನೋ ಕಾರಣದಿಂದ ನಾವು ಕಾಲ್ ತೊಳೆಯೋದು ಒಂದು ಸಂಪ್ರದಾಯ, ಮನೆ ಮುಂದ್ಗಡೆ ತೋರಣ ಕಟ್ಟೋದು ಮತ್ತೊಂದು ಸಂಪ್ರದಾಯ ಆಗಿರುತ್ತೆ. ಇಲ್ಲಿ ಪುರಾಣ ಮತ್ತು ಇತಿಹಾಸ ನೋಡೋದಾದ್ರೆ ತೋರಣ ಅನ್ನೋದು ಹಾದು ಹೋಗು ಅನ್ನುವಂತಹ ಅರ್ಥದಿಂದ ಹೇಳುತ್ತೆ. ತೋರಣ ಅನ್ನೋದು ಬೌದ್ಧ ವಾಸ್ತುಶೈಲಿಯಲ್ಲಿ ಮೊದಲನೇ ಗೇಟ್ ವೇ ಅಂತಾನೆ ಕರೀತಾರೆ. 3ನೇ ಶತಮಾನ ಮೌರ್ಯ ಸಾಮ್ರಾಜ್ಯದಿಂದ ಸಾಂಚಿ ಸ್ತೂಪ ನಿರ್ಮಿಸಿದಾಗ ಸಾಂಚಿ ತೋರಣ ಕಲ್ಲಿನಲ್ಲಿ, ಇಟ್ಟಿಗೆ ಮತ್ತು ಮರದ ಅಲ್ಲಿ ಮಾಡಿದ್ದಾರೆ. ಕಳಿಂಗ ವಾಸ್ತುಶೈಲಿಯಲ್ಲೂ ಕೂಡ ಇದನ್ನೆಲ್ಲ ನೋಡ್ಬೋದು. ಜಗನ್ನಾಥ ದೇವಾಲಯ, ಮುಕ್ತೇಶ್ವರ ದೇವಾಲಯ, ರಾಜಾರಾಣಿ ದೇವಾಲಯ, ಅನೇಕ ದೇವಾಲಯಗಳಲ್ಲಿ ನಾವು ಕಲ್ಲುಗಳಿಂದಲೇ ತೋರಣಗಳನ್ನ ಕೆತ್ತಿರೋದನ್ನ ನಾವು ನೋಡ್ಬೋದು. ಅಂದ್ರೆ ಆಗಿನ ಕಾಲದಿಂದನೂ ಕೂಡ ಸಾವಿರಾರು ವರ್ಷದಿಂದ ಈ ಒಂದು ಪರಂಪರೆ ನಮ್ಮನ್ನ ಮುಂದುವರಿಸ್ಕೊಂಡು ಹೋಗಿದೆ. ಇದರ ಒಂದು ವೈಜ್ಞಾನಿಕ ಹಿನ್ನೆಲೆ ನೋಡೋದಾದ್ರೆ ಬಾಗಿಲಿಗೆ ಯಾಕೆ ಕಟ್ತಾರೆ ಇದನ್ನ ಅಂದ್ರೆ ಹಬ್ಬಗಳಲ್ಲಿ, ಶುಭ ಕಾರ್ಯಗಳಲ್ಲಿ, ಸಮಾರಂಭಗಳಲ್ಲಿ, ಪ್ರವೇಶ ದ್ವಾರಗಳಲ್ಲಿ
ಹಸಿರು ಮಾವಿನ ತೋರಣಗಳನ್ನು ಕಟ್ಟಿ ಹೂಗಳಿಂದ ಅಲಂಕರಿಸಿ ಅದರ ಅಡಿಯಲ್ಲಿ ನಾವು ಓಡಾಡ್ತೀವಿ. ಈ ಪ್ರಾಕೃತಿಕ ದಿವ್ಯ ಶಕ್ತಿ ಚೈತನ್ಯನ ಕಂಪನಾ ರೂಪದಲ್ಲಿರುವ ಆಕಾಶ ತತ್ವನ ಸೂಚಿಸಿರುವಂತಹ ಸಹಸ್ರಾರ ಚಕ್ರ ಮತ್ತು ನಮ್ಮ ಸೂಕ್ಷ್ಮ ಕಂಪನಾ ಶರೀರಗಳು ಹೀರ್ಕೊಳ್ಳುತ್ತೆ. ನಮ್ಮ ಮಾನಸಿಕ ಶರೀರ ಮತ್ತು ಭಾವನಾತ್ಮಕ ಶರೀರ ಅಂತ ಏನಿದೆಯೋ ಅದೆಲ್ಲಲ್ಲೂ ಸೂಕ್ಷ್ಮ ಶರೀರಗಳು ಶುದ್ಧೀಕರಿಸಲ್ಪಡುತ್ತೆ. ಹೊರಗಿನಿಂದ ಬರುವಂತಹ ಶುದ್ಧೀಕರಣಗೊಳ್ಳುವುದರಿಂದ ಅದರಿಂದ ವರ್ಗಾವಣೆ ಆಗಬಹುದಂತ ನಕಾರಾತ್ಮಕ ತರಗಳನ್ನ ತಡೆಗಟ್ಟುತ್ತೆ. ಅದರೊಳಗಿರುವಂತ ಸಕಾರಾತ್ಮಕ ತರಂಗಗಳನ್ನ ಅದು ಎಳ್ಕೊಳ್ಳುತ್ತೆ. ಸೋಂಕು ತಗಲ್ದಂತೆ ನಮ್ಮನ್ನ ಕಾಪಾಡುತ್ತೆ. ಮಾವಿನ ಎಲೆಯಲ್ಲಿ, ಬಾಳೆ ಎಲೆಯಲ್ಲಿ, ವಿಳ್ಯದೆಲೆಯಲ್ಲಿ ತುಳಸಿ ಅಥವಾ ಅತಿ ಹೆಚ್ಚು ಕಾಂತಿ ವಲಯ ಅಂದ್ರೆ ಔರ ಇರುತ್ತೆ ಅಂತ ಸಾಬೀತಾಗಿದೆ. ಅಲ್ಲದೆ ಈ ಪ್ರಕಾಶಮಾನವಂತ ಕಾಂತಿ ವಲಯವು ಮಾನವನ ಕಾಂತಿ ವಲಯನ ಪ್ರಭಾವಳಿಯನ್ನ ಶುದ್ಧೀಕರಿಸಿ ಶಕ್ತೀಕರಿಸುತ್ತೆ ಮತ್ತು ನಕಾರಾತ್ಮಕ ತರಂಗಗಳ ವರ್ಗಾವಣೆಯನ್ನು ತಡೆಗಟ್ಟುತ್ತೆ ಅನ್ನೋದು ದೃಢೀಕರಿಸಲ್ಪಟ್ಟಿದೆ. ಮಾವಿನ ಸೊಪ್ಪು ಗಿಡದಿಂದ ಕಿತ್ತಿದ್ರು 48 ಗಂಟೆಗಳ ಕಾಲ ಉಸಿರಾಡ್ತಾ ಇರುತ್ತೆ, ಚೈತನ್ಯ ಭರಿತವಾಗಿರುತ್ತೆ. ಮಾವಿನ ಸೊಪ್ಪಿಗೆ ಕ್ರಿಮಿನಾಶಕ ಗುಣ, ವಿಷಾಪಹರಣ ಗುಣ, ಅತಿಯಾದ ರಕ್ತಸ್ರಾವವನ್ನು ನಿಲ್ಲಿಸುವ ಗುಣ, ಗಾಳಿಯಲ್ಲಿರುವ ವೈರಸ್ಸು, ಬ್ಯಾಕ್ಟೀರಿಯಾ ನಾಶಪಡಿಸುವ ಗುಣ ಅಂತ ಇದೆ ಅಂತ ವೈಜ್ಞಾನಿಕ ಶಾಸ್ತ್ರದಲ್ಲಿ ತಿಳಿದಿದೆ. ನಮ್ಮ ದೇಹದ ಸುತ್ತ ಪರಿವೇಶ ಇರುವಂತಹ ಕಾಂತಿ ವಲಯನ ಶಕ್ತಿಯುತವಾಗಿ ಮಾಡಿ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಉತ್ಪಾದನೆ ಮಾಡೋಕ್ಕೋಸ್ಕರ, ರೋಗ ಗುಣಕಾರಕ ಶಕ್ತಿಯನ್ನು ಹೆಚ್ಚು ಮಾಡೋದಕ್ಕೋಸ್ಕರ ಈ ಒಂದು ತೋರಣನ ನಾವು ಕಟ್ತೀವಿ. ಪ್ರಾಚೀನ ಕಾಲದಿಂದನೂ ಲಕ್ಷ್ಮೀದೇವಿಯ ದೈವಿಕ ಶಕ್ತಿಯನ್ನು ಮೆಚ್ಚಿಸಲು, ಆಕರ್ಷಿಸಲು ಮನೆ ಮತ್ತು ದೇವಾಲಯಗಳ ಬಾಗಿಲ ಮೇಲೆ ತೋರಣಗಳು ಕಟ್ತಾರೆ. ಅಂದ್ರೆ ತೋರಣಗಳಲ್ಲಿ ಮೊದಲು ಬರೋರು ನಾವಲ್ಲ, ನಮ್ಮ ಮುಂದೆ ದೇವರು ಪ್ರವೇಶಿಸ್ತಾನೆ. ಆ ಭಗವಂತನ ಒಂದು ಶಕ್ತಿ ನಮ್ಮ ದೇಹದೊಳಗೆ, ನಮ್ಮ ಮನೆಯೊಳಗೆ ಬರ್ಲಿ ಅನ್ನುವಂತಹ ಒಂದು ಉದ್ದೇಶದಿಂದ ಈ ತೋರಣಗಳನ್ನು ಕಟ್ಟೋದಾಗಿದೆ. ತೋರಣಗಳು ಮಾರಿಗೋಲ್ಡ್ ಮತ್ತು ಮಾವಿನ ಎಲೆಗಳಿಂದ ಕಲುಷಿತ ಗಾಳಿಯನ್ನು ಹೀರ್ಕೊಳ್ಳುತ್ತೆ, ಮನೆಯೊಳಗೆ ತಾಜಾ ಗಾಳಿನ ತರುತ್ತೆ, ನಕಾರಾತ್ಮಕ ಶಕ್ತಿಗಳನ್ನು ನಿವಾರಿಸುತ್ತೆ, ಶಾಂತ ಮತ್ತು ಪರಿಸರನ ಒಳ್ಳೆ ಪರಿಹಾರ ಭಾವನೆ, ಏನೇ ಒಂದು ದೋಷ ಇದ್ದರೂ ಪರಿಹಾರ ಮಾಡುತ್ತೆ. ಯಾವುದೇ ದುಷ್ಟ ಕಣ್ಣುಗಳು ನಮ್ಮ ಮೇಲೆ ಬೀಳಬಾರ್ದು, ಅಂದ್ರೆ ದೃಷ್ಟಿ ದೋಷ ಆಗ್ಬಾರ್ದು. ಇದೇ ರೀತಿ ಮಾರಿಗೋಲ್ಡ್ಗಳು ಹೂಗಳು ಕಿತ್ತಳೆ ಬಣ್ಣ ಮತ್ತು ಹೂಗಳ ಪರಿಮಳ, ಕೀಟ ಇದನ್ನೆಲ್ಲ ದೂರ ಇಡುತ್ತೆ. ನಮ್ಮ ಮನೆಗೆ ಭೇಟಿ ನೀಡೋ ಜನರಿಗೆ ಸ್ನೇಹಪರ ಕಂಪನಗಳನ್ನು ಕೊಡುತ್ತೆ. ಈ ತೋರಣಗಳು ಅಲಂಕಾರದ ಉದ್ದೇಶಗಳಿಗಾಗಿ ಮಾತ್ರ ಅಲ್ಲ, ನಮ್ಮ ಪೂರ್ವಜರು ಬಣ್ಣಗಳು ಕೇಸರಿ, ಹಳದಿ, ಹಸಿರು, ಬಿಳಿ ಇದೆಲ್ಲ ನಮಗೆ ಮಂಗಳಕರವಾದಂತಹ ಒಂದು ವಾತಾವರಣನ ಕಲ್ಪಿಸ್ತದೆ. ಇದೇ ನಮ್ಮ ಒಂದು ತೋರಣದ ಸಂಪ್ರದಾಯ. ಈಗ 4ನೇದಾಗಿ ಸನಾತನದಲ್ಲಿ ರಂಗೋಲಿ ಅಂತ ನೋಡೋಣ. ರಂಗೋಲಿ ಭಾರತೀಯ ಉಪಖಂಡದಲ್ಲಿ ಹುಟ್ಕೊಂಡಿರುವಂತ ಒಂದು ಕಲಾ ಪ್ರಕಾರ ಅಂತ ಹೇಳ್ಬೋದು. ಇದರಲ್ಲಿ ಅರಿಶಿನದ ಪುಡಿ, ಸುಣ್ಣದ ಕಲ್ಲು, ಒಣ ಅಕ್ಕಿ ಹಿಟ್ಟು, ಬಣ್ಣದ ಮರಳು, ಸ್ಫಟಿಕ ಶಿಲೆ, ಹೂವಿನ ದಳ, ಈ ಬಂಡೆಗಳ ಪುಡಿಗಳು ಇದೆಲ್ಲದನ್ನು ಬಳಸಿ ನೆಲದ ಮೇಲೆ, ಟೇಬಲ್ಗಳ ಮೇಲೆ ಈ ಒಂದು ರಂಗೋಲಿಯನ್ನ ರಚಿಸ್ತಾರೆ. ಇದು ಅನೇಕ ಹಿಂದೂ ಮನೆಗಳಲ್ಲಿ ದೈನಂದಿನ ಅಭ್ಯಾಸ ಆಗಿದೆ. ಪ್ರತಿದಿನ ರಂಗೋಲಿ ಇಲ್ಲದೆ ಕಾರ್ಯಕ್ರಮನೇ ಪ್ರಾರಂಭ ಆಗಲ್ಲ. ಆದಾಗ್ಯೂ ಇದನ್ನು ಹೆಚ್ಚಾಗಿ ಹಿಂದೂ ಹಬ್ಬಗಳಲ್ಲಿ ದೀಪಾವಳಿ, ಓಣಂ, ಪೊಂಗಲ್, ಉಗಾದಿ, ಹೊಸ ವರ್ಷ ಇತರ ಪ್ರಮುಖ ಆಚರಣೆಗಳಿಗೆ ಮಾತ್ರ ಮೀಸಲಿಡಲಾಗಿದೆ. ದಿನ ಎಲ್ಲರೂ ಮಾಡೋದಕ್ಕಾಗೋದಿಲ್ಲ ಅನ್ನೋದು, ಯಾಕಂದ್ರೆ ಇದಕ್ಕೆ ಸಮಯ ತಗೊಳುತ್ತೆ. ರಂಗೋಲಿಗಳನ್ನು ಸಾಮಾನ್ಯವಾಗಿ ದಕ್ಷಿಣ ಭಾರತದ ಉಪಖಂಡದಲ್ಲಿ ಹೆಚ್ಚಾಗಿ ರಚಿಸಲಾಗುತ್ತೆ. ರಂಗೋಲಿ ವಿನ್ಯಾಸಗಳು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆ ರವಾನಿಸಲಾಗುತ್ತೆ. ಹೀಗೆ ರಂಗೋಲಿ ನಮ್ಮ ಕಲೆ ಮತ್ತು ಸಂಪ್ರದಾಯದ ಎರಡು ಜೀವಂತವಾಗಿರಿಸಿದೆ. ಯಾಕೆಂದ್ರೆ ಯಾರು ಕೂಡ ಆರ್ಟಿಸ್ಟ್ಗಳಲ್ಲ, ಆದ್ರೆ ಪ್ರತಿಯೊಬ್ಬ ಹೆಣ್ಣು ಮಗಳು ಮನೆಯ ಹೌಸ್ ವೈಫ್ ಈಸ್ ಎ ಆರ್ಟಿಸ್ಟ್ ಅಂತ ಒಂದು ಹೊರದೇಶದವ್ರು ಹೇಳ್ತಾರೆ. ಸಾಮಾನ್ಯವಾಗಿ ಮುಖ್ಯ ದ್ವಾರದ ಹೊಸ್ತಿಲಲ್ಲಿ ಹೊರಗೆ ಪ್ರದೇಶವನ್ನು ಸ್ವಚ್ಛಗೊಳಿಸಿ ನಂತರ ನೀರು ಹಾಕಿ ನಂತರ ಮುಂಜಾನೆ ಈ ಒಂದು ರಂಗೋಲಿ ಹಾಕೋ ಕಾರ್ಯಕ್ರಮದಲ್ಲಿ ನಡೀತಾ ಇರುತ್ತೆ. ಸಾಂಪ್ರದಾಯಿಕವಾಗಿ ರಂಗೋಲಿ ಮಹಿಳೆಯರಿಗೆ ತಮ್ಮ ಬೆನ್ನು ಮೂಳೆಯನ್ನು ನೇರವಾಗಿ ಇರಿಸ್ಕೊಳ್ಳೋದಕ್ಕೆ ಒಂದು ವ್ಯಾಯಾಮ ಅಂತಾನು ಹೇಳ್ಬೋದು. ರಂಗೋಲಿ ಮನೆಯ ಸಂತೋಷ, ಸಕಾರಾತ್ಮಕತೆ, ಜೀವನೋತ್ಸಾಹನ ಪ್ರತಿನಿಧಿಸುತ್ತೆ. ಸಂಪತ್ತು, ಅದೃಷ್ಟ, ದೇವತೆಯಾದ ಲಕ್ಷ್ಮಿನ ಸ್ವಾಗತಿಸುವಂತ ಒಂದು ಕಾರ್ಯಕ್ರಮ ಅಂತಾನು ಹೇಳ್ಬೋದು. ಶುದ್ಧ ಪ್ರವೇಶ, ರಂಗೋಲಿ ಇಲ್ಲದ ಹಿಂದೂ ಮನೆ ದರಿದ್ರ, ದುರದೃಷ್ಟ ವಾಸಸ್ಥಾನವಾಗಿದೆ ಅಂತ ನಮ್ಮ ಹಿಂದೂ ಹಿರಿಯರು ಹೇಳ್ತಾರೆ. ಯಾರ ಮನೇಲಿ ರಂಗೋಲಿ ಇಡಲ್ವೋ ಅವ್ರ ಮನೇಲಿ ದರಿದ್ರ ಒಳಗಡೆ ಹೋಗುತ್ತೆ ಅಂತ ಹೇಳ್ತಾರೆ. ವಿವಿಧ ರಾಜ್ಯದ ಸಂಸ್ಕೃತಿ ಆಧಾರದ ಮೇಲೆ
ಭಾರತದಲ್ಲಿ ರಂಗೋಲಿಗೆ ವಿಭಿನ್ನ ಹೆಸರುಗಳಿವೆ. ಕೋಲಂ, ಮುಗ್ಗು, ಅಲ್ಪನ, ಚೌಕಾಪೂರ್ಣ, ಮಂದಣ, ಶ್ರೀ ಹರಿಪಾಣ, ಸಾಥಿಯ, ಓಸ. ಈ ತರ ತಮಿಳುನಾಡು, ಆಂಧ್ರ, ಬೆಂಗಾಲಿ, ಉತ್ತರ ಪ್ರದೇಶ, ರಾಜಸ್ಥಾನಿ, ಬಿಹಾರ, ಗುಜರಾತಿ, ಒರಿಸ್ಸಾಗಳಲ್ಲಿ ತಮ್ಮದೇ ಆದಂತ ಹೆಸರುಗಳಿಂದ ಇದನ್ನು ಕರೀತಾರೆ. ರಂಗೋಲಿಯ ಉದ್ದೇಶ ಅಲಂಕಾರಕ್ಕೆ ಮೀರಿದ್ದು ಸಾಂಪ್ರದಾಯಿಕವಾಗಿ ಪುಡಿ ಮಾಡಿದ ಕ್ಯಾಲ್ಸೈಟ್, ಸುಣ್ಣದ ಕಲ್ಲು, ಏಕದಳ ಪುಡಿ, ಅಕ್ಕಿ ಹಿಟ್ಟು ಇದಕ್ಕೆ ಉಪಯೋಗ ಬಳಸ್ತಾರೆ. ಸಾಮಾನ್ಯವಾಗಿ ಸುಣ್ಣದ ಕಲ್ಲು ಕೀಟಗಳನ್ನು ಮನೆಯೊಳಗಡೆ ಪ್ರವೇಶಿಸಿದಂತೆ ತಡೆಯುತ್ತೆ. ಅದರ ತಡೆಯುವ ಸಾಮರ್ಥ್ಯ ಇದಕ್ಕಿದೆ. ಏಕದಳ ಪುಡಿ ಅಂದ್ರೆ ಅಕ್ಕಿ ಹಿಟ್ಟು ಕೀಟಗಳನ್ನು ಆಕರ್ಷಿಸುತ್ತೆ ಮತ್ತು ಅವುಗಳನ್ನು ಮನೆಯೊಳಗೆ ಪ್ರವೇಶಿಸಿದಂತೆ ತಡೆಯುತ್ತೆ. ಅಲ್ಲೇ ಆಹಾರ ಸಿಗೋದ್ರಿಂದ ಒಳಗಡೆ ಬರಲ್ಲ. ರಂಗೋಲಿಗಾಗಿ ಏಕದಳ ಪುಡಿಗಳನ್ನ ಬಳಸ್ತಾರೆ. ಪಂಚಮಹಾಭೂತ ಸೇವೆ ಅಂತಾನೂ ಇದನ್ನ ನಂಬಲಾಗುತ್ತೆ. ಏಕೆಂದ್ರೆ ಕೀಟಗಳು ಮತ್ತು ಇದರ ಧೂಳಿನ ಸೂಕ್ಷ್ಮ ಜೀವಿಗಳಿಗೆ ರಂಗೋಲಿ ಸಾಂಪ್ರದಾಯಿಕ ಮೂಲವನ್ನು ಆಹಾರದ ರೀತಿಯಲ್ಲಿ ನೀಡೋದ್ರಿಂದ ಆ ಒಂದು ಕ್ರಿಮಿಗಳು, ಕೀಟಗಳು ನಮ್ಮ ಮನೆ ಒಳಗಡೆ ಪ್ರವೇಶಿಸಲ್ಲ ಅನ್ನೋದು ಒಂದು ಭಾವನೆ. ಪ್ರತಿಯೊಂದು ಪ್ರದೇಶಕ್ಕೂ ವಿಶಿಷ್ಟವಾದ ಸಂಪ್ರದಾಯ ಇದೆ, ಜಾನಪದ ಆಚರಣೆ ಇದೆ, ಪ್ರತಿಬಿಂಬಿಸೋದ್ರಿಂದ ಈ ವಿನ್ಯಾಸಗಳನ್ನ, ಚಿತ್ರಣಗಳನ್ನ ನಾವು ನೋಡ್ಬೋದು. ಒಂದು ರಂಗೋಲಿಗಿನ ಇನ್ನೊಂದು ರಂಗೋಲಿ ಅದ್ಭುತವಾಗಿರುತ್ತೆ. ಚಿತ್ರದಲ್ಲಿ ನೀವು ನೋಡ್ತಾ ಇರ್ಬೋದು. ರಂಗೋಲಿನ ಸಾಂಪ್ರದಾಯಿಕವಾಗಿ ಹುಡುಗಿಯರು ಅಥವಾ ಮಹಿಳೆಯರು ಹಾಕ್ತಾರೆ. ಆದರೂ ಪುರುಷರು ಕೂಡ ಈ ಪುರುಷರು ಇದನ್ನ ರಚಿಸೋದ್ರೊಳಗೆ ನಿಶ್ಚಿತರಾಗಿದ್ದಾರೆ ನಮ್ಮ ದೇಶದಲ್ಲಿ. ಇತರ ಕೂಟಗಳಿಗೆ ಅಂತಹ ಸಂದರ್ಭಗಳಲ್ಲಿ ರಂಗೋಲಿ ಸಾಂಪ್ರದಾಯಿಕ ಮೂಲಕ ಬಣ್ಣಗಳ ಬಳಕೆ, ರೋಮಾಂಚಕ ವಿನ್ಯಾಸಗಳ ರಚನೆ, ಕೌಶಲ್ಯಗಳನ್ನು, ಪ್ರತಿಸ್ಪರ್ಧೆಗಳನ್ನು ಕೂಡ ರಂಗೋಲಿ ಮೂಲಕ ಪ್ರದರ್ಶಿಸಲಾಗುತ್ತೆ, ಏರ್ಪಡಿಸ್ತಾರೆ. ರಂಗೋಲಿ ವಿನ್ಯಾಸಗಳು ಸರಳವಾದ ಜಾಮಿತೀಯ ಆಕಾರಗಳು, ಪಿರಮಿಡ್ ಆಕಾರಗಳು, ದೇವತೆಗಳ ಚಿತ್ರಣಗಳು, ನಿರ್ದಿಷ್ಟ ಆಚರಣೆಗಳಿಗೆ ಸೂಕ್ತವಾದ ಹೂವು, ದಳ, ಆಕಾರಗಳನ್ನ ಇಲ್ಲಿ ಪ್ರತಿಬಿಂಬಿಸುತ್ತೆ. ಜಾಮಿತಿಯ ವಿನ್ಯಾಸಗಳು ಶಕ್ತಿಯುತ ಧಾರ್ಮಿಕ ಚಿಹ್ನೆಗಳನ್ನು ಪ್ರತಿನಿಧಿಸುತ್ತೆ. ಮನೆಗಳಲ್ಲಿ, ದೇವಾಲಯಗಳಲ್ಲಿ, ಯಾಗಗಳಲ್ಲಿ ವಿಶೇಷ ರಂಗೋಲಿ ವಿನ್ಯಾಸಗಳನ್ನ ಹಮ್ಮಿಕೊಳ್ತಾರೆ. ರಂಗೋಲಿ ಬಿಡಿಸುವ ಮೊದಲು ನೆಲವನ್ನು ನೀರಿನಿಂದ ತೊಳೆಯಲಾಗುತ್ತೆ. ನಕಾರಾತ್ಮಕ ತರಂಗಗಳನ್ನು ನಿಷ್ಕ್ರಿಯಗೊಳಿಸುವ ಹಾಗೂ ಕಾಂತಿ ವಲಯವನ್ನು ಶುದ್ಧೀಕರಿಸುವ ಶಕ್ತಿ ನೀರಿನಲ್ಲಿದೆ. ನಮ್ಮ ಮನಸ್ಸಿನಲ್ಲಿ ಉತ್ಪತ್ತಿ ಆಗುವಂತಹ ಭಾವನೆಗಳಿಂದ ಮನೆಯಲ್ಲಾಗಲಿ ಅಥವಾ ಹೊರಗಡೆ ವ್ಯಾವಹಾರಿಕ ಆಗಲಿ ಕೋಪತಾಪ, ಜಗಳ ಮುಕ್ತಾಯಗೊಂಡಿರುತ್ತೆ ಮನೆಗಳಲ್ಲಿ ಅಥವಾ ಹೊರಗಡೆ. ನಾವು ಗಂಡಸರು ಬೆಳಗ್ಗೆ ಸ್ನಾನದ ನಂತರ ಎಷ್ಟೇ ಹೊತ್ತಿಗೆ ಹೊರಡಬೇಕಾದ್ರೂ ಮುಂಚೆ ಮನೆ ಬಾಗಿಲನ್ನ ನೀರು ಹಾಕಿ ಗುಡಿಸಿ ತೊಳೆದು ತ್ರಿಕೋಣಾಕಾರದ ಒಂದು ರಂಗೋಲಿ ಇಟ್ಟು ಅದರ ಮಧ್ಯದಲ್ಲಿ ಒಂದು ಚುಕ್ಕಿ ಇಟ್ಟು ನೀವು ಹೋಗ್ಬಿಟ್ಟು ಬನ್ನಿ, ಸಂತೋಷವಾಗಿ ಹೋಗಿ ಲಾಭವಾಗಿ ಬನ್ನಿ ಅಂತ ಹೇಳುವಂತ ಒಂದು ಸಂಪ್ರದಾಯ ಇಂದಿಗೂ ನಡೆದು ಬಂದಿದೆ. ಮನೆ ಹೆಣ್ಣು ಮಗಳು ತನ್ನ ಗಂಡಸಿಗೆ ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಅವನು ಹೊರಗಡೆ ಹೋಗ್ಲಿ, ಹೆಚ್ಚಾಗಿ ಸಂಪಾದನೆ ಮಾಡ್ಕೊಂಡ್ ಬರ್ಲಿ ಅನ್ನೋಂಥ ಒಂದು ವಿಧಾನದಿಂದ ಈ ಸಂಪ್ರದಾಯ ನಡೀತಾ ಇದೆ. ರಂಗೋಲಿಯಲ್ಲಿ ರಚನೆ ಆಗುವಂತ ಆಕಾರ, ಕೋನಗಳು, ಚುಕ್ಕಿ ಮಾನವನ ಮನಸ್ಸಿನಲ್ಲಿ ಉದ್ಭವ ಆಗುವಂತ ನಕಾರಾತ್ಮಕ ಭಾವನೆಗಳನ್ನ, ಕಂಪನಗಳನ್ನ, ರಾಗದ್ವೇಷಗಳನ್ನ ಮಾನವನ ದೇಹದಿಂದ ಅಂದ್ರೆ ರಂಗೋಲಿಯನ್ನು ದಾಟುವಾಗ ಅಂಗಾಲುಗಳಿಂದ ನಮ್ಮ ಪಾದದಲ್ಲಿರುವಂಥ ಚಕ್ರಗಳ ಮೂಲಕ ಸೆಳ್ಕೊಂಡು ನಮ್ಮ ದೇಹನ ಹಾಳು ಮಾಡುತ್ತೆ. ಇದನ್ನ ಭೂಮಿಗೆ ವಾಪಸ್ ಕಳಿಸುವಂತ ಒಂದು ಕಾರ್ಯಕ್ರಮನೇ ಈ ರಂಗೋಲಿ ಆಗಿರುತ್ತೆ. ಯಾವಾಗ ನಾವು ವಾಪಸ್ ಬರ್ತೀವೋ ಆಗ ಈ ರಂಗೋಲಿಯನ್ನ ಮೇಲೆ ಕಾಲಿಟ್ಟಾಗ್ಲಿ ಅಥವಾ ದಾಟಿ ಬಂದ್ರೆ ಅದ್ರ ಮಧ್ಯದಲ್ಲಿರುವಂತಹ ಚುಕ್ಕಿ ಈ ನಮ್ಮ ಪಾದದಲ್ಲಿರುವಂತಹ ಒಂದು ಪಾದಚಕ್ರ, ಸೋಲ್ ಚಕ್ರ ಅಂತ ಕರೀತಾರೆ, ಅದರ ಮೂಲಕ ಎಳ್ಕೊಂಡ್ಬಿಡುತ್ತದು. ಅಂದ್ರೆ ಈ ರಂಗೋಲಿಯಿಂದ ದಾಟುವಾಗ ಅಂಗಾಲುಗಳಿಂದ ಸೆಳೆದು ಭೂಮಿಗೆ ಕಳಿಸ್ಬಿಡುತ್ತೆ. ಹೀಗೆ ಗ್ರೌಂಡಿಂಗ್ ಆಗುತ್ತೆ. ಮನೆಯಿಂದ ಹೊರಗೆ ಹೋಗುವಾಗ್ಲೂ ಮತ್ತು ಸಂಜೆ ಮನೆಯೊಳಗೆ ಬರುವಾಗ್ಲೂ ನಮ್ಮನ್ನು ಶುದ್ಧೀಕರಿಸುತ್ತೆ. ಸೂರ್ಯನ ಕಿರಣಗಳಿಗೆ ಅದು ಆಕ್ಟಿವೇಟ್ ಆಗುತ್ತೆ. ನಕಾರಾತ್ಮಕ ಕಂಪನಗಳನ್ನು ಮತ್ತಷ್ಟು ನಿಷ್ಕ್ರಿಯಗೊಳಿಸುವಂತ ಶಕ್ತಿ ಸೂರ್ಯನಿಗಿದೆ. ಸೂರ್ಯೋದಯಕ್ಕೆ ಮುಂಚೆನೆ ಮನೆ ಬಾಗಿಲಿಗೆ ಅದಕ್ಕೋಸ್ಕರನೇ ನಾವು ತೊಳೆದು ರಂಗೋಲಿ ಇಡೋದು. ರಂಗೋಲಿ ಎಂಬ ಕನ್ನಡದ ಪದದ ಮೂಲ ಸಂಸ್ಕೃತದ ರಂಗವಲ್ಲಿ, ರಂಗೋಲಿ ಶುಭ ಸಂಕೇತ, ಉತ್ಸವದ ಸಂತೋಷದ ಸಂಕೇತ, ಕಲಾಭಿಶಕ್ತಿಯ ಮಾಧ್ಯಮ, ಚಿತ್ತ ನರಳಿಸುವಂತಹ ಸೌಂದರ್ಯ, ನಮ್ಮ ಮನಸ್ಸನ್ನ ಮುದ ಮಾಡುತ್ತೆ. ಇದು ಮನಸ್ಸಿಗೆ ಸಂತೋಷ ಕೊಡುತ್ತೆ, ಶಾಂತಿ ಕೊಡುತ್ತೆ, ನೆಮ್ಮದಿಯನ್ನು ಕೊಡುತ್ತೆ ಅಂತಹ ಒಂದು ನಮ್ಮ ಸಂಪ್ರದಾಯ. ವೈಜ್ಞಾನಿಕ ಕಾರಣ ತಗೊಳ್ಳೋದಾದ್ರೆ ಮನೆ ಮುಂದೆ ರಂಗೋಲಿ ಹಾಕೋದು ಭಾರತೀಯರ ಅತಿ ಹಳೆಯ ಕಾಲದ ಸಂಪ್ರದಾಯ. ಇಂದು ಕೂಡ ನಾವು ಪಾಲಿಸ್ಕೊಂಡು ಬಂದಿದ್ದೀವಿ. ಇದು ವೈಜ್ಞಾನಿಕ ಕಾರಣ ಹೀಗಿದೆ. ಸಾಮಾನ್ಯವಾಗಿ ವೃತ್ತಾಕಾರವಾಗಿ ನೇರವಾದ ಅಂಕುಡೊಂಕು ರೇಖೆಗಳಿಂದ ಕೂಡಿರುತ್ತೆ.
ಅದನ್ನ ನೋಡಿದ್ರೆ ತರಂಗಗಳು ಬೇರೆ ಬೇರೆ ರೀತಿಯ ಫ್ರೀಕ್ವೆನ್ಸಿಲಿ ಇದ್ರ ಮೂಲಕ ಸಂಚರಿಸುತ್ತೆ ಅಂತ ನಾವು ತಿಳ್ಕೊಳ್ಬಹುದು. ರಚನೆಗಳು ನೋಡುಗರ ಮೆದುಳಿನ ಮೇಲೆ ಪ್ರಭಾವ ಬೀರುತ್ತೆ, ಅದರಿಂದ ಅವ್ರಿಗೆ ಮುದ ಕೊಡುತ್ತೆ. ಅದರಲ್ಲೂ ಹಳೆ ಕಾಲದ ಜನರು ಹಾಕ್ತಿದ್ದ ಚುಕ್ಕಿ ಮತ್ತು ರೇಖೆಯ ರಂಗೋಲೆಗಳು ವೈಜ್ಞಾನಿಕ ಖಂಡಿತವಾಗ್ಲೂ ಪಡೆದಿರುತ್ತೆ. ಥಿಯರಿ ಆಫ್ ಶೇಪ್ಸ್ ಅಂತ ನಾವೇನ್ ಹೇಳ್ತೀವೋ ಅದರ ಮೂಲಕ ಅದರೊಳಗಿರೋ ಶಕ್ತಿಗಳೆಲ್ಲ ಈ ರಂಗೋಲಿ ಮೂಲಕ ನಮ್ಮ ಮನೆ ಬಾಗಿಲಲ್ಲಿ ಹಾಕಿರ್ತಾರೆ. ಮನೆ ಮುಂದೆ ರಂಗೋಲಿ ಹಾಕೋದ್ರಿಂದ ಅದರಲ್ಲಿ ತರಂಗಗಳು ಹುಟ್ಟುತ್ತೆ. ಹರಿದಿರುವಂತಹ ರೇಖೆಗಳು ಮನೆಯನ್ನ ಪ್ರವೇಶಿಸುತ್ತೆ, ಮನಸ್ಸನ್ನ ಶಾಂತಿಗೊಳಿಸುತ್ತೆ, ಮೆದುಳಿನ ಮೇಲೆ ಪ್ರಭಾವ ಬೀರಿ ಸಂತೋಷಗಳನ್ನು ಪ್ರಚೋದಿಸುತ್ತೆ. ರಂಗೋಲಿ ವಿವಿಧ ಆಕಾರಗಳು ಮನುಷ್ಯನ ಮೇಲೆ ಬೇರೆ ಬೇರೆ ರೀತಿ ಪರಿಣಾಮ ಬೀರುತ್ತೆ. ಅದರಲ್ಲೂ ಬಣ್ಣಗಳಿಗೂ ಹೀಗೆ ಪ್ರಭಾವ ಬೀರೋ ಶಕ್ತಿ ಇರೋದ್ರಿಂದ ಒಟ್ಟಾರೆ ಮೆದುಳಿನ ನಮ್ಮ ಒಂದು ಬಲ ಮೆದುಳು ಸಾಧ್ಯವಾದಷ್ಟು ಚಿತ್ರಗಳನ್ನು ತಗೊಳುತ್ತೆ, ಬಣ್ಣಗಳನ್ನ ಎಳ್ಕೊಳ್ಳುತ್ತೆ. ಇದೇ ತರ ನಮ್ಮ ನರಗಳನ್ನ ಪ್ರಚೋದಿಸುತ್ತೆ. ಹೀಗೆ ನಮ್ಮ ದೇಹದಲ್ಲಿ ಇರುವಂತಹ ಎಲ್ಲ ಭಾವನೆಗಳನ್ನ ಉದ್ದೇಪಿಸಿ ರಂಗೋಲಿ ಮೂಲಕ ಶಾಂತಿ ನೆಮ್ಮದಿ ಕೊಡುತ್ತೆ. ಕೋಲಂ ಅಂತ ರಂಗೋಲಿ ಅಥವಾ ಕೋಲಂ ಬಣ್ಣಗಳ ಮಂಚೂಣಿ ಅಂತ ಕರೀತಾರೆ. ಮನೆಯ ಹೊಸ್ತಲಲ್ಲಿ ಮಾದರಿಗಳನ್ನು ಚಿತ್ರಿಸುವ ಪ್ರಾಚೀನ ಕಲೆಯೇ ಭಾರತೀಯ ಉಪಖಂಡದಲ್ಲಿ ಇದು ಹುಟ್ಟುಕೊಂಡಿದೆ. ರಂಗೋಲಿ ಎಂಬ ಪದವು ಸಂಸ್ಕೃತದಲ್ಲಿ ಬಣ್ಣ ಎಂಬ ರಂಗವಲ್ಲಿ ಎಂಬ ಅರ್ಥ ಇದೆ. ರಂಗು ಅಂದ್ರೆ ಕಲರ್ ಅಂತ ಅರ್ಥ. ಆ ಹೆಸರು ಅಲ್ಲಿಂದನೇ ಬಂದಿರುವಂತದ್ದು. ಮುಗ್ಗು, ಕೋಲಂ, ಮಂದನ, ಚೌಕಪೂರ್ಣ, ಜ್ಯೋತಿ, ಚಿತ, ಪೊಕ್ಕಳಂ ಈ ತರ ರಂಗೋಲಿಯ ಕಲಾ ಪ್ರಕಾರನ ಬಾಗಿಲಲ್ಲೇ ಒಳ್ಳೆಯತನ ಮತ್ತು ಸೌಂದರ್ಯ ಭಾವನೆಯನ್ನ ಉಂಟು ಮಾಡುವಂತ ಹೆಸರುಗಳಿಂದ ಇದು ಬಹಳ ನಮ್ಮ ದೇಶದೊಳಗೆ ಬೆಳೆದಿದೆ. ರಂಗೋಲಿ ಕಲಾ ಪ್ರಕಾರವು ಗಣಿತದ ಪರಿಕಲ್ಪನೆಗಳನ್ನು ಬಳಸಿ ಹೆಚ್ಚಾಗಿ ಪ್ರಕೃತಿಯಲ್ಲಿ ಪ್ರೇರಿತವಾದ ಮಾದರಿಗಳನ್ನು ನೆಲದ ಮೇಲೆ ಸಾಮಾನ್ಯವಾಗಿ ಭಾರತೀಯ ಮನೆ ಪ್ರವೇಶ ದ್ವಾರಗಳಲ್ಲಿ ರಚಿಸಲಾಗುತ್ತೆ. ಇಷ್ಟು ಚುಕ್ಕಿ ಇಡಬೇಕು, ಇಷ್ಟು ರಂಗೋಲಿ ಇಡ್ಬೇಕಾದ್ರೆ ಇಷ್ಟು ಚುಕ್ಕಿ ಇಷ್ಟು ಮಾಡಬೇಕು ಅಂತ ಇರುತ್ತೆ. ಸೊ ಈ ತರ ಈ ಮಾದರಿಗಳು ಭಾರತೀಯ ಮನೆ ದ್ವಾರದಲ್ಲೇ ಇರುತ್ತೆ. ಸೊ ಇದು ನಮ್ಮ ಪೂಜಾ ಕೊಠಡಿಗಳ ಪ್ರಾರ್ಥನೆ ಜಾಗದಲ್ಲೂ ಕೂಡ ಇರುತ್ತೆ. ಸೊ ಹೀಗೆ ಪೂರ್ವಜರ ಹೇಳಿಕೆಯಂತೆ ಮನೆಯ ಮುಂಭಾಗದಲ್ಲಿ ಹಿಟ್ಟಿನ ರಂಗೋಲಿ ಬರೆದ್ರೆ ಇರುವೆ ಕ್ರಿಮಿಗಳು ಬರೋಲ್ಲ ಅನ್ನೋದೊಂದು. ಈ ತರ ಇದರಿಂದ ನಮ್ಮ ವೈಶಿಷ್ಟ್ಯ ಅನ್ನೋದು ಕಲೆಗೆ ಇಲ್ಲಿ ಯಾವ ಡಿಗ್ರಿ ಪಡಿಬೇಕಾದಿಲ್ಲ. ಗಣಿತದ ಜಾಮೆಟ್ರಿಕಲ್ ಶೇಪ್ಸ್ನ ನಾವು ತಾವೇ ಮಾಡ್ತೀವಿ. ಯಾವುದೇ ಸ್ಕೇಲ್ ಬಳಸೋಲ್ಲ, ಯಾವುದೇ ಮಾಪನ ಬಳಸೋಲ್ಲ. ನಮ್ಮ ಪೂರ್ವಜರು ಹಿಂದಿನ ಜನರು ಸರಾಗವಾಗಿ ಇದನ್ನ ಬಿಡಿಸ್ತಾರೆ. ಆಯುತ, ತ್ರಿಕೋನ, ಸಮಾಂತರ ರೇಖೆ, ಚೌಕ, ಗಣಿತದ ಆಕಾರ ಹೊಂದಿರುವಂತಹ ಈ ರಂಗೋಲಿ ಗಣಿತದ ಅರಿದೇ ಇರುವಂತಹ ಏನು ಪೆಟ್ಟೊತ್ತರುವಂತಹ ಹೆಣ್ಮಕ್ಳು ಕೂಡ ತರ್ಕಬದ್ಧವಾಗಿ ಬಿಡಿಸ್ತಾರೆ. ಇದು ಸಂಸ್ಕೃತಿಯ ಪ್ರತೀಕ, ನಮ್ಮ ಜೊತೆಗೆ ಬಂದಿರುವಂತಹ ಬುದ್ಧಿಮತ್ತೆಯ ಮೆರುಗು ಅಂತಾನು ಹೇಳ್ಬೋದು. ಇಲ್ಲಿ ಮಂಡಲ ರಂಗೋಲಿ ಅಂತ ಮತ್ತೊಂದಿದೆ. ಅದೇನು ಅಂತ ಕೇಳಿದ್ರೆ ಬ್ರಹ್ಮಾಂಡದ ಇಲ್ಲಿ ರಂಗೋಲಿನ ಸಾಂಸ್ಕೃತಿಕ ಮನೋವೈಜ್ಞಾನಿಕ ರೇಖಾಚಿತ್ರ, ಚಾರ್ಟ್ಸ್, ಜಾಮಿತಿಯ ಮಾದರಿಯಲ್ಲಿ ಇರುತ್ತೆ. ಇದು ಬ್ರಹ್ಮಾಂಡದ ಆಧ್ಯಾತ್ಮಿಕ ಸಾಂಕೇತಿಕ ಬ್ರಹ್ಮಾಂಡದ ಸಮಯ ಸೂಕ್ಷ್ಮ ರೂಪನ ಪ್ರತಿನಿಧಿಸುತ್ತೆ ಅಂತ ಹೇಳ್ತಾರೆ. ಇದು ಬ್ರಹ್ಮಾಂಡದಲ್ಲಿ ಏನ್ ನಡೀತಿದೆ, ಸೂರ್ಯ ಹೇಗ್ ಮೂವ್ ಆಗ್ತಾನೆ ಅನ್ನೋದೆಲ್ಲ ಕೂಡ ರಂಗೋಲಿ ಮೂಲಕನೂ ತಿಳ್ಕೊಳ್ಳುವಂತಹ ಅದ್ಭುತ ಒಂದು ವಿನ್ಯಾಸ ಅಂತ ಹೇಳ್ತಾರೆ. ಮೂಲತಃ ಸಂಪೂರ್ಣತೆಯನ್ನ ತೋರ್ಸುತ್ತೆ. ಓಂ ಪೂರ್ಣಮದ ಪೂರ್ಣಮಿದಂ ಅಂತ ಏನ್ ಶ್ಲೋಕ ಇದೆ, ಆ ಸಂಪೂರ್ಣತೆ ಈ ಕಾಸ್ಮಿಕ್ ರೇಖಾಚಿತ್ರ ಅಂತಾನು ಕರಿಬಹುದು. ವಿವಿಧ ಮನಸ್ಸುಗಳನ್ನ ದೇಹಗಳನ್ನ ಮೀರಿ ಬೆಳೆದಿರುವಂತ ಒಂದು ಆಧ್ಯಾತ್ಮಿಕ ಪ್ರಯಾಣ ಅಂತಾನು ಕರೀತಾರೆ. ಇದಕ್ಕೆ ಒಳಭಾಗಕ್ಕೆ ಪದರಗಳಿದೆ. ಪದರಗಳ ಮೂಲಕ ಹಾಯುತ್ತೆ, ಎಲ್ಲ ಕಂಪನಗಳ ಹಾಯುತ್ತೆ. ಇದು ಕಣ್ಣಿಗೆ ಕಾಣಲ್ಲ, ಇದು ಮೆಟಾಫಿಸಿಕಲ್ ಅಂತ ಕರೀತಾರೆ. ಇದು ಭಾರತದ ದಕ್ಷಿಣ ಭಾಗಕ್ಕೆ ಒಂದು ಮಹತ್ವ ಇದೆ. ಇದರಿಂದ ಈ ಕಲಾ ಪ್ರಕಾರ ಪ್ರವರ್ಧಮಾನಕ್ಕೆ ಬಂದಿದ್ದು ಸುಮಾರು ಸಹಸ್ರ ವರ್ಷಗಳ ಹಿಂದೆನೆ ಇದು ನಮ್ಮ ದೇಶಕ್ಕೆ ಬಂದಿರುವಂತಹ ಸಂಪ್ರದಾಯ. ಇದ್ರ ಬಗ್ಗೆ ನಾವು ಇಷ್ಟೊತ್ತು ಹೇಳೋದಕ್ಕೆ ನಂಗೂ ಕೂಡ ಬಹಳ ಖುಷಿಯಾಗಿದೆ. ಈಗ ಮುಂದದ್ದು ಪ್ರದಕ್ಷಿಣಾ ಮಹತ್ವ ಅಂತ. ಹಿಂದೂ ಧರ್ಮದಲ್ಲಿ ಪ್ರದಕ್ಷಿಣೆ ಷೋಡಶೋಪಚಾರ ಅಂಶಗಳಲ್ಲಿ ಒಂದಾಗಿದೆ. ಜಗತ್ತಿನ ಅಲೌಕಿಕ ಶಕ್ತಿಗೆ ನಮಸ್ಕರಿಸುವುದೇ ಪ್ರದಕ್ಷಿಣೆ ಅನಿಸುತ್ತೆ. ಅಂದ್ರೆ ನಾವು ಪ್ರದಕ್ಷಿಣೆ ಅಂದ್ರೆ ಸುತ್ತುವರಿಯೋದು. 16 ಹಂತಗಳಲ್ಲಿ ಮಾಡಿದ ದೈವದ ಪೂಜೆ ಅಂತ ಕರೀತಾರೆ ಈ ಒಂದು ಪ್ರದಕ್ಷಿಣೆಗೆ. ದೇವಾಲಯದ ಆವರಣದಲ್ಲಿ ನಿತ್ಯ ವೇದ ಮಂತ್ರಗಳು ಪಠಣ ನಡೀತಾ ಇರುತ್ತೆ. ವಿಗ್ರಹ ದೇವಾಲಯದ ಸುತ್ತಲೂ ಧನಾತ್ಮಕ ಕಂಪನಗಳು ಸಂಗ್ರಹಗೊಂಡಿರುತ್ತೆ.
ಆದ್ರಿಂದ ಪ್ರದಕ್ಷಿಣೆ ಮಾಡಿದಾಗ ಮನಸ್ಸು ಅದನ್ನ ಪರಿಶುದ್ಧವಾಗುತ್ತೆ. ನಮ್ಮ ದೈವವನ್ನು, ನಮ್ಮ ಒಳಗಿರುವಂತಹ ಆತ್ಮ ಅಂದ್ರೆ ದೈವವನ್ನು ಸುತ್ತುವರೆದಿರುವಂತಹ ಧನಾತ್ಮಕ ಶಕ್ತಿ ಮತ್ತು ದೈವಿಕ ಸೆಳವು ನಮ್ಮ ಪ್ರಭಾವಳಿಯನ್ನು ಹೀರ್ಕೊಳ್ಳುತ್ತೆ. ಪ್ರಭಾವಳಿಯಿಂದ ಈ ಒಂದು ದೈವಿಕ ಶಕ್ತಿ ನಮ್ಮದಾಗುತ್ತೆ. ದೇವರಿಗೆ ಪ್ರದಕ್ಷಿಣೆ ಹಾಕುವಾಗ ಧನಾತ್ಮಕ ಶಕ್ತಿ ಬಂದೇ ಬರುತ್ತೆ. ಮತ್ತು ವ್ಯಕ್ತಿಯು ಮನೆಗೆ ಹೋದಾಗ ಮನೆಯಲ್ಲಿ ಹರಡಿರುವ ನಕಾರಾತ್ಮಕ ಶಕ್ತಿ ನಾಶ ಆಗುತ್ತೆ. ನಾವು ದೇವಸ್ಥಾನಕ್ಕೆ ಹೋಗಿ ಧನಾತ್ಮಕ ಶಕ್ತಿಯನ್ನು ಪಡ್ಕೊಂಡು ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿನ ತೊಲಗಿಸುವಂತಹ ಒಂದು ಕಾರ್ಯಕ್ರಮನೇ ಪ್ರದಕ್ಷಿಣೆ ಅಂತ ಕರಿಬಹುದು. ಪ್ರದಕ್ಷಿಣೆ ಕೂಡ ಒಂದು ರೀತಿ ಪ್ರಾಯಶ್ಚಿತ್ವ ಅಂತ ಹೇಳ್ಬೋದು. ಧ್ಯಾನಸ್ಥ ಮನಸ್ಥಿತಿಯಲ್ಲಿ ಸಂಪೂರ್ಣ ನಮ್ರತೆ ಮತ್ತು ಭಕ್ತಿಯಿಂದ ನಾವು ಆಚರಣೆ ಮಾಡಬೇಕು ಮತ್ತು ಸಂಬಂಧಪಟ್ಟ ದೈವದ ಮೇಲೆ ಕೇಂದ್ರೀಕೃತವಾಗಿರಬೇಕು. ಪ್ರದಕ್ಷಿಣೆಯು ಗೌರವ ಮತ್ತು ನಮನವನ್ನು ತೋರಿಸುವ ಒಂದು ಮಾರ್ಗ ಮತ್ತು ದೈವದ ಮುಂದೆ ಸಂಪೂರ್ಣ ಶರಣಾಗತಿಯ ಸ್ಥಿತಿಯಲ್ಲಿ ನಾವು ಅದು ನಮಸ್ಕಾರ ಮಾಡ್ತಾ ಪ್ರದಕ್ಷಿಣೆ ಮಾಡಬೇಕು. ಇದನ್ನು ನಿಧಾನವಾಗಿ ಮತ್ತು ಮಡಿಸಿದ ಕೈಗಳಿಂದ ನಿರ್ವಹಿಸ್ತಾ ಇರಬೇಕು. ಏನೇನೋ ಮಾತಾಡ್ಕೊಂಡು ಮಾಡೋದಲ್ಲ, ಯಾವುದೋ ಯೋಚನೆ ಮಾಡ್ತಾ ಮಾಡೋದಲ್ಲ. ಈಗೆಲ್ಲ ಕೈ ಒಳಗಡೆ ಮೊಬೈಲ್ ಇಟ್ಕೊಂಡು ಮಾತಾಡ್ತಿರ್ತಾರೆ. ಇದೆಲ್ಲದನ್ನು ರೇಡಿಯೋ ತರಂಗಗಳು ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ, ನಮ್ಮ ಅವರನ್ನ ಡ್ಯಾಮೇಜ್ ಮಾಡುತ್ತೆ. ಅದರಿಂದ ಕೇವಲ ಬರಿಗಾಲ್ನಲ್ಲಿ ಶುಚಿರ್ಭೂತರಾಗಿ ಕೈಗಳನ್ನ ಮಡಿಚಿಕೊಂಡು ಎದೆ ಹತ್ರ ಇಟ್ಕೊಂಡು ಕಣ್ಣು ಮುಚ್ಚಿ ಪ್ರದಕ್ಷಿಣೆ ಮಾಡಬೇಕಾಗತ್ತೆ. ಆಗ ನಮಗೆ ಏನಾಗುತ್ತೆ, ಆತ್ಮ ಪ್ರದಕ್ಷಿಣೆ ಅನ್ನುವಂತಹ ಒಂದು ಸ್ಥಿತಿ ಸಿಗುತ್ತೆ. ಪ್ರದಕ್ಷಿಣೆಯಲ್ಲಿ ಕೆಲವು ವಿಧಿಗಳಿದೆ. ಆತ್ಮ ಪ್ರದಕ್ಷಿಣೆ, ಗಿರಿವಲಂ, ಆದಿ ಪ್ರದಕ್ಷಿಣೆ, ದಕ್ಷಿಣೆ, ಈ ತರ ಎಲ್ಲ ಬೇರೆ ಬೇರೆ ವಿಧಿಗಳಿದೆ. ಈ ಪ್ರದಕ್ಷಿಣೆ ಬಗ್ಗೆ ಪೂರ್ಣವಾಗಿ ತಿಳ್ಕೊಬೇಕು ಅಂತಂದ್ರೆ ಹೆಚ್ಚಿನ ಜ್ಞಾನ ಬೇಕು, ಹೆಚ್ಚಿನ ವಿಚಾರ ಬೇಕು. ಗಿರಿವಲಂ ಅಂದ್ರೆ ಬೆಟ್ಟ ಸುತ್ತಲೂ ಪ್ರದಕ್ಷಿಣೆ ಮಾಡೋದು, ಅದಕ್ಕೆ ಪ್ರಾಕಾರ ಸುತ್ತೋದು ಅಂತ ಕರೀತಾರೆ. ಬೆಟ್ಟ ಸುತ್ತು ಅನ್ನೋ ಹೋಗುವಂತಹದ್ದು. ಈಗ ಕೈಲಾಸ ಪರ್ವತಕ್ಕೆ ಹೋದ್ರೆ ಅದನ್ನ ನಾವು ಇದನ್ನ ಹೋಗ್ತೀವಿ. ಆದಿ ಪ್ರದಕ್ಷಿಣೆ ಮಾಡ್ತೀವಿ ಅಂದ್ರೆ ನಾವು ಮುಂದೆ ನಡೆಯುವಾಗ ಒಂದೊಂದೇ ಹಿಮ್ಮಡಿ ಮೇಲೆ ಕಾಲಿಟ್ಟು ನಡೆಯುವಂಥದ್ದು ಆದಿ ಪ್ರದಕ್ಷಿಣೆ. ಪ್ರದಕ್ಷಿಣೆ ಅಂತ ದಕ್ಷಿಣೆ ಅಂತಂದ್ರೆ ದೇವಾಲಯದಲ್ಲಿ ಇರುವಂತ ಕೊಳ ಬಾವಿಲಿ ಸ್ನಾನ ಮಾಡಿದ್ಮೇಲೆ ಒದ್ದೆ ಆದ ಬಟ್ಟೆಯಲ್ಲಿ ನಮಸ್ಕಾರ ಮಾಡುವಂಥದ್ದು. ಮುಟ್ಟಿ ಪೊಡುತ್ತಾಲ ಅಂದ್ರೆ ಮೊಣಕಾಲಿನ ಮೇಲೆ ನಮಸ್ಕಾರ ಮಾಡೋದು. ಉರುಳು ಸೇವೆ ಅಂದ್ರೆ ಉರುಳ್ಕೊಂಡು ನಮಸ್ಕಾರ ಮಾಡೋದು. ಈ ತರ ಸನಾತನ ಧರ್ಮದಲ್ಲಿ ಪೂಜೆಯಲ್ಲಿ ಬೇಕಾದಷ್ಟು ತರ ವೈವಿಧ್ಯ ಇದೆ. ನಮ್ಮ 7 ಚಕ್ರಗಳು ಕೂಡ ಈ ಉರುಳು ಸೇವೆ ಒಳಗಡೆ ನಾವು ಭೂಮಿಗೆ ತಗಲ್ಸಿ ನಮ್ಮ ಒಂದು ನಕಾರಾತ್ಮಕ ತರಂಗಗಳನ್ನ 7 ಚಕ್ರಗಳಿಂದ ಭೂಮಿಗೆ ಗ್ರೌಂಡಿಂಗ್ ಮಾಡೋದೇ ಈ ಒಂದು ಕಾರ್ಯಕ್ರಮ ಆಗಿರುತ್ತೆ. ಇದು ವೈಜ್ಞಾನಿಕ ಹಿನ್ನೆಲೆ ಇದ್ರ ಹೀಗಿದೆ. ಸನಾತನ ಧರ್ಮದಲ್ಲಿ ಪೂಜೆ ಸಮಯದಲ್ಲಿ ನಿಯಮಗಳನ್ನ ಅನುಸರಿಸಲಾಗುತ್ತೆ. ಪೂಜೆ ನಂತರ ದೇವರಿಗೆ ಪ್ರದಕ್ಷಿಣೆ ಮಾಡ್ತೀವಿ. ಪ್ರದಕ್ಷಿಣೆ ಮಾಡಿದಾಗ ಶ್ಲೋಕಗಳು ಹೇಳ್ತೀವಿ. ದೇವರಿಗೆ ಪ್ರದಕ್ಷಿಣೆ ಹಾಕಿದ ನಂತರ ಅವರ ಆಶೀರ್ವಾದ ಪಡ್ಕೋಬೇಕು ಅನ್ನೋದೇ ನಮ್ಮ ಉದ್ದೇಶ. ನಾವೇನ್ ತಪ್ಪು ಮಾಡಿರ್ತೀವೋ ಅದೆಲ್ಲದನ್ನು ತೆಗೆದು ಹಾಕು, ನಮ್ಗೆ ಆಶೀರ್ವಾದ ಮಾಡುವಂತ ಕೇಳುವಂತಹ ಒಂದು ಕಾರ್ಯಕ್ರಮನೇ ಇದು. ನಾವು ಪ್ರದಕ್ಷಿಣೆ ಮಾಡೋದು ಮತ್ತು ದೇವ್ರಿಗೆ ನಮಸ್ಕಾರ ಮಾಡೋದು. ಈ ದೇವಸ್ಥಾನದಲ್ಲಿ ಹಾಕುವಂತ ಪ್ರದಕ್ಷಿಣೆ ಧಾರ್ಮಿಕ ವೈಜ್ಞಾನಿಕ ಪ್ರಾಮುಖ್ಯತೆಯನ್ನು ಒಳಗೊಂಡಿದೆ. ಒಂದು ದಂತಕಥೆಯ ಪ್ರಕಾರ ಭಗವಾನ್ ಶಿವ ಮತ್ತು ಪಾರ್ವತಿ ಇಬ್ರು ಕೂಡ ಅವ್ರ ಮಕ್ಕಳಿಗೆ ನೀವು ಪ್ರಪಂಚ ಸುತ್ತಿ ಬನ್ನಿ, ಯಾರು ಮೊದಲು ಬರ್ತಿರೋ ಅವರು ಈ ಒಂದು ನಮ್ಮ ಭಾಗದ ಮೊದಲ ಪೂಜೆಗೆ ಕಾರಣರಾಗ್ತೀರಿ ಅಂತ ಹೇಳಿದಾಗ ಎಲ್ಲರೂ ಹೋಗ್ತಾರೆ. ರಾಕ್ಷಸರು ಹೋಗ್ತಾರೆ, ಪ್ರತಿಯೊಬ್ರು ಹೋಗ್ತಾರೆ. ಕೊನೆಗೆ ಆ ಪಾರ್ವತಿಯ ಮಕ್ಕಳಾಗ್ರಂದು ಕಾರ್ತಿಕೇಯ ಗಣೇಶ ಇಬ್ರು ಹೋದಾಗ ಕಾರ್ತಿಕೇಯ ಅವನ ನವಿಲ್ ಮೇಲೆ ಕೂತ್ಕೊಂಡು ಪ್ರಪಂಚ ಸುತ್ತಕ್ಕೆ ಹೋಗ್ತಾನೆ. ಆದ್ರೆ ಗಣೇಶ ಅಲ್ಲೇ ಇರ್ತಾನೆ. ಯಾವ ಕಾರಣಕ್ಕೂ ಎಲ್ಲೂ ಹೋಗೋದಿಲ್ಲ. ಏನ್ ಇಲ್ಲೇ ಇದೆಯಲ್ಲ ನೀನು ಅಂತ ಕೇಳಿದ್ರೆ, ಇಲ್ಲ ನಾನು ಪ್ರದಕ್ಷಿಣೆ ಮಾಡ್ತೀನಿ, ಭೂ ಪ್ರದಕ್ಷಿಣೆ ಮಾಡ್ತೀನಿ ಅಂತ ಹೇಳಿ ಅಲ್ಲೇ ಇದ್ದಂತ ತಂದೆ ತಾಯಿಗಳಿಗೆ ಅವನ ನಮಸ್ಕಾರ ಮಾಡ್ತಾನೆ. ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ತಾನೆ. ಎಲ್ಲರೂ ಬಂದು ನಾ ಮುಂಚೆ ಬಂದೆ ಅಂತ ನೋಡಿದಾಗ ಅಲ್ಲಿ ಈಗಾಗಲೇ ಮೊದಲನೇ ಪ್ರದಕ್ಷಿಣೆ ಆಗಿದೆ. ಅದು ಯಾರು ಅಂತ ಕೇಳಿದ್ರೆ ಗಣೇಶ ಅಂತ ಹೇಳ್ತಾರೆ. ಹೀಗೆ ಬ್ರಹ್ಮಾಂಡನ ಸುತ್ತು ಬಂದಿರೋ ಯಾರೋ ಅಲ್ಲ, ಇಲ್ಲೇ ಇಲಿನೇರಿ ಶಿವ ಪಾರ್ವತಿಯರ ಸುತ್ತ ಪ್ರದಕ್ಷಿಣೆ ಹಾಕಿರೋ ಮೂಲಕ ಶರತ್ನಲ್ಲಿ ಗೆದ್ದಿದ್ದಾನೆ ಅಂತ ಹೇಳ್ತಾರೆ. ಹೀಗೆ ಈ ಬ್ರಹ್ಮಾಂಡ ಜನರು ಗಣೇಶನನ್ನ ತಮ್ಮ ಪೋಷಕ ಅಂತ ಹೇಳಿ ಅದಕ್ಕೆ ಮೊದಲನೇ ಪೂಜೆ ಅವನಿಗೆ ನೆರವೇರಿಸ್ಬೇಕು ಅಂತ ತೀರ್ಮಾನ ಆಗುತ್ತೆ. ಈ ತರ ಸನಾತನ ಧರ್ಮದಲ್ಲಿ ಪ್ರದಕ್ಷಿಣೆ ಮಾಡೋದು ಅತ್ಯಂತ ಮಂಗಳಕರ ಅಂತ ಹೇಳ್ತಾರೆ. ಭಗವಂತನ ಪ್ರದಕ್ಷಿಣೆ ಮಾಡೋದು ಲಾಭದಾಯಕ ಅಂತ ಹೇಳಿ, ಅದಕ್ಕೋಸ್ಕರ ಹೇಗೆ ಶಿವಪಾರ್ವತಿನ ನಮಸ್ಕಾರ ಮಾಡೋದು ಗಣೇಶ, ಅದೇ ತರ ನಾವು ಕೂಡ ಈ ಒಂದು ದೇವಸ್ಥಾನದಲ್ಲಿ ನಾವು ದೇವ್ರ ಮೂರ್ತಿನ ನಾವು ಅಲ್ಲಿ ಸ್ಥಾಪನೆ ಮಾಡಿರ್ತೀವಿ. ಅದಕ್ಕೆ
ನಮ್ಮ ಒಂದು ಆತ್ಮನ ಅದರೊಳಗಡೆ ತೊಡಗಿಸಿರ್ತೀವಿ, ಅಲ್ಲಿ ನಾವು ನಮಸ್ಕಾರ ಮಾಡಬೇಕು, ಅದು ಒಂದು ಪ್ರದಕ್ಷಿಣೆ ಮಾಡಬೇಕು ಅನ್ನೋದೇ ನಮ್ಮ ಒಂದು ಕಾರ್ಯಕ್ರಮ. ಧಾರ್ಮಿಕ ನಂಬಿಕೆ, ಇದು ಸಂತೋಷ ಅಂತ ತರುತ್ತೆ. ಧಾರ್ಮಿಕ ಗ್ರಂಥಗಳ ಪ್ರಕಾರ ಇಲ್ಲಿ ಪ್ರದಕ್ಷಿಣೆಯನ್ನ ಮಾಡುವಾಗ ನಾವು ಎಡಗಡೆಯಿಂದ ನಮ್ಮ ಎಡಗೈ ಕಡೆಯಿಂದ ಪ್ರದಕ್ಷಿಣೆ ಹಾಕೋದು ಮಂಗಳಕರ ಅಲ್ಲ. ನಾವು ಬಲಗಡೆಯಿಂದ ಪ್ರದಕ್ಷಿಣೆ ಮಾಡಬೇಕು. 1, 3, 5, 7, 9 ಈ ಬೆಸ ಸಂಖ್ಯೆಗಳಲ್ಲಿ ಪ್ರದಕ್ಷಿಣೆ ಹಾಕಬೇಕು. ಇದ್ರ ಯಾರು ಮಾತಾಡಬಾರ್ದು. ಪ್ರದಕ್ಷಿಣೆ ಮಾಡುವಾಗ ದೇವರ ಧ್ಯಾನ ಮಾಡಬೇಕು, ದೇವರ ಮೂರ್ತಿನ ಚಿತ್ರಣ ಮಾಡ್ಕೋಬೇಕು. ಸೊ ಇದೆಲ್ಲದನ್ನು ವೈಜ್ಞಾನಿಕ ದೃಷ್ಟಿಕೋನವಾಗಿದೆ. ಪ್ರದಕ್ಷಿಣೆ ಹಾಕೋದ್ರವಾಗ ದೇಹಕ್ಕೆ ಪ್ರಯೋಜನಕಾರಿ ಅಂತ ನಮಗೆ ಗೊತ್ತಿದೆ. ಯಾಕೆ ಅಂತ ಕೇಳಿದ್ರೆ ಇಲ್ಲಿ ಹೆಚ್ಚಿನ ಧನಾತ್ಮಕ ಶಕ್ತಿಯನ್ನು ಹರಡಿರುತ್ತೆ. ಅದು ನಮ್ಮ ದೇಹನ ಪ್ರವೇಶಿಸುವಾಗ ಎಲ್ಲಾ ಶಕ್ತಿಗಳು ಕೂಡ, ಚಕ್ರಗಳು ಕೂಡ ವಿಕಸಿತಗೊಳ್ಳುತ್ತೆ, ಶಕ್ತಿ ಭರಿತವಾಗುತ್ತೆ, ದೇಹಾರೋಗ್ಯ, ಮಾನಸಿಕ ಪ್ರಶಾಂತತೆ ದೊರೆಯುತ್ತೆ. ಇದರಿಂದ ವ್ಯಕ್ತಿಯ ಆತ್ಮಬಲ ಹೆಚ್ಚಾಗುತ್ತೆ. ದೇವಸ್ಥಾನದಲ್ಲಿ ದೇವರಿಗೆ ಪ್ರದಕ್ಷಿಣೆಗಳನ್ನು ಹಾಕುವಾಗ ಮೊದಲನೇದಾಗಿ ಎಲ್ಲ ಅಂಗಗಳಿಂದ ಹೊರಬೀಳುವ ವಿವಿಧ ರೀತಿಯ ಸ್ಪಂದನೆಗಳನ್ನ ಭಕ್ತನು ಗ್ರಹಿಸ್ತಾನೆ. ಗರ್ಭಗುಡಿಯಲ್ಲಿನ ಸತ್ವ ಲಹರಿಗಳ ಲಾಭ ಆಗುತ್ತೆ. ದೇವಸ್ಥಾನದ ಗರ್ಭಗುಡಿಯಲ್ಲಿ ಇರುವಂತ ಸತ್ವ ಲಹರಿಗಳು ಗರ್ಭಗುಡಿಯಲ್ಲಿ ಸುತ್ತಲೂ ಗೋಲಾಕಾರವಾಗಿ ನಿಂತಿರುವಂತಹ ಅಲ್ಲಿ ತಿರುಗ್ತಾ ಇರುತ್ತೆ. ಅದು ಎನರ್ಜಿ ವಿಲ್ ಬಿ ರೊಟೇಟಿಂಗ್ ಅಂತಾರೆ. ಅದು ನಮ್ಮ ಒಂದು ತಿರುಗ್ತಾ ಇರುವಂತ ಚಕ್ರಗಳು ಎಳ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ದೇವಸ್ಥಾನ ಪ್ರವೇಶದ ಬಳಿಕ ಈ ಲಹರಿಗಳು ನಮ್ಮ ಜೀವದ ಮೇಲೆ ಸೂಕ್ಷ್ಮ ಪರಿಣಾಮ ಆಗುತ್ತೆ, ಆತ್ಮ ಎಳ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ದೇವತೆಯ ದರ್ಶನ ಪಡೆದ ನಂತರ ನಮ್ಮ ಸುಷುಮ್ನ ನಾಡಿ ಜಾಗೃತವಾಗುತ್ತೆ ಅಂತ ಹೇಳ್ತಾರೆ. ದೇವತೆಯ ಸುತ್ತಲೂ ಪ್ರದಕ್ಷಿಣೆಗಳು ಹಾಕಿದಾಗ ಈ ಲಹರಿಗಳ ಪ್ರಭಾವ ನಮ್ಮ ಪ್ರದಕ್ಷಿಣೆ ಹಾಕೋದ್ರ ಮೇಲೆ ಅತಿಯಾಗಿ ಪ್ರಮಾಣದಲ್ಲಿ ನಮಗೆ ಲಾಭ ಆಗುತ್ತೆ ಅಂತ ಹೇಳ್ತಾರೆ. ಇದರಿಂದ ಬಲಾಢ್ಯ ಅಸುರಿ ಶಕ್ತಿಗಳು ನಮ್ಮನ್ನು ಕಾಯ್ತಾ ಇರುತ್ತೆ ನಮ್ಮೊಳಗಡೆ ಎಂಟರ್ ಆಗೋದಕ್ಕೆ. ಅಂತ ಜಾಗದಲ್ಲಿ ನಾವು ಯಾವಾಗ ನಾವು ಸುತ್ತುವರಿತೀವೋ, ಪ್ರದಕ್ಷಿಣೆ ಹಾಕ್ತೀವೋ, ಈ ಕಪ್ಪು ಆವರಣ ಎಲ್ಲ ಹೊಗೆ ರೂಪದಲ್ಲಿ ಹೊರಗಡೆ ಹೊರಟೋಗುತ್ತೆ. ಹಾಗಾಗಿ ಬ್ಲ್ಯಾಕ್ ಆಗಿರುವಂತಹ ನೆಗೆಟಿವ್ ಎನರ್ಜೀಸ್ ಎಲ್ಲ ಆಕಾಶದ ಕಡೆಗೆ ಹೊರಟು ಹೋಗುತ್ತೆ ಅಂತ ಹೇಳ್ತಾರೆ. ಹೀಗೆ ಈಶ್ವರಿ ಶಕ್ತಿ ನಮಗ್ ಸಿಗುತ್ತೆ. ಇದು ಜೀವ ಚಕ್ರಾಕಾರ ಪದ್ಧತಿಯಿಂದ ಪ್ರದಕ್ಷಿಣೆ ಹಾಕೋದ್ರಿಂದ ಈ ಪ್ರಪಂಚದ ಪ್ರತಿಯೊಂದು ಸುತ್ತುತ್ತಾ ಇದೆ. ನಾವು ಕೂಡ ಅದಕ್ಕೋಸ್ಕರ ನಮ್ಮ ದೇಹನ, ನಮ್ಮ ಒಂದು ಆತ್ಮನ, ನಮ್ಮ ಒಂದು ಚಿಂತನೆಯನ್ನು ಕೂಡ ಶಕ್ತಿ ಸುತ್ತಲೂ ಚಕ್ರಾಕಾರದಲ್ಲಿ ನಾವು ಸುತ್ತಿಸ್ಬೇಕು ಅಂತ ಹೇಳ್ತಾರೆ. ಇದನ್ನ ಬೆಳಗಿನ ಜಾವ ಮಾಡಬೇಕು, ಆವಾಗ ನಮಗೆ ಅದ್ಭುತವಾದಂತ ಶಕ್ತಿ ಸಿಗುತ್ತೆ ಅಂತ ಹೇಳ್ತಾರೆ. ಸಾತ್ವಿಕ ಶಕ್ತಿ ಜಾಸ್ತಿ ಆಗುತ್ತೆ. ಇದರಿಂದ ನಕಾರಾತ್ಮಕ ತರಂಗಗಳು ಭೂಮಿಗೆ ನಾವು ಬರಿಗಾಲಲ್ಲಿ ಇರೋದ್ರಿಂದ ಗ್ರೌಂಡಿಂಗ್ ಆಗುತ್ತೆ ಅಂತ ಹೇಳ್ತಾರೆ. ನಮ್ಮ ಜೀವನ ಚಕ್ರಾಕಾರ ಪದ್ಧತಿಗಳಲ್ಲಿ ನಾವು ನಮ್ಮ ಜೀವ ಅಂದ್ರೆ ಆತ್ಮ ಆಕ್ಟಿವೇಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹೀಗೆ ದೇವಸ್ಥಾನಕ್ಕೆ ಹೋದ ತಕ್ಷಣ ಏನು ಒಂಥರ ಸಮಾಧಾನ. ಯಾಕೆ ಅಂದ್ರೆ ನೆಗೆಟಿವಿಟೀಸ್ ಎಲ್ಲ ತೆಗೆದುಹಾಕಿರ್ತೀವಿ, ಪಾಸಿಟಿವಿಟೀಸ್ನ ಆಕ್ಟಿವೇಟ್ ಮಾಡ್ಕೊಂಡಿರ್ತೀವಿ. ಸೊ ಹೀಗೆ ನಮಗೆ ಹೆಣ್ಣು ಮಕ್ಕಳಿಗೆ ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಬಗ್ಗಿ ನಮಸ್ಕಾರ ಮಾಡ್ತಾರೆ. ಆದ್ರೆ ಗಂಡು ಮಕ್ಕಳು ಉದ್ದಂಡ ನಮಸ್ಕಾರ ಮಾಡಬೇಕು ಅನ್ನೋಂತ ಒಂದು ಪ್ರದಕ್ಷಿಣೆಯ ಒಂದು ಸಂಪ್ರದಾಯ ಇದೆ. ಸ್ಕಂದ ಪುರಾಣದಲ್ಲಿ ಮಾನಸಿಕ, ವಾಚಿಕ, ದೈಹಿಕ ಪಾಪಗಳ ನಿವಾರಣೆಗೆ 3 ಪ್ರದಕ್ಷಿಣೆಗಳನ್ನು ಹಾಕ್ಬೇಕು ಅನ್ನೋಂತ ಒಂದು ಸ್ಕಂದ ಪುರಾಣದಲ್ಲಿ ಹೇಳಿದೆ. ಮೊದಲನೇ ಪ್ರದಕ್ಷಿಣೆ ಮಾಡಿದಾಗ ಪಾಪಗಳ ನಾಶ ಆಗತ್ತೆ. 2ನೇ ಪ್ರದಕ್ಷಿಣೆ ಮಾಡಿದಾಗ ನಾವು ಪಾಪಗಳು ದೂರ ಆಗತ್ತೆ. 3ನೇ ಪ್ರದಕ್ಷಿಣೆ ಮಾಡಿದಾಗ ಪಾಪಗಳು ಮಾಡದಂತ ಪಾಪಗಳು, ಹಿಂದೆ ಮಾಡದಂತ ಪಾಪಗಳು ದೂರ ಆಗುತ್ತೆ ಅಂತ ಹೇಳ್ತಾರೆ. ಇದು ಶಯನ ಪ್ರದಕ್ಷಿಣೆ, ಆತ್ಮ ಪ್ರದಕ್ಷಿಣೆ ಅಂತ ಕೂಡ ಇದೆ. ಶಯನ ಪ್ರದಕ್ಷಿಣೆ ಅಂದ್ರೆ ಮಲಗಿ ದೇವರಿಗೆ ನಮಸ್ಕಾರ ಹಾಕೋದು, ಉರುಳು ಸೇವೆ ಅಂತಾರೆ. ಆತ್ಮ ಪ್ರದಕ್ಷಿಣೆ ಅಂದ್ರೆ ನಿಂತಲ್ಲೇ 3 ಪ್ರದಕ್ಷಿಣೆ ಹಾಕಿ ದೇವರಿಗೆ ನಮಸ್ಕಾರ ಮಾಡೋದು. ಮೊದಲು 2 ಕೈಗಳನ್ನ ದೇವ ಸಮೀಪ ತರೋದು, ಅಲ್ಲಿಂದ ನಂತರ ಸೊಂಟ ಬಗ್ಗಿಸ್ಬೇಕು. 2 ಅಂಗೈಗಳನ್ನ ನೆಲದ ಮೇಲೆ ಇಡಬೇಕು. ಮೊದಲು ಬಲಗಾಲನ್ನು, ಆಮೇಲೆ ಎಡಗಾಲನ್ನು ಹಿಂದಕ್ಕೆ ಮಾಡಿ ನಮಸ್ಕಾರ ಮಾಡಬೇಕು. ಕೈಗಳನ್ನು ಮಡಚಿ ತಲೆ, ಎದೆ, ಅಂಗೈ, ಮೊಳಗಾಲು, ಕಾಲುಗಳ ಬೆರಳುಗಳು ನೆಲಕ್ಕೆ ತಾಗುವಂತೆ ಮಲಗಬೇಕು. ಹೀಗೆ ಕಣ್ಣುಗಳನ್ನು ಮುಚ್ಚಿ ಮನಸ್ಸಿನಿಂದ ನಮಸ್ಕಾರ ಮಾಡಬೇಕು. ಎದ್ದು ನಿಂತ ಬೆಳಕ ಅನಾಹತ ಚಕ್ರದ ಬಳಿ ನಮ್ಮ 2 ಕೈಗಳನ್ನು ತಗೋಬೇಕು. ಅಲ್ಲಿ ನಮ್ಮ ಒಂದು ಆತ್ಮದ ಒಂದು ಸ್ಥಿತಿ ಇರುತ್ತೆ. ಅನಾಹತ ಚಕ್ರದಲ್ಲಿ ಥೈಮಸ್ ಗ್ಲ್ಯಾಂಡ್ ಅಲ್ಲೇ ಆತ್ಮ ಇರುತ್ತೆ ಅಂತ ಈಗ ವೈಜ್ಞಾನಿಕವಾಗಿ ತಿಳಿದಿದ್ದಾರೆ. ಈ ಪ್ರಾರ್ಥನೆ ಏನ್ ಹೇಳ್ತಾ ಪ್ರದಕ್ಷಿಣೆ ಮಾಡಿ ಮುಗಿಸ್ಬೇಕು. ಈ ತರ ಮನಸ್ಸಿನಲ್ಲೇ ಸಂಕಲ್ಪ ಮಾಡ್ಕೋಬೇಕು. ಲೋಕಾಹ
ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳ್ಕೋಬೇಕು. ನಾನೊಬ್ನೇ ಅಲ್ಲ, ಪ್ರಪಂಚದಲ್ಲಿ ಎಲ್ರೂ ಇದ್ದಾರೆ, ಎಲ್ರಿಗೂ ಒಳ್ಳೇದಾಗ್ಲಿ ಭಗವಂತ ಅಂತ ಪ್ರಾರ್ಥಿಸ್ಬೇಕು ಅನ್ನೋದು ನಮ್ಮ ಒಂದು ಈ ಪ್ರದಕ್ಷಿಣಾ ಒಂದು ಕಾರ್ಯಕ್ರಮ. ಮುಂದನೆಯದು ದೇವಸ್ಥಾನದಲ್ಲಿ ಗಂಟೆ ಯಾಕೆ ಕಟ್ತಾರೆ ಅನ್ನೋಂಥದ್ದು, ಗಂಟೆ ಯಾಕೆ ಬಾರಿಸ್ತಾರೆ ಅಂತ ಅನ್ನೋದು. ಗಂಟೆಗಳನ್ನು ಬಾರಿಸುವಂತಹ ದೇವಾಲಯಗಳಲ್ಲಿ ಸಾಮಾನ್ಯವಾಗಿ ದೈವಶಕ್ತಿ ಸ್ಪಷ್ಟವಾಗಿ ಉಳಿಯುತ್ತೆ ಅಂತ ನಂಬಲಾಗಿದೆ. ಹೆಚ್ಚಿನ ದೇವಾಲಯಗಳಲ್ಲಿ ಪ್ರವೇಶದ ಬಾಗಿಲು ಬಲಿಲೇ ಗಂಟೆಗಳನ್ನು ನೇತು ಹಾಕಿರ್ತಾರೆ. ದೇವಾಲಯದ ಗಂಟೆಯ ಸ್ವಲ್ಪ ಸಮಯದ ನಂತರ ಪ್ರಾರಂಭ ಆಗುತ್ತೆ ಅಂತ, ಅಂದ್ರೆ ದೇವಾಲಯ ಪ್ರಾರಂಭ ಆಗ್ತಾ ಇದೆ ಅನ್ನೋದಕ್ಕೆ ಒಂದು ಮಾರ್ಗಸೂಚಿ ಕೂಡ ಗಂಟೆ ಹೊಡೆಯೋದು ಸಂಪ್ರದಾಯ. ಇದು ಗಂಟೆನ ಬಾಗಿಲು ಮುಂದ್ಯದಲ್ಲಿ ಇಟ್ಟಿರ್ತಾರೆ. ಇದು ಇಂದ್ರಿಯಗಳಿಗೆ ಎಚ್ಚರಿಕೆ ಕೊಡುವಂತಹ ಒಂದು, ಯಾಕೆಂದ್ರೆ ಏನೇನೋ ಯೋಚನೆ ಮಾಡ್ಕೊಂಡು ಬರ್ತಾ ಇರ್ತೀಯ, ಮೊದಲು ಬಂದ ತಕ್ಷಣ ಒಂದು ಗಂಟೆ ಬಾರಿಸು. ಆಗ ನಮ್ಮ ಒಂದು ಆ ಗಂಟೆಯ ನಾದ ನಮ್ಮ ಒಂದು 7 ಚಕ್ರಗಳನ್ನ, 72,000 ನಾಡಿಗಳನ್ನ, ನಮ್ಮ ಸುತ್ತೂ ಇರುವಂತಹ ಔರನ ಕೂಡ ಎಚ್ಚರ ಮಾಡುತ್ತೆ. ಇತರ ಆಲೋಚನೆಗಳಿಂದ ಮನಸ್ಸನ್ನು ತೆರವುಗೊಳಿಸುತ್ತೆ. ಹೀಗೆ ನಮ್ಮನ್ನ ದೇವಸ್ಥಾನದಲ್ಲಿ ನಮಸ್ಕಾರ ಮಾಡೋದಕ್ಕೆ ಸಿದ್ಧಗೊಳಿಸುತ್ತೆ. ಒಬ್ಬ ದೇವಾಲಯದೊಳಗೆ ಪ್ರವೇಶಿಸಿದಾಗ ಇಂದ್ರಿಯಗಳ ನಿಯಂತ್ರಣ ಅಗತ್ಯ. ಈ ಒಂದು ಎಚ್ಚರಿಕೆ ಗಂಟೆ ಅಂತಾನೆ ಹೇಳ್ಬೋದು ಇದನ್ನ. ಗಂಟೆ, ಶಂಖ, ಇತರೆ ವಾದ್ಯಗಳು ಇದೆಲ್ಲದನ್ನು ಹೆಚ್ಚುವರಿ ಪ್ರಾಮುಖ್ಯತೆ ಎಂದರೆ ಅಹಿತಕರ ಅಪ್ರಸ್ತುತ ಶಬ್ದಗಳು ಆರಾಧಕರನ್ನ ಭಕ್ತಿಯಿಂದ ಹೊರಗೆ ತಳ್ಳುತ್ತೆ. ಹಾಗಾಗಿ ಉತ್ಸಾಹ, ಏಕಾಗ್ರತೆ ಹೆಚ್ಚಾಗ್ಲಿ ಅಂತ, ಜೊತೆಗೆ ಶಾಂತಿ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಆ ಒಂದು ಘಂಟಾನಾದ. 2 ನಿಮಿಷದ ಕಾಲ ಇರುತ್ತೆ ಒಂದ್ಸತಿ ಗಂಟೆ ಬಾರಿಸಿದ್ರೆ ಆ ಒಂದು ಶಬ್ದ. ಸೊ ಇದು ನಮಗೆ ತುಂಬಾ ಚೆನ್ನಾಗಿ ಸಹಾಯ ಮಾಡುತ್ತೆ. ನಮ್ಮ ಏಕಾಗ್ರತೆ ಉತ್ತಮ ಆಗುತ್ತೆ, ಮನಸ್ಸು ತೆರವಾಗುತ್ತೆ, 0 ಸ್ಟೇಟ್ಗೆ ಬರ್ತೀವಿ. ಹೀಗೆ ಸಾಮೂಹಿಕವಾಗಿ ಆಧ್ಯಾತ್ಮಿಕವಾಗಿ ದೇಗುಲದ ಸಮೀಪದಲ್ಲಿ ಶಕ್ತಿ ತುಂಬುತ್ತೆ. ಎಲ್ಲರೂ ಒಂದೇ ತರ ಯೋಚನೆ ಮಾಡೋದ್ರಿಂದ ನಮ್ಮ ರಿಂಗಿಂಗ್ ಬೆಲ್ ಅಂತ ಕರೀತಾರೆ, ಅನಿರ್ದಿಷ್ಟವಾಗಿ ಜನರ ಗಮನನ ಸೆಳೀತಾ ಇರುತ್ತೆ. ದೇವಾಲಯದೊಳಗೆ ಒಂದ್ಸತಿ ಪ್ರವೇಶದ ಮೇಲೆ 5 ಇಂದ್ರಿಯಗಳು ನಿಯಂತ್ರಣಕ್ಕೆ ಬರುತ್ತೆ. ಈ ಇಂದ್ರಿಯಗಳು, ಪಂಚ ಇಂದ್ರಿಯಗಳು ಕೂಡ ಪೂರ್ಣವಾಗಿ ಕಂಟ್ರೋಲ್ಗೆ ಬರುತ್ತೆ, ಏಕಾಗ್ರತೆ ಬರುತ್ತೆ. ಸಕಾರಾತ್ಮಕ ಶಕ್ತಿಗಳಿಗೂ ಗ್ರಹಿಕೆಗಾಗಿ ನಾವು ಕಾಯ್ತಾ ಇರ್ತೀವಿ. ನಮ್ಮ ಚಕ್ರಗಳು ಆಕ್ಟಿವೇಟ್ ಆಗಿರುತ್ತೆ. ಆರತಿ ದರ್ಶನಕ್ಕೋಸ್ಕರ ಭಕ್ತರು ಕಾಯ್ತಾ ಇರ್ತಾರೆ. ಆರತಿ ಮಾಡಿದ ತಕ್ಷಣನೇ ಗಂಟೆ ಬಾರಿಸ್ತಾರೆ, ಭಗವಂತನ ದರ್ಶನ ಆಗುತ್ತೆ ಅಂತ ಕಾಯ್ತಾ ಇರ್ತೀವಿ. ಸೊ ಆಶ್ರಮಗಳಲ್ಲಿ ಕೂಡ ಪ್ರತಿದಿನ ವಿವಿಧ ಯಾಮಗಳಲ್ಲಿ ಅಲ್ಲಿನ ಪದ್ಧತಿಯಂತೆ ಗಂಟೆನ ಬಾರಿಸ್ತಾ ಇರ್ತಾರೆ. ಆ ಗಂಟೆ ಒಂದೊಂದು ಸತಿ ಬಾರಿಸಿದಾಗಲೂ ಒಂದೊಂದು ಆಚರಣೆ ನಡೀತಾ ಇದೆ ಅಂತ ಒಂದು ಸೂಚನೆ ಸಿಗ್ತಾ ಇರತ್ತೆ. ನಾವೆಲ್ಲಿದ್ರಲ್ಲೇ ಗಂಟೆ ಶಬ್ದ ಕೇಳಿದ ತಕ್ಷಣ ನಮಸ್ಕಾರ ಮಾಡ್ತೀವಿ. ಆರತಿ ಸಮಯದಲ್ಲಿ ಗಂಟೆ ಶಬ್ದ ದುಷ್ಟತನ ದೂರ ಮಾಡುತ್ತೆ. ಶಾಸ್ತ್ರೋಕ್ತವಾಗಿ ಆರತಿ ಮಾಡುವಾಗ ನಾವು ಗಂಟೆ ಬಾರಿಸ್ತಿರ್ತೀವಿ. ಗಂಟೆ ರಿಂಗಿಂಗ್ ಶಬ್ದ ಏನು ಅಂದ್ರೆ ಭಗವಂತನ ಸಾಮೀಪ್ಯಕ್ಕೆ ನಾವು ಹೋಗ್ತಾ ಇದ್ದೀವಿ, ಓಂ ಅನ್ನುವಂತ ಒಂದು ಶಬ್ದ ನಮ್ಮ ಗಂಟಾ ಮೂಲಕ ನಮ್ಮ ಕಿವಿಗೆ ಬೀಳ್ತಾ ಇರತ್ತೆ. ಈ ಓಂ ಅನ್ನೋದೇ ಈ ಬ್ರಹ್ಮಾಂಡದ ಸೃಷ್ಟಿಯ ಮೊದಲನೇ ಒಂದು ಶಬ್ದ. ಅದು ನಮ್ಮ ಭಕ್ತನ ಒಳಗೂ ಕೂಡ ಈ ಮಂಗಳ ಧ್ವನಿ ಹೋಗುತ್ತೆ. ಸೊ ಹೀಗೆ ದುಷ್ಟ ಆಲೋಚನೆ ನಿವಾರಣೆ ಮಾಡಿ ನಕಾರಾತ್ಮಕ ಆಲೋಚನೆಗಳನ್ನು ತೊಲಗಿಸಿ ನಾವು ದೈವತ್ವವನ್ನು ಪಡೆಯೋದೇ ಈ ಘಂಟಾನಾದದ ಒಂದು ಉದ್ದೇಶ ಆಗಿರುತ್ತೆ. ಜಾಗಟೆ, ಶಂಖ, ಈ ಎಲ್ಲ ವಾದ್ಯಗಳು ಕೂಡ ಒಂದು ಉದ್ಧನೆ ಇದೇ ಒಂದು ಕಾರ್ಯಕ್ರಮದ ಒಂದು ಇದು. ಗಂಟೆ ಧ್ವನಿ ಬೆಳಗ್ಗೆ ವ್ಯಕ್ತಿಯನ್ನು ಆಧ್ಯಾತ್ಮಿಕವಾಗಿ ಉತ್ತೇಜಿಸುತ್ತೆ. ಸಂಧ್ಯೆ ಸಮಯದಲ್ಲಿ ಮಾಯಾವತಡ ನಿವಾರಿಸುತ್ತೆ. ನಮಗಿರುವಂತ ಕೆಟ್ಟ ಆಲೋಚನೆಗಳು ಬೆಳಗಿಂದ ಮಾಡಿರೋದನ್ನೆಲ್ಲ ನಿವಾರಣೆ ಮಾಡೋದಕ್ಕೆ ಅದಕ್ಕೆ 2 ಹೊತ್ತು ನಾವು ದೇವಸ್ಥಾನದಲ್ಲಿ ನಾವು ಪ್ರವೇಶ ಮಾಡಿ ಘಂಟಾನಾದನ ಪಡಿಬೇಕು. ಜೊತೆಗೆ ಮನೆಯಲ್ಲೂ ಕೂಡ ಘಂಟಾನಾದನ ನಾವು ಮಾಡಬೇಕು ಅಂತ. ಮಾನವ ಮೆದುಳು ಏಕಕಾಲದಲ್ಲಿ ಅನೇಕ ಯೋಚನೆಗಳು ನಿಭಾಯಿಸ್ತಾ ಇರತ್ತೆ. ಆಲೋಚನೆಗಳು ಸುತ್ತಲೂ ಓಡಾಡ್ತಾ ಇರತ್ತೆ. ನಮ್ಮ ಮೇಲೆ ಕೇಂದ್ರೀಕೃತವಾಗಿರತ್ತೆ. ಕಷ್ಟ, ಯೋಗ ಇದೆಲ್ಲದನ್ನು ತುಂಬಾ ಕಷ್ಟ. ಸೊ ಪ್ರಾಚೀನ ಅಭ್ಯಾಸಗಳು ನಮ್ಮ ಮನಸ್ಸಿನ ನಿಯಂತ್ರಣದಲ್ಲಿಡುತ್ತೆ. ಇದೆಲ್ಲದನ್ನು ಧ್ಯಾನ ಮತ್ತು ಯೋಗದಲ್ಲಿ ಹೇಳ್ಕೊಟ್ಟಿದ್ದಾರೆ. ಇದು ಕೂಡ ಯೋಗದ ಒಂದು ವಿಧಾನ. ಯಾಕೆಂದ್ರೆ ನಾವು ನಮಸ್ಕಾರ ಮಾಡುವಾಗ ಯಾವ ತರ ನಮಸ್ಕಾರ ಮಾಡಬೇಕು, ಬಗ್ಬೇಕು, ಕಾಲು ಉದ್ದ ಮಾಡ್ಬೇಕು, ಇದೆಲ್ಲದನ್ನು ನಾವು ಏನ್ ಹೇಳ್ತೀವೋ ಅದೆಲ್ಲ ಯೋಗದ ವಿವಿಧ ಇದು ನಾವು 100 ಜನ್ಮಗಳ ಪಾಪ ನಮಗೆ ಒಂದು ಸತಿ ಸ್ಕಂದ ಪುರಾಣದಲ್ಲಿ ಹೇಳಿದಂಗೆ ದೇವಸ್ಥಾನದ ಗಂಟೆ ಬಾರಿಸೋದ್ರಿಂದ ಅಥವಾ ನಾವೇನಾದ್ರೂ ಗಂಟೆ ಬಾರಿಸೋದನ್ನ ನಾವು ಕೇಳಿದ್ರು ಕೂಡ ನಮಗೆ ಎಷ್ಟೋ 106 ಜನ್ಮದ ಇದು ಹೋಗುತ್ತೆ, ಪಾಪಗಳು ಹೋಗುತ್ತೆ ಅಂತಾರೆ. ಲಕ್ಷಾಂತರ ಗಂಟೆಗಳನ್ನ ರಿಂಗಿಸೋದ್ರಿಂದ
ನಮ್ಮ ಪ್ರಪಂಚದ ಇದೇ ಕೊನೆ ಜನ್ಮ ಆಗತ್ತೆ ಅಂತ ಹೇಳ್ತಾರೆ. ದೇವಾಲಯದಲ್ಲಿ ಗಂಟೆಗಳು ಬಾರಿಸಿದಾಗ ವಾತಾವರಣ ಸಂತೋಷವಾಗುತ್ತೆ. ಈ ಒಂದು ಕಂಪನಗಳಲ್ಲಿ ಎಲ್ಲ ಕೀಟಗಳು, ಕಣಗಳು, ನಕಾರಾತ್ಮಕ ತರಂಗಗಳು ನಾಶ ಆಗುತ್ತೆ. ಸ್ವಚ್ಛ ವಾತಾವರಣ ಬರುತ್ತೆ. ದೇವಾಲಯದಲ್ಲಿ ವೈಜ್ಞಾನಿಕ ವಿದ್ಯಮಾನಗಳನ್ನು ನೋಡಬೇಕು ಅನ್ನೋದಾದ್ರೆ, ಸಾಮಾನ್ಯ ಇದು ಲೋಹದಿಂದ ಮಾಡಿರೋಲ್ಲ. ಇದು ಕ್ಯಾಡ್ಮಿಯಂ, ಸೀಸ, ತಾಮ್ರ, ಸತು, ನಿಕ್ಕಲ್, ಕ್ರೋಮಿಯಂ, ಮ್ಯಾಂಗನೀಸ್ ಇದೆಲ್ಲ ಲೋಹಗಳಿಂದ ಮಾಡಿರೋದ್ರಿಂದ ಆ ಒಂದು ಘಂಟಾನಾದ ಬಹಳ ಹೊತ್ತಿನ ವಿಧಾನದ ಒಂದ್ಸತಿ ಗಂಟೆ ಹೊಡೆದ್ರೆ ಈ ತರ ಸೌಂಡ್ ಬರ್ತಾನೆ ಇರುತ್ತೆ. ಈ ಪ್ರತಿಯೊಂದು ಗಂಟೆಗಳು ನಿಮ್ಮ ಎಡ ಮತ್ತು ಬಲಗಿವಿಗಳನ್ನ ಮೆದುಳಿನ ಏಕತೆಯನ್ನ ಒಂದು ಮಾಡುತ್ತೆ. ಈ ಬೆಲ್ಲನ್ನ ನಾವು ಬಾರಿಸಿದಾಗ ಗಂಟೆ ಶಾಶ್ವತವಾದ ಧ್ವನಿಯನ್ನು ಉತ್ಪಾದಿಸಿ ನಮ್ಮ ಪ್ರತಿಧ್ವನಿ ನಮ್ಮ ಮನಸ್ಸೊಳಗಡೆ ಆತ್ಮದಲ್ಲಿ ಮೂಡುತ್ತೆ. ಕನಿಷ್ಠ 7 ಸೆಕೆಂಡ್ಗಳು ನಮ್ಮ ಆತ್ಮದಲ್ಲಿ ಇರುತ್ತೆ. ಇದು 7 ಗುಣಪಡಿಸುವ ಕೇಂದ್ರಗಳು ಅಂತ ಏನಿದೆಯೋ ಆ ಚಕ್ರಗಳನ್ನ ಸ್ಪರ್ಶಿಸುತ್ತೆ. ಹೀಗೆ ನಾವು ಟ್ರಾನ್ಸ್ ಸ್ಟೇಟ್ ಇಂದ ನಾವು ನಮ್ಮ ಆತ್ಮದ ಸ್ಥಿತಿಗೆ ಹೋಗೋದಕ್ಕೆ, ಜಾಗೃತಗೊಳಿಸೋದಕ್ಕೆ, ಅರಿವನ್ನ ಉದ್ದೀಪನ ಮಾಡೋದಕ್ಕೆ ಈ ಒಂದು ಗಂಟೆ ನಿಜವಾದ ಕಾರಣ ಆಗಿರುತ್ತೆ. ಗಂಟೆ ವಿಶಿಷ್ಟ ಶಬ್ದ ನಮ್ಮ ಮನಸ್ಸಿನ ಮೇಲೆ ಒತ್ತಡ ತೆಗೆದುಹಾಕತ್ತೆ, ನಕಾರಾತ್ಮಕ ತೆಗೆದುಹಾಕತ್ತೆ. ಸೊ ಹೀಗೆ ನಮ್ಮ ಒಂದು ಆತ್ಮದ ಮೇಲೆ ಗಂಟೆ ಶಬ್ದ ಬಾರಿಸಿದಾಗ ನಮಗಿರುವಂತಹ ಎಲ್ಲ ಅಲ್ಲಿ ಪೂಜೆ ಮಾಡುವಾಗ ಇರುವಂತಹ ಧೂಪ, ಹೂವು, ಕರ್ಪೂರದ ವಾಸನೆ ಮತ್ತು ಆರತಿಯ ಒಂದು ಆ ಬೆಳಕು ಇದಷ್ಟು ಒಟ್ಟಿಗೆ ಸೇರಿ ನಮಗೆ ಏನಾಗುತ್ತೆ ಅಂದ್ರೆ ಭಕ್ತನ ಎಲ್ಲೋ ಕರ್ಕೊಂಡು ಹೊರಟೋಗುತ್ತೆ. ನಾನಿಲ್ಲಿಲ್ಲ, ಭಗವಂತನ ಜೊತೆಲಿದ್ದೀನಿ ಅನ್ನುವಂತಹ ಒಂದು ಸಂದರ್ಭನ ವಹಿಸುತ್ತೆ. ಹೀಗೆ ದೈವಿಕ ಧ್ವನಿ ಕಂಪನಗಳು ಆತ್ಮನ ಜಾಗೃತಿಗೊಳಿಸುವಂತ ಅತ್ಯಂತ ಶಕ್ತಿಶಾಲಿ ಸಾಧನ ಅಂದ್ರೆ ಈ ಘಂಟಾನಾದ. ನಿದ್ರಿಸುತ್ತಿರುವ ಮಾನವನ ರಿಂಗಣಿಸುವ ಅಲಾರಾಂನಿಂದ ಎಚ್ಚರಗೊಳ್ಳುವಂತೆ ಮಲಗಿರುವ ಆತ್ಮವು ಗಂಟೆ ಆರಂಭಿಸುವ ಮೂಲಕ ಎಚ್ಚರಗೊಳ್ಳುವಂತ ಒಂದು ಸಂಪ್ರದಾಯ ಈ ಘಂಟಾನಾದ ಅಂತ ಹೇಳ್ಬೋದು. ಶ್ರೀಚಕ್ರ ಅಂತ ನಾವೇನು ಈಗ ಮುಂದಲ್ದು ಶ್ರೀಚಕ್ರ ಇದು ಒಂದು ಯಂತ್ರ. ಇದನ್ನ ನೀವು ಈ ಯಂತ್ರದ ಬಗ್ಗೆ ನಾವೇನ ತಿಳಿತೀನಿ ಅಂತಂದ್ರೆ ದೊಡ್ಡದಾದಂತ 1800 ಪುಟಗಳಿರುವ ಒಂದು ಪುಸ್ತಕ ಇದೆ, ಅದನ್ನ ಓದ್ಬೇಕಾಗತ್ತೆ. ಇದು ಅತೀಂದ್ರಿಯ ಚಿತ್ರ ಅಂತಾನು ಹೇಳ್ಬೋದು. ಇದು ಒಟ್ಟು 9 ಪರಸ್ಪರ ತ್ರಿಕೋನಗಳನ್ನ ಮಾಡಲ್ಪಟ್ಟಿದೆ. 4 ಮೇಲ್ಮುಖ ತ್ರಿಕೋನಗಳು ಶಿವನನ್ನ ಸೂಚಿಸುತ್ತೆ. 5 ಕೆಳಮುಖ ತ್ರಿಕೋನಗಳು ಶಕ್ತಿಯನ್ನು ಸೂಚಿಸುತ್ತೆ. ಇದು ಆಕ್ಚುಲಿ ಶ್ರೀಚಕ್ರ ಅಂತಂದ್ರೆ ಬರೀ ಹೆಣ್ಣು ದೇವರಿಗೆ ಸಂಬಂಧಪಟ್ಟಿದ್ದು ಅಂತಾರೆ, ಅಲ್ಲ. ಇದು ಗಂಡು ಹೆಣ್ಣು ಎರಡೂನು ಈ ಶಿವಶಕ್ತಿಯ ಒಂದು ರೂಪಕ ಅಂತ ಹೇಳ್ಬೋದು. ಮಾನವ ಕ್ಷೇತ್ರಗಳನ್ನು ಒಳಗೊಂಡಿರುತ್ತೆ. ಇದ್ರೊಳಗೆ ನವಯೋನಿ ಚಕ್ರ ಅಂತ ನಾವು ಕರೀತಾರೆ. 43 ಸಣ್ಣ ತ್ರಿಕೋನಗಳಿರುತ್ತೆ. ಇಡೀ ಬ್ರಹ್ಮಾಂಡದ ಸಂಕೇತ ಅಂತ ಹೇಳ್ತಾರೆ, ಗರ್ಭಾಶಯದ ಸಂಕೇತ ಅಂತ ಹೇಳ್ತಾರೆ. 4 ಮೇಲಕ್ಕೆ, 5 ಕೆಳಕ್ಕೆ, 12, 15 ಬದಿಗಳಿಗೆ, 12 ಪಾರ್ಶ್ವಗಳಿಗೆ, ಹೀಗೆ ಒಟ್ಟು 12 ಸೂರ್ಯನ ತಿಂಗಳುಗಳು ತೋರಿಸಿದ್ರೆ, ರಾಶಿಗಳ ಚಕ್ರಗಳು ತೋರಿಸಿದ್ರೆ, 15 ಚಂದ್ರನ ಹಂತಗಳನ್ನು ತೋರಿಸುತ್ತೆ. ಹೀಗೆ 4 ಭಾಗಗಳನ್ನು ಹೊಂದಿದೆ. ಇದು 4 ದಿಕ್ಕುಗಳನ್ನು ಸೂಚಿಸುತ್ತೆ. ಹೀಗೆ ಕೇಂದ್ರದ ಮಟ್ಟದಲ್ಲಿ 43 ಸಣ್ಣ ತ್ರಿಕೋನಗಳಿದೆ. ಇದು ಬ್ರಹ್ಮಾಂಡನೇ ಪ್ರತಿಬಿಂಬಿಸುತ್ತೆ. ಸೊ ಈ ತರ ಪವರ್ ಪಾಯಿಂಟ್ ಒಂದು ಬಿಂದು ಇದೆ ಮಧ್ಯದಲ್ಲಿ, ಅದು ಬ್ರಹ್ಮಾಂಡದ ಮೂಲ ಪರಬ್ರಹ್ಮ ಸಂಕೇತ ಅಂತ ಹೇಳ್ತಾರೆ. ಹೀಗೆ ಸೃಷ್ಟಿ ಮತ್ತು ಜೀವಶಕ್ತಿನ ಸೂಚಿಸುವಂತಹ ಕಮಲ ದಳಗಳ ಮಾದರಿಗಳಲ್ಲಿ ಇದು ಟ್ರಯಾಂಗಲ್ ಆಗಿ ತ್ರಿಕೋನಗಳಿಂದ ಮಾಡಲ್ಪಟ್ಟಿದೆ. ಹೇಗೆ ಪಿರಮಿಡ್ ಒಳಗೆ ತ್ರಿಕೋನ ಇರುತ್ತೋ ಹೀಗೆ ಇಲ್ಲಿ ತ್ರಿಕೋನಗಳಿಂದ ಅದ್ಭುತವಾದಂತಹ ಒಂದು ರಚನೆ ಆಗಿರುತ್ತೆ. ಇದನ್ನ ತಿಳಿಬೇಕು ಅಂತಂದ್ರೆ ದೊಡ್ಡ ಒಂದು ಶ್ರೀಯಂತ್ರ ವಿಜ್ಞಾನ ಅಂತಾನೆ ಇದೆ, ಅದನ್ನ ತಿಳ್ಕೊಬೇಕಾಗತ್ತೆ. ಹೀಗೆ ಈ ಒಂದು ಸಾರ್ವತ್ರಿಕ ವಿಚಾರ, ಇಡೀ ಬ್ರಹ್ಮಾಂಡದ ವಿಚಾರ ಇದೆ ಇದ್ರೊಳಗೆ. ಇದನ್ನ ಕಲಿಬೇಕು ಅಂತ ಅಂದ್ರೆ ನೀವು ಆ ಪುಸ್ತಕ ಓದ್ಬೇಕು. ಆ ಪುಸ್ತಕ ಶ್ರೀಚಕ್ರ, ಶ್ರೀಯಂತ್ರ ಅಥವಾ ಶ್ರೀಚಕ್ರ ಅಂತಾನೆ ಆ ಬುಕ್ನ ಹೆಸರು. ಅದನ್ನ ನೀವು ಪಡಿಬೇಕಾಗುತ್ತೆ. ಮುಂದಲ್ದು ಕುಂಕುಮ. ನಾವು ಹಣೆಗೆ ಯಾಕೆ ಕುಂಕುಮ ಇಡ್ತೀವಿ ಅಂತ ಅನ್ನೋದು. ಮಹಿಳೆಯರು ಹಣೆಗೆ ಸುಂದಿರು ಇಟ್ಟಿರ್ತಾರೆ. ಯಾಕೆ ಅಂತ ಕೇಳಿದ್ರೆ ಹಲವಾರು ಲಾಭ ಇದೆ ಇದಕ್ಕೆ. ಹಿಂದೂ ಧರ್ಮದಲ್ಲಿ ಕುಂಕುಮ ಇಲ್ಲದೆ ಇರೋ ಪೂಜೆನೇ ಅಲ್ಲ ಅಂತ ಹೇಳ್ತಾರೆ, ಅಪೂರ್ಣ ಅಂತಾರೆ. ಹಿಂದೂ ಧರ್ಮದಲ್ಲಿ ಸಾಮಾನ್ಯವಾಗಿ ಕುಂಕುಮ ಪುಡಿಯನ್ನು ಉಪಯೋಗ ಮಾಡ್ತಾರೆ. ಅರಿಶಿನ ಕೊಂಬು
ಚೆನ್ನಾಗಿ ಒಣಗಿರುವಂಥ ಅರಿಶಿನ ಪುಡಿ, ಅರಿಶಿನ ಕೊಂಬುಗಳು ತಗೊಂಡು ಅದನ್ನು ಪೂರ್ಣವಾಗಿ ಪುಡಿ ಮಾಡಿ ಅದಕ್ಕೆ ಸುಣ್ಣ ಬೆರೆಸಿದ್ರೆ ಹಳದಿ ಬಣ್ಣ ಕೆಂಪು ಬಣ್ಣವಾಗಿ ಬದಲಾಗುತ್ತೆ. ಇದೇ ಕುಂಕುಮ. ಕುಂಕುಮನ ಅರಿಶಿನದಿಂದ ತಯಾರು ಮಾಡಿರೋದ್ರಿಂದ ಬಹುಪಾಲು ಭೂಮಾತೆಯ ಸ್ಪಂದನೆಗಳು ಇದರಲ್ಲೂ ಅರಿಶಿನದಂತೆಯೇ ಇರುತ್ತೆ. ಇದು ಕೆಂಪು ಬಣ್ಣ ಹೊಂದಿರೋದ್ರಿಂದ ದೇವಿ ದುರ್ಗೆನ ಆಕರ್ಷಿಸುವಂತ ಒಂದು ಶಕ್ತಿ ಹೊಂದಿದೆ. ಕುಂಕುಮದಲ್ಲಿ ಅತಿಯಾದಂತಹ ಆರಾಧಕನ ಸೂಕ್ಷ್ಮ ಶರೀರ ಮತ್ತು ಮನಸ್ಸನ್ನು ಪರಿಶುದ್ಧಗೊಳಿಸುವಂತಹ ಇದನ್ನ ಧರಿಸೋನು ಧಾರಕ ಋಣಾತ್ಮಕ ಶಕ್ತಿನ ಕಳ್ಕೊಳ್ಳೋಕ್ಕೋಸ್ಕರ ಇದನ್ನ ಇಟ್ಕೊಳ್ತಾನೆ. ಯಾಕೆ ಅಂತ ಕೇಳಿದ್ರೆ, ಶಕ್ತಿ ಕೇಂದ್ರಗಳಲ್ಲಿ 6ನೇ ಚಕ್ರ ಆದಂತಹ ಆಜ್ಞಾ ಚಕ್ರಕ್ಕೆ 3ನೇ ಕಣ್ಣು ಕರಿತೀವಿ. 2 ಹುಬ್ಬುಗಳ ನಡುವೆ ಈ ಒಂದು ಕುಂಕುಮನ ಧರಿಸ್ತೀವಿ. ಇದು ಆಧ್ಯಾತ್ಮಿಕವಾಗಿ ದೈವಿಕತೆಗೆ ತೆರೆಯುವಂತ ಒಂದು ಸ್ಥಳ. ಇದು ದಿ ಗೇಟ್ ವೇ ಆಫ್ ಅವರ್ ಸ್ಪಿರಿಚುಯಾಲಿಟಿ ಅಂತ ಕರೀತಾರೆ. ಅದರಿಂದ ಕುಂಕುಮನ ದೇಹದ ಅತ್ಯಂತ ಪವಿತ್ರವಾದ ಸ್ಥಳದಲ್ಲಿ ಇಡಲಾಗಿದೆ ಅಂತ ಹಿಂದೂಗಳು ನಾವು ನಂಬ್ತೀವಿ. ಕುಂಕುಮನ ಹಣೆ ಮಧ್ಯದಲ್ಲಿ ಆಜ್ಞಾ ಚಕ್ರದಲ್ಲಿ ಇರೋದ್ರಿಂದ ಬುದ್ಧಿಶಕ್ತಿ, ವಿವೇಕ ಶಕ್ತಿ ಹೆಚ್ಚಾಗತ್ತೆ. ನಾವು ಆ ಜಾಗ ಅಶಕ್ತರಾದ್ರೂ ಸಂಮೋಹನಗೊಳಿಸ್ಬೋದು. ಯಾರಿಗ್ ಬೇಕಾದ್ರೂ ನಾವು ಖಂಡಿತವಾಗ್ಲೂ ಅವ್ರನ್ನ ನಾವು ಮೋಸನೂ ಮಾಡ್ಬೋದು. ಅಂತ ಒಂದು ಆಜ್ಞಾ ಚಕ್ರಕ್ಕೆ ಶಕ್ತಿ ಇದೆ. ಇದು ಉಷ್ಣ ಜಾಸ್ತಿ ಉತ್ಪತ್ತಿ ಆಗುತ್ತೆ. ಕುಂಕುಮ ಅದನ್ನ ಶಮನ ಮಾಡುತ್ತೆ. ಕುಂಕುಮ ಅನ್ನೋದು ಕೇವಲ ಕೆಂಪು ಬಣ್ಣದ ಪುಡಿ ಅಲ್ಲ, ಇದು ಮಹಿಳೆಯರು ಇಟ್ಕೊಳ್ಳುವಂತಹ ಒಂದು ಅದ್ಭುತವಾದಂತಹದ್ದು. ಇದು ಆಶೀರ್ವಾದ ಸೂಚಕ. ಇದು ಗಂಡನ ಮರಣಾನಂತರ ಹೆಂಡತಿಗೆ ಕುಂಕುಮ ಇಟ್ಕೊಳ್ಳುವಂತಹ ಒಂದು ವಿಧಿವಿಧಾನ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ಗಂಡರ ಸತ್ತೋಗಿರ್ತಾನೆ, ಅವನ ಆತ್ಮ ಪ್ರಯಾಣ ಬೆಳೆಸ್ತಾ ಇರತ್ತೆ. ಅದನ್ನ ಮತ್ತೆ ಕುಂಕುಮ ಇಟ್ಕೊಂಡ್ರೆ ಮತ್ತೆ ವಾಪಸ್ ಅವಳು ಗಂಡನ ನೆನೆಸ್ಕೋತಾಳೆ. ಅವನ ಪ್ರಯಾಣನ ಮೊಟಕುಗೊಳಿಸಿ ಅವನು ವಾಪಸ್ ಬರ್ತಾನೆ ಭೂಲೋಕಕ್ಕೆ ಅನ್ನೋದನ್ನ ತಡೆಯೋಕ್ಕೋಸ್ಕರ ಹಣೆಗೆ ಕುಂಕುಮ ಮಾಡೋದನ್ನ ನಮ್ಮ ಪದ್ಧತಿ ಬೇಡ ಅಂತ ಹೇಳುತ್ತೆ. ಸೊ ಇದು ಏನೇನು ಪ್ರಯೋಜನ ಆಗುತ್ತೆ ಅಂತ ನೋಡಿದ್ರೆ, ಆಜ್ಞಾ ಚಕ್ರದ ಸ್ಥಾನ 2 ಹುಬ್ಬುಗಳ ನಡುವೆ ಇರುತ್ತೆ. ಇದು ನಮ್ಮ ನೆನಪಿನ ಶಕ್ತಿ, ಚಿಂತನಾ ಶಕ್ತಿ ಪ್ರಚೋದಿಸುವಂತಹ ವೃದ್ಧಿಸುವ ಶಕ್ತಿ ಕೇಂದ್ರ. ನಮ್ಮಲ್ಲಿ 7 ಶಕ್ತಿ ಕೇಂದ್ರಗಳಿರುತ್ತೆ. ಅದರೊಳಗೆ ಅಧಿಪತಿ ಆಜ್ಞಾ ಚಕ್ರ ಆಗಿರುತ್ತೆ. ಮಿದುಳಿಗೂ ನರವ್ಯೂಹಗಳಿಗೂ ನಮ್ಮ ಬೆಳವಣಿಗೆಯಲ್ಲಿ ಪ್ರಮುಖ ಪ್ರಭಾವ ಬೀರುವಂತಹ ನಿರ್ನಾಳ ಗ್ರಂಥಿಯಾದ ಪಿಚುಟರಿ ಗ್ರಂಥಿಗೂ ಈ ಭೂಮಧ್ಯ ಆಜ್ಞಾ ಚಕ್ರಕ್ಕೂ ನೇರವಾದ ಸಂಬಂಧ ಇರೋದ್ರಿಂದ ಭೌತಿಕ ಆರೋಗ್ಯ, ಭೌತಿಕ ಬೆಳವಣಿಗೆ ಮತ್ತು ಆಧ್ಯಾತ್ಮಿಕ ವಿಕಾಸ ಇದೆಲ್ಲದರ ಮಧ್ಯೆ ಪ್ರತಿನಿತ್ಯ ಆಜ್ಞಾ ಚಕ್ರದ ಮೇಲೆ ಕುಂಕುಮ, ಗಂಧ, ಭಸ್ಮ ಬಿಡೋ ಮೂಲಕ ಆಜ್ಞಾ ಚಕ್ರನ ಪ್ರಚೋದಿಸ್ತೀವಿ. ಪ್ರದಕ್ಷಿಣಾಕಾರದಲ್ಲಿ ಚಾಲನೆ ಅದನ್ನ ಇಡುವಾಗ ಸುತ್ಕೊಂಡು ಅದನ್ನ ಇಡ್ತಾರೆ. ಜೈವಿಕ ವಿದ್ಯುತ್ ಉತ್ಪಾದನೆ ಆಗತ್ತೆ. ಇದರಿಂದ ಆರೋಗ್ಯ ಉತ್ತಮಗೊಳ್ಳುತ್ತೆ, ಬುದ್ಧಿ ಸೂಕ್ಷ್ಮತೆ ಹೆಚ್ಚಾಗತ್ತೆ, ಜ್ಞಾನ ತ್ರಿಷೆ ಹೆಚ್ಚಾಗತ್ತೆ, ಕಲಿಬೇಕು ಅನ್ನೋ ಆಸೆ ಬರುತ್ತೆ, ನೆನಪಿನ ಶಕ್ತಿ ವೃದ್ಧಿಸುತ್ತೆ, ದಿವ್ಯ ಶಕ್ತಿ ತೆಗೆದುಕೊಳ್ಳೋದಕ್ಕೆ, ಓಪನ್ ಆಗೋದಕ್ಕೆ, ಥರ್ಡ್ ಐ ಆಕ್ಟಿವೇಟ್ ಆಗೋದಕ್ಕೆ ಸಹಾಯ ಆಗುತ್ತೆ. ಹಣೆ ಮೇಲೆ ಕುಂಕುಮ ಧರಿಸಿದ್ರೆ ಸಕಾರಾತ್ಮಕ ಪರಿಣಾಮ ಉಂಟಾಗುತ್ತೆ. ಇದೆಲ್ಲ ನಮ್ಮ ಪೂರ್ವಿಕರ ನಂಬಿಕೆ ಇತ್ತು. ಹಾಗಾಗಿ ಭೂಮಧ್ಯದ ಆಜ್ಞಾ ಚಕ್ರದ ಮೇಲೆ ಒತ್ತಡ ಹಾಕ್ತೀವಿ. ಹೀಗೆ ನಮ್ಮ ಅಕ್ಕು ಪಾಯಿಂಟ್ ಕೂಡ ಆಕ್ಟಿವೇಟ್ ಆಗುತ್ತೆ. ಅಲ್ಲೊಂದು ಅಕ್ಕು ಪಾಯಿಂಟ್ ಇರುತ್ತೆ. ಅಕ್ಕು ಪಾಯಿಂಟ್ ಅಂದ್ರೆ ಆ ಜಾಗಗಳನ್ನ ಅಕ್ಕು ಪ್ರೆಷರ್ ಮಾಡ್ದಂಗಾಗತ್ತೆ. ಅಲ್ಲಿರುವಂತ ಸ್ನಾಯುಗಳಿಗೆ ರಕ್ತದ ಪೂರೈಕೆ ಚೆನ್ನಾಗಿ ನಡೆಯುತ್ತೆ. ಹಣೆ ಮೇಲೆ ಸ್ನಾಯುಗಳ ಶಮನ, ಇದು ಒತ್ತಡ ಹೆಚ್ಚಾಗುತ್ತೆ. ಅದರಿಂದ ನಮಗೆ ಕುಂಕುಮದಲ್ಲಿ ಉಷ್ಣನ ಹೆಚ್ಚಾಗ್ತಾ ಇದ್ರೆ ಅದನ್ನ ಆಜ್ಞಾ ಚಕ್ರದ ಮೇಲಿಟ್ಟರೆ ಕುಂಕುಮದಿಂದ ನಾವು ನಕಾರಾತ್ಮಕ ಶಕ್ತಿ ಎಳ್ಕೊಡ್ದಂಗೆ ನಾವು ಅದನ್ನ ತಡಿತೀವಿ. ಅದಕ್ಕೆ ಕುಂಕುಮ ಇಟ್ಕೊಳ್ಳೋದು. ಕುಂಕುಮನ ಹಚ್ಕೊಳ್ಳೋದ್ರಿಂದ ಸ್ತ್ರೀಯರ ಆತ್ಮಶಕ್ತಿ ಜಾಸ್ತಿ ಆಗುತ್ತೆ. ಅವರಲ್ಲಿ ಶಕ್ತಿ ತತ್ವ ಆಕರ್ಷಿಸುವ ಪ್ರಚಂಡ ಕ್ಷಮತೆ ಜಾಸ್ತಿ ಆಗತ್ತೆ. ಸಹನೆ ಜಾಸ್ತಿ ಆಗತ್ತೆ. ಹೆಣ್ಣು ಅಂತಂದ್ರೆ ಇತರ ಕಣ್ಣು ಬೀಳ್ಬಾರ್ದು ಅನ್ನುವಂತಹ ಒಂದು ವಾಡಿಕೆ ಇದೆ. ಅವರು ತಮ್ಮ ಪತಿಗೆ ಮಾತ್ರ ಮೀಸಲು ಅನ್ನೋ ಅರ್ಥ ಬರ್ಲಿ ಅಂತ ಕುಂಕುಮನ ಇಟ್ಕೋತಾರೆ. ಕುಂಕುಮ ಬೈತಲೆ ಮಧ್ಯದಲ್ಲಿ ಸಿಂಧೂರದ ರೂಪದಲ್ಲಿ ಇಟ್ಕೋತಾರೆ. ಅದರಿಂದ ಅವರೇನು ಅಂತ ಕೇಳಿದ್ರೆ ಚಂಚಲ ಚಿತ್ರ ಆಗೋದಿಲ್ಲ. ತಮ್ಮ ಒಂದು ಯಾವಾಗಲೂ ತನ್ನ ಪತಿಗೆ ತಾನು ಯಾವಾಗಲೂ ಭಾಗಿ ಅನ್ನುವಂಥ ವಿಚಾರ ಇರುತ್ತೆ. ಮೆದುಳಿನಲ್ಲಿ ಲಿಂಫ್ಯಾಟಿಕ್ ವ್ಯವಸ್ಥೆ ಮೇಲೂ ಕೂಡ ಈ ಒಂದು ಕುಂಕುಮ ಕಾರಣ ಮಾಡುತ್ತೆ. ನಮ್ಮ ಬ್ರೈನಲ್ಲಿ ಇರುವಂತ ಅಮಿಗ್ಡಲ ಅನ್ನುವಂಥ ಭಾಗಕ್ಕೆ ಈ ಅಭ್ಯಾಸದಿಂದ ಚೇತನ ಶಕ್ತಿ ಸಿಗುತ್ತೆ. ನರಮಂಡಲದಲ್ಲಿ ಆಗುವಂತ ಏರ್ಪೇರುಗಳನ್ನ ಕಡಿಮೆ ಆಗುತ್ತೆ. ಕೆಂಪು ಬಣ್ಣ ಉತ್ತೇಜಕ ಬಣ್ಣ ಆಗಿರುತ್ತೆ. ಉಳಿದ ಎಲ್ಲ ಬಣ್ಣಗಳನ್ನು ಹೀಳ್ಕೊಂಡು ಕೇವಲ ಇದರಿಂದ ನಕಾರಾತ್ಮಕ ಧಿಕ್ಕರಿಸುತ್ತೆ.
ಕೋಪ, ಕ್ರೋಧ, ಹೊಟ್ಟೆ ಕಿಚ್ಚು, ದ್ವೇಷ, ಅಸೂಯೆ, ನಕಾರಾತ್ಮಕ ಭಾವನೆಗಳನ್ನು ಹೊರಹಾಕಿ ಕ್ಷಮೆ, ತಾಳ್ಮೆ, ಸಹನೆ, ಕರುಣೆ, ಮಮತೆ ಈ ಗುಣಗಳು ಹೆಚ್ಚಾಗೋದಕ್ಕೆ ಈ ಕುಂಕುಮ ಕಾರಣ ಆಗುತ್ತೆ. ಇದು ಪಿಚ್ಯುಟರಿ ಗ್ರಂಥಿ ಉತ್ತೇಜಿಸುತ್ತೆ, ಹಾರ್ಮೋನ್ ನಿಯಮಿತವಾಗಿ ಸ್ರವಿಸುವಂತೆ ಮಾಡುತ್ತೆ. ಹೀಗೆ ಹಲವಾರು ಬೇಕಾದಷ್ಟು ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕ ಕಾರಣಗಳನ್ನು ಹೊಂದಿರುವಂತಹ ನಮ್ಮ ಸಂಪ್ರದಾಯಗಳು ಅದ್ಭುತ. ಸೊ ಹೀಗೆ ಹಣೆ ತಿಲಕ ಧರಿಸ್ತಾರೆ, ಇದಕ್ಕೂ ವೈಜ್ಞಾನಿಕ ಕಾರಣ ಇದೆ. ತಲೆನೋವು ನಿವಾರಣೆ ಆಗುತ್ತೆ ಇದರಿಂದ. ನಮ್ಮ ಟ್ರೈಜಿಮಿನಲ್ ನರ ಅಂತಿರುತ್ತೆ, ಅದನ್ನ ಸೈನಸ್ಗಳನ್ನ ನಿವಾರಣೆ ಮಾಡುತ್ತೆ. ದೃಷ್ಟಿ ದೋಷ ನಿವಾರಣೆ ಆಗುತ್ತೆ. ಸೊ ಈ ತರ ನಾವು ನಮ್ಮ ಮುಖದ ಸ್ನಾಯುಗಳು ಬಲಪಡಿಸುತ್ತೆ ಅಂತ ಹೇಳ್ತಾರೆ. ಬೆಲ್ ಪಾಲ್ಸಿ ಅನ್ನುವಂಥ ರೋಗ ನಿವಾರಣೆ ಆಗೋದಕ್ಕೂ ಕೂಡ ಇದು ಹಣೆಗೆ ಕುಂಕುಮ ಇಡೋದು ಕಾರಣ ಆಗುತ್ತೆ. ಅದ್ರೊಳಗೂ ಕೆಂಪು ಬಣ್ಣ. ಈ ಆಯುರ್ವೇದದಲ್ಲಿ ಶಿರೋಧಾರ ಅಂತ ಎಣ್ಣೆನ ಸತತವಾಗಿ 40 ರಿಂದ 60 ನಿಮಿಷಗಳ ಕಾಲ ಅದನ್ನ ಹಣೆಯಲ್ಲಿ ಆಜ್ಞಾಚಕ್ರದ ಮೇಲೆ ಬಿಸಿ ಮಾಡಿ ಹಾಕ್ತಾರೆ. ಸೊ ಇದರಿಂದ ಖಿನ್ನತೆ ತಡೆಯುತ್ತೆ, ಶ್ರವಣ ಉದ್ಧಾರಣೆ ಅಂದ್ರೆ ನಮ್ಮ ಕಿವಿ ಚೆನ್ನಾಗಿ ಕೇಳಿಸೋ ಹಂಗಾಗುತ್ತೆ, ಒತ್ತಡ ನಿವಾರಣೆ ಆಗುತ್ತೆ, ಮನಸ್ಸು ಶಾಂತ ಆಗುತ್ತೆ, ಕಣ್ಣಿನ ಆಯಾಸ ಕಡಿಮೆ ಆಗುತ್ತೆ, ನಿದ್ರಾಹೀನತೆ ನಿವಾರಣೆ ಆಗುತ್ತೆ, ಮೆಮೊರಿ ಜಾಗೃತ ಆಗುತ್ತೆ, ಅಂತಃಪ್ರಜ್ಞೆ ಅರಿವು ಸುಧಾರಿಸುತ್ತೆ. ಹೀಗೆ ಹಲವಾರು ಕಾರ್ಯಕ್ರಮಗಳು ನಡೆಯುತ್ತೆ. ಹೀಗೆ ನಮಗೆ ಈ ಒಂದು ಸಂಪ್ರದಾಯದಲ್ಲಿ ನಮಗೆ ಕುಂಕುಮ ಅದ್ಭುತ. ಇದೇ ತರ ಸಿಂಧೂರ ಅಂತಂದ್ರೆ ನಮ್ಮ ಉತ್ತರ ದೇಶಗಳ, ನಮ್ಮ ಉತ್ತರ ಭಾರತದಲ್ಲಿ ಮದುವೆ ಆದ್ಮೇಲೆ ಹೆಣ್ಣು ಮಕ್ಕಳಿಗೆ ಈ ಬೈತಲೆ ತೆಗೆಯೋ ಜಾಗದೊಳಗಡೆ ಕುಂಕುಮ ಇಟ್ಕೊಳ್ತಾರೆ. ಇದು ಧಾರ್ಮಿಕ ದೃಷ್ಟಿ ಕೋನದ ಪ್ರಕಾರ ಸೌಭಾಗ್ಯದ ಮತ್ತು ಸಮೃದ್ಧಿಯ ಪ್ರತೀಕ ಅಂತ ಹೇಳ್ಬೋದು. ಪಾಪಗಳಿಂದ ಸಿಂಧೂರ ಮುಕ್ತಿ ನೀಡುತ್ತೆ ಅಂತ ಹೇಳ್ತಾರೆ. ತಂತ್ರ ಮಂತ್ರಗಳಲ್ಲಿ ಕೂಡ ಸಿಂಧೂರನ ಬಳಸ್ತಾರೆ. ರಕ್ತ ಸಂಬಂಧಿತ ಸಮಸ್ಯೆಗಳ ನಿವಾರಣೆ ಆಗುತ್ತೆ ಅಲ್ಲಿ ಇಟ್ಕೊಳ್ಳೋದ್ರಿಂದ. ಅಂತ ಮಾನಸಿಕ ಸಮಸ್ಯೆಗಳನ್ನು ಎದುರಿಸ್ತಿದ್ರೆ ಅದನ್ನ ನಿದ್ದೆ ಮಾಡುವಾಗ ನಮ್ಮ ಸಂಗಾತಿ ದಿಂಬಿನ ಕೆಳಗೆ ಸುಮಾರು 7 ದಿನಗಳ ವರೆಗೂ ಕುಂಕುಮನ ಇಟ್ಕೊಂಡು ಮಲಗಿದ್ರೆ ನಮಗೆ ಶಾಂತಿ ಲಭಿಸುತ್ತೆ ಅಂತ ಹೇಳ್ತಾರೆ. ಕುಂಕುಮ ಸಿಂಧೂರ ಹಣೆಗೆ ಇಡೋದ್ರಿಂದ ಹೊಸ ಬಾಗಿಲು ತೆರೆಯುತ್ತೆ, ಜೀವನದ ಎಲ್ಲಾ ದೋಷಗಳ ನಿವಾರಣೆ ಮಾಡುತ್ತೆ ಎಂದು ಸಮುದ್ರ ಶಾಸ್ತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಆಕೆಯ ಪತಿ ಆಯುಷ್ ಹೆಚ್ಚಾಗಲಿ ಅಂತ ಹೇಳ್ಕೊಳ್ಳುವಂತ ಒಂದು ಕಾರ್ಯಕ್ರಮ ಆಗಿರುತ್ತೆ. ಇದು ಧಾರ್ಮಿಕ ವೈಜ್ಞಾನಿಕ ಮಹತ್ವ ಹೊಂದಿರುವಂತಹ ಒಂದು ಸಂಪ್ರದಾಯ ಅಂತ ಹೇಳ್ತಾ ಇವತ್ತಿನ 8 ಕಾರ್ಯಕ್ರಮಗಳನ್ನ ನಾನು ನಿಮಗೆ ಪರಿಚಯ ಮಾಡಿಸಿದ್ದೀನಿ. ಇದೇ ತರ ನಾಳೆ ದಿವಸ ಮತ್ತೆ ಒಂದು 7-8 ಕಾರ್ಯಕ್ರಮ ಪದ್ಧತಿಗಳನ್ನ ನಾವು ಜನಗಳಿಗೆ, ನಮ್ಮ ಎಲ್ಲ ಧ್ಯಾನಿಗಳಿಗೆ, ನಮ್ಮ ಖಂಡಿತವಾಗ್ಲೂ ಹೆಚ್ಚು ಜನಗಳು ಕೇಳಲಿ. ಇದನ್ನೆಲ್ಲ ನಮ್ಮ ಸಂಪ್ರದಾಯದಲ್ಲಿ ಎಂಥ ವೈಜ್ಞಾನಿಕತೆ ಇದೆ. ನಾವು ಸುಮ್ಮನೆ ಏನೋ ಒಂದು ಮಾಡ್ತಾ ಇಲ್ಲ, ಏನೋ ನಮ್ಮ ಗೊಡ್ಡು ಸಂಪ್ರದಾಯ ಅಂತಾರೆ, ಅದೆಲ್ಲ ಅಲ್ಲ. ಅದ್ರ ಹಿಂದೆ ವೈಜ್ಞಾನಿಕ ಹಿನ್ನೆಲೆ ಇದೆ ಅನ್ನುವಂತಹ ವಿಚಾರನ ಖಂಡಿತವಾಗ್ಲೂ ಜನಗಳಿಗೆ ತಿಳಿಸ್ಬೇಕು ಅಂತ ಒಂದು ಆಸೆಯಿಂದ ನಾನು ಈ ಪ್ರಯತ್ನದಲ್ಲಿ ನಾನು ತೊಡಗಿದ್ದೀನಿ. ಇದಕ್ಕೆ ನನ್ನ ಪ್ರಯತ್ನಕ್ಕೆ ಪೂರ್ಣವಾಗಿ ಸಹಕಾರ ಕೊಟ್ಟಂತಹ ಡಾಕ್ಟರ್ ರಂಗನಾಥ್ ಅವ್ರಿಗೆ ನಮ್ಮ MTVಯ ಮೂಲಕ ನಾನು ಇದನ್ನ ಪ್ರಚಾರ ಮಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಅವ್ರಿಗೆ ಧನ್ಯವಾದ ಹೇಳ್ತಾ, ನೀವೆಲ್ಲರೂ ಭಾಗವಹಿಸಿದ್ದಕ್ಕೆ ನಿಮ್ಗೂ ಧನ್ಯವಾದ ಹೇಳ್ತಾ ನನ್ನ ಇವತ್ತಿನ ಕಾರ್ಯಕ್ರಮನ ಮುಕ್ತಾಯ ಮಾಡ್ತಿದ್ದೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು. ಒಳ್ಳೇದಾಗಲಿ. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹೃತ್ಪೂರ್ವಕ ಧನ್ಯವಾದಗಳು ತಮಗೆ. ಯಾಕಂದ್ರೆ ಈ ವೈಜ್ಞಾನಿಕ ಹಿನ್ನೆಲೆ, ಈ ಸಾಂಪ್ರದಾಯಗಳ ಹಿಂದುಗಡೆ ಏನೇನಿದೆಯೋ ಸೊ ಅತ್ಯುತ್ತಮ ರೀತಿಯಲ್ಲಿ ನೀವು ತಿಳಿಸ್ಕೊಟ್ಟಿದ್ದಕ್ಕೂ. ಯಾಕಂದ್ರೆ ಇವತ್ತು 8 ತಿಳ್ಕೊಂಡಿದ್ವಿ, ಇನ್ನೂ ನಾಳೆ 8, ನಾಡಿದ್ದು ಇನ್ನೊಂದು 8, ಅಂದ್ರೆ ಟೋಟಲ್ 25 ನಮ್ಗೆ ಸರ್ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತಾರೆ. ನಾಡಿದ್ದು ಕೂಡ ಇದೆ. ಹೌದು, ನಾಳೆ ನಾಡಿದ್ದು ಒಂದೊಂದು ದಿವಸ 8 ಈ ವಿಧಾನಗಳು, ಅಂದ್ರೆ ಹೇಳ್ಬೇಕಂದ್ರೆ ಈ ಸಂಪ್ರದಾಯಗಳು. ಸೊ ಅತ್ಯುತ್ತಮವಾಗಿದೆ ಸರ್. ಇದೆಲ್ಲ ನಾವು ತಿಳ್ಕೊಂಡು ಇದನ್ನು ಅಂದ್ರೆ ಇಷ್ಟುವರೆಗೂ ಅಳವಡಿಸ್ಕೊಂಡದ್ದು ಮಾತ್ರ ಗೊತ್ತು. ಬಟ್ ಅದಕ್ಕೆ ಈ ಎಲ್ಲದಕ್ಕೂ ಈ ವೈಜ್ಞಾನಿಕತೆ ಹಿನ್ನೆಲೆ ಅನ್ನೋದು ಯಾರು ಗೊತ್ತಿಲ್ಲ. ಇದು ತಮ್ಮ ಮುಖಾಂತರ ನಾವು ಈ ಮಹಾತಾ TV ಮುಖಾಂತರ ಇಡೀ ಪ್ರಪಂಚಕ್ಕೆ ತಿಳಿಸ್ಕೊಡುವಂತ ಪ್ರಯತ್ನ ಆಗ್ತಾ ಇದೆ. ಅದಕ್ಕೆ ತುಂಬಾ ಸಂತೋಷವಾಗ್ತದೆ ಸರ್. ಥ್ಯಾಂಕ್ ಯು ಸೋ ಮಚ್. ಈಗ ಸ್ವಲ್ಪ ಪ್ರಶ್ನೆಗಳು ಮತ್ತೆ ಅನಿಸಿಕೆಗಳು ಏನಾದಿದ್ರೆ ನಮ್ಮ ಸದಸ್ಯರಿಗೆ ನೋಡೋಣ. ಮಲ್ಲಪ್ಪ ನಾಯ್ಕ ಅವರೇ, ಎಲ್ಲರೂ ಶಾರ್ಟ್ ಆಗಿ ಮಾತಾಡಿ, ಜಾಸ್ತಿ ತಗೋಬಾರ್ದು ಸಮಯ. 1 ರಿಂದ 2 ನಿಮಿಷ ಪ್ರತಿಯೊಬ್ಬರು. ಎಸ್, ಓಕೆ ಸರ್. ಎಲ್ಲ
ಹಿರಿಯ ಆತ್ಮ ಬಂಧುಗಳಿಗೆ ನನ್ನ ಅನಂತಾನಂತ ಕೋಟಿ ನಮಸ್ಕಾರಗಳು. ಸರ್, ಮನೋಮೂರ್ತಿ ಗುರುಗಳಿಗೆ ವಿಶೇಷವಾಗಿ ನಾನು ಸಾಷ್ಟಾಂಗ ನಮಸ್ಕಾರ ಆಗ್ತೀನಿ ಗುರುವೇ. ಖಂಡಿತವಾಗ್ಲೂ ನಮ್ಮ ದೇಶದ ಒಂದು ಸಾಂಸ್ಕೃತಿಕ ಹಿನ್ನೆಲೆ ಏನಿದೆ, ಆ ವೈಚಾರಿಕತೆಗಳು ಏನಿದಾವೆ, ಯಾಕೆ ಇದು ವಿಶ್ವಗುರು ಆಗ್ತಾ ಇದೆ ಭಾರತ ಅನ್ನೋದನ್ನ ಖಂಡಿತವಾಗ್ಲೂ ವಿಶ್ವಕ್ಕೆ ಭಾರತದ ಒಂದು ಶಕ್ತಿಯನ್ನ ತೋರಿಸಿದಿರ ತಾವು. ಅದ್ರ ಜೊತೆಗೆ ಮರಿತಾ ಹೋಗ್ತಕ್ಕಂತ ನಮ್ಮ ಸಾಂಸ್ಕೃತಿಕ ಈ ಒಂದು ಕಾರ್ಯಕ್ರಮಗಳನ್ನ ನಮಗೆ ಮತ್ತೆ ಪುನಃ ಎಚ್ಚರಿಸಿದಾರ ತಾವು. ನಿಜಕ್ಕೂ ಸಂಪ್ರದಾಯದಲ್ಲಿ ಒಂದು ವೈಜ್ಞಾನಿಕತೆ ಒಂದು ಭಾಗದಲ್ಲಿ ಈ ಒಂದು ವಿಷಯದಲ್ಲಿ ಇಷ್ಟೊಂದು ಅಂಶಗಳನ್ನ ಕಾಲ್ ತೊಳೆಯೋದ್ರಿಂದ ಹಿಡಿದು ನಮಸ್ಕಾರ ಮಾಡೋದು ಯಾಕೆ, ತೋರಣದ ಮಹತ್ವ ಏನು, ರಂಗೋಲಿ ಯಾಕೆ ಹಾಕ್ಬೇಕು, ಪ್ರದಕ್ಷಿಣೆ ಯಾಕೆ ಮಾಡಬೇಕು, ದೇವಸ್ಥಾನಗಳಲ್ಲಿ ಗಂಟೆ ಯಾಕೆ ಬಾರಿಸ್ಬೇಕು, ಶ್ರೀಚಕ್ರದ ಒಂದು ಮಹತ್ವ ಏನು, ಕುಂಕುಮದ ಸಂಕೇತ ಏನು, ಹೀಗೆ ತಾವು ಬಹಳ ಅದ್ಭುತವಾದ ಆಳವಾಗಿರ್ತಕ್ಕಂಥ ಜ್ಞಾನವನ್ನ ನಮ್ಗೆಲ್ಲ ನೀಡಿದಿರಾ. ಅದಕ್ಕಾಗಿ ನಾನು ಎಲ್ಲಾ ಆತ್ಮ ಬಂಧುಗಳ ಪರವಾಗಿ ನಿಮಗೆ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸ್ತೀನಿ ಸರ್. ಅವಕಾಶಕ್ಕೆ ರಂಗನಾಥ್ ಸರ್ ಧನ್ಯವಾದ ಸರ್. ಇವತ್ತಿನ ಒಂದು ಎಲ್ಲಾ ಒಂದು ಮಹಾತ್ಮರು ಉತ್ತಮವಾಗಿರ್ತಕ್ಕಂಥ ಇದನ್ನು ಕಲಿಸಿದರೆ. ತ್ರಿವೇಣಿ ಮೇಡಮ್ನವರು ನಮಗೆ ಯೋಗ ಧ್ಯಾನವನ್ನು ಹೇಳ್ಕೊಟ್ರು. ತಾವು 7 ಚಕ್ರಗಳ ಬಗ್ಗೆ ಸಂಗೀತದೊಂದಿಗೆ ನಮಗೆ ಧ್ಯಾನ ಮಾಡಿಸಿದ್ರ ರಂಗನಾಥ್ ಸರ್ ಗುರುಗಳು. ಸರ್ ಮನೋಮೂರ್ತಿ ಸರ್ ಅದ್ಭುತವಾದ ಒಂದು ಸಂಸ್ಕೃತಿಯನ್ನ ಪರಿಚಯ ಮಾಡಿಸಿದ್ದಾರೆ. ತಮಗೆಲ್ಲರಿಗೂ ಕೂಡ ಅನಂತ ಕೋಟಿ ನಮಸ್ಕಾರಗಳು. ಧನ್ಯವಾದ. ಥ್ಯಾಂಕ್ ಯು. ಲಕ್ಷ್ಮಿ ಮೇಡಮ್. ಎಲ್ರಿಗೂ ನಮಸ್ಕಾರ. ನಮಸ್ತೆ ಗುರುಜಿ, ಒಳ್ಳೆ ವಿಚಾರ ತಿಳಿಸಿದ್ದೀರಾ. ಆದ್ರೆ ನಮ್ ಕಡೆ ಹೆಂಗಸರುಗಳು ಶಂಖ ಊದಬಾರ್ದು, ಗಂಟೆ ಬಾರಿಸಬಾರ್ದು ಅಂತ ಹೇಳ್ತಾರೆ. ಅದು ಮಾಡ್ಬೇಡೋದು ನನ್ಗೆ ಅನುಮಾನ. ನಮ್ದು ಪುರುಷ ಪ್ರಧಾನವಾದಂತಹ ದೇಶ. ಯಾಕೆಂದ್ರೆ ಮನೆಯಲ್ಲಿ ಹಿರಿಯರು ಅಂತಂದ್ರೆ ಗಂಡಸರಾಗಿರ್ತೀವಿ ನಾವು. ಸೊ ಅಲ್ಲಿ ನಮ್ಮ ಒಂದು ತಾಯಿಗೆ ಸ್ಥಾನ ಕಡಿಮೆ, ತಂದೆಗೆ ಸ್ಥಾನ ಜಾಸ್ತಿ ಕೊಟ್ಟಿರೋದ್ರಿಂದ ಹಿಂದಿನಿಂದ ಪುರುಷ ನಾವು ನಮ್ಮ ಸ್ವಾರ್ಥಕ್ಕೋಸ್ಕರ ಇದನ್ನೆಲ್ಲ ಮಾಡ್ತೀವಿ. ಆಕ್ಚುಲಿ ಹೇಳಿದ್ರೆ ಒಳಗಡೆ ಇರೋದು ಎಲ್ಲರದು ಒಂದೇ ಆತ್ಮಕ್ಕೆ ಯಾವುದೋ ಒಂದು ಸ್ತ್ರೀ ಮತ್ತು ಪುರುಷ ಅನ್ನುವಂತ ಭೇದ ಭಾವ ಇಲ್ಲ. ಆದ್ರೆ ನಮ್ಮ ದೇಹಕ್ಕೆ ಬಂದ ತಕ್ಷಣ ದೇಹದಲ್ಲಿ ಏನಂದ್ರೆ ವಂಶಾಭಿವೃದ್ಧಿಗೋಸ್ಕರ ಗಂಡು ಹೆಣ್ಣಿನ ಅವಶ್ಯಕತೆ ಈ ಪ್ರಪಂಚದಲ್ಲಿಗೆ ಈ ಪ್ರಕೃತಿಲಿದೆ. ಆದ್ರೆ ಅದನ್ನ ನಾವು ನಮ್ಮ ಮನಸ್ಸಿನಿಂದ ತಪ್ಪು ನಿರ್ಧಾರಗಳನ್ನು ಮಾಡಿಕೊಂಡು ನಮ್ಮದೇ ಆದಂತಹ ಒಂದು ಇದರಿಂದ ನಾವೇ ಎಲ್ಲ ಅದಕ್ಕಿಂತ ಹೆಚ್ಚಾಗಿರ್ಬೇಕು, ಪುರುಷರದೇ ಎಲ್ಲ ನಡಿಬೇಕು ಅನ್ನೋ ಒಂದು ವಿಧಾನ ಇರುತ್ತೆ. ಹಂಗಾಗಿ ನಮ್ಮ ಒಂದು ಸಂಪ್ರದಾಯದೊಳಗಡೆ ಇದು ಇಲ್ಲ. ಆ ಸಂಪ್ರದಾಯಕ್ಕೆ ಒತ್ತಾಯವಾಗಿ ಇದನ್ನ ಅಳವಡಿಸಿರ್ತಾರೆ. ಯಾರು ಬೇಕಾದ್ರೂ ಶಂಖ ಊದ್ಬೋದು, ಯಾರು ಬೇಕಾದ್ರೂ ಗಂಟೆ ಬಾರಿಸ್ಬೋದು, ಇದ್ರೊಳಗೆ ಏನು ತೊಂದರೆ ಇಲ್ಲ. ಯಾರು ಬೇಕಾದ್ರೂ ಪೂಜೆನೂ ಮಾಡ್ಬೋದು, ಪೂಜೆ ಮಾಡಿಸ್ಬೋದು, ಪುರೋಹಿತರಾಗ್ಬೋದು, ಏನ್ ಬೇಕಾದ್ರೂ ಆಗ್ಬೋದು. ಆದ್ರೆ ನಮ್ಮ ಒಂದು ಸಮಾಜ ಇದಕ್ಕೆ, ನಮ್ಮ ಸಮಾಜದಲ್ಲಿರುವಂತ ನಮ್ಮಂತ ಗಂಡಸರು ಅವಕಾಶ ಕಲ್ಪಿಸ್ತಾ ಇಲ್ಲ. ಇನ್ನು ಮುಂದೆ ಒಂದ್ ಸ್ವಲ್ಪ ಮನಸ್ಸು ಬೆಳೀತಾ ನಾನ್ ಮಾಡ್ತಿರೋ ತಪ್ಪು ಅನ್ನೋ ಭಾವನೆ ಬಂದು ಇದನ್ನೆಲ್ಲ ಬಿಟ್ಟು ನಾವೆಲ್ಲರೂ ಒಂದೇ ಅನ್ನೋ ಭಾವನೆಯಿಂದ ಮುಂದುವರಿಯುತ್ತೆ ಅಂತ ನಾನು ಭಾವಿಸ್ತೀನಿ. ನಮಸ್ತೆ, ಧನ್ಯವಾದಗಳು. ನಾಗರತ್ನ ಅವರು. ನಮಸ್ತೆ ಗುರುಗಳೇ. ನಮಸ್ಕಾರ. ನಮಸ್ತೆ. ಮತ್ತೆ ಗುರುಗಳದು ನನ್ಗೆ ಸ್ವಲ್ಪ ಗೊತ್ತಾಗ್ತಿಲ್ಲ, ಸ್ವಲ್ಪ ಫೋನ್ ಪ್ರಾಬ್ಲಮ್ ಇತ್ತು, ಹಾಗಾಗಿ ಇನ್ನ ತಿಳ್ಕೊಳ್ಳೋದಿದೆ. ನನಗೆ ತಿಳಿದಂಗೆ ಅದೇ ಆಜ್ಞಾ ಚಕ್ರದ ಮಧ್ಯ ಮತ್ತೆ ಭೂ ಮಧ್ಯದಲ್ಲಿ ನಾವು ಏನಕ್ಕೆ ಕುಂಕುಮ ಇಟ್ಕೋತೀವಿ ಅನ್ನೋದ್ರ ಬಗ್ಗೆ ಎಲ್ಲ ಹೇಳಿದ್ರಲ್ಲ, ಅದು ತುಂಬಾ ಹಿಡಿಸ್ತು. ಜೊತೆಗೆ ಆಂಜನೇಯನೇ ಸೀತಾಮಾತೆ ಹತ್ರ ಹೋಗ್ಬಿಟ್ಟು ಆಂಜನೇಯನೇ ಕೇಳ್ತಾನಂತೆ, ಆಂಜನೇಯ ಸೀತಾಮಾತೆ ನೀವೇನಕ್ಕೆ ನೀವು ಒಂದು ಚಂದ್ರದ ಕಲರ್ ಇಟ್ಕೋತೀರಾ ಅಂತ ಕೇಳಿದಕ್ಕೆ ಸೀತಾಮಾತೆ ಹೇಳ್ತಾರೆ, ರಾಮನಿಗೆ ಆಯುಷ್ ಜಾಸ್ತಿ ಆಗುತ್ತೆ, ನಾನು ಅದಕ್ಕೆ ಸಣ್ಣಕ್ಕೊಂದು ಬಟ್ಟೆ ಇಟ್ಕೋತೀನಿ ಅಂತ. ಅದಕ್ಕೆ ಆಂಜನೇಯನೇ ನೀವು ಸಣ್ಣ ಬಟ್ಟೆ ಇಟ್ಕೊಂಡ್ರೆ ಅಷ್ಟೊಂದು ಆಯುಷ್ ಬರುತ್ತೆ ಅಂತ ಅಂದ್ರೆ ನಾನು ಮೈಗೆಲ್ಲ ಬೆಳ್ಕೊತೀನಿ ಅಂತ ಆಂಜನೇಯ ಫುಲ್ ಕೇಸರಿ ಕಲರ್ನ ಬೆಳ್ಕೊತಾನೆ ಅಂತ ಕೈಗೆ ಮತ್ತೆ ಮೈಗೆಲ್ಲ ಫುಲ್ ಆಂಜನೇಯಂಗೆ ಕೇಸರಿ ಇಷ್ಟ ಆದಿದ್ದು ಸೀತಾಮಾತೆಯಿಂದ. ಅದರಿಂದ ಹೆಂಗಸರು ಕೂಡ ಗಂಡನಿಗೆ ಆಯುಷ್ ವೃದ್ಧಿ ಆಗ್ಲಿ ಅಂತ ಒಂಚೂರು ಕೇಸರಿನ ಇಟ್ಕೋಬೇಕು ಅಂತ ಯಾರು ಹೇಳಿದ್ರು ಆಧ್ಯಾತ್ಮದಲ್ಲಿ, ಅದನ್ನ ತಿಳ್ಕೊಂಡಿದ್ದೆ. ಮತ್ತೆ ಅದೇ ಗಂಟೆ ಬಾರಿಸೋದ್ರ ಬಗ್ಗೆ ಹೇಳಿದ್ರಲ್ಲ ಗುರುಜಿ ಅವ್ರು ಹೇಳಿದ್ ತುಂಬಾ ಚೆನ್ನಾಗಿದೆ. ಏನಪ್ಪಾ ಅಂದ್ರೆ ಬರೀ ಹೆಂಗಸರಿಗೆ ಮಾತ್ರ ದೇವ್ರು, ಗಂಡಸರಿಗೆ ಮಾತ್ರ ದೇವ್ರು, ದೊಡ್ಡವ್ರು ಮಾತ್ರ ದೇವ್ರು ಬೇಕು ಅಂತಿಲ್ಲ.
ಎಲ್ಲರಿಗೂ ದೇವ್ರದ್ದು ಆಶೀರ್ವಾದ ಬೇಕು. ಅದರಿಂದ ಎಲ್ಲರೂ ಅದು ಮೊದ್ಲೇ ಆಗ ಮಾತಾಂತು ದೇವಾನಾಂ ಗಮನಾರ್ಥಂತು ರಾಕ್ಷಸಂ ಪುರುಂ ಗಂಟಾರವಂ ತತ್ರ ದೇವತಾ ಆಹ್ವಾನ ಲಾಂಛನಂ ಅಂತ ಒಂದು ಶ್ಲೋಕ ಹೇಳ್ಬಿಟ್ಟೆ ನಾವು ಎಲ್ಲರೂ ಪೂಜೆಗೆ ಸಂಕಲ್ಪ ಮಾಡ್ಕೊಳ್ಳೋದ್ರಿಂದ ಆಧ್ಯಾತ್ಮದ ಬಗ್ಗೆ ಹೋದಾಗ ಫಸ್ಟ್ ಗಂಟೆ ನಾದ ಮಾಡಿದ್ರೆ ಭೂತ ಪಿಶಾಚಿಗಳೆಲ್ಲ ಸುತ್ತಮುತ್ತ ಇರೋಂಥದ್ದೆಲ್ಲ ಹೋಗುತ್ತೆ. ಆಧ್ಯಾತ್ಮ ಬಗ್ಗೆ ನಮಗೆ ಒಂಚೂರು ಜ್ಞಾನ ಬರುತ್ತೆ ಅಂತ ಗಂಟೆ ಬಾರಿಸ್ಬೇಕು. ಅದರಿಂದ ಹೆಂಗಸರಾಗ್ಲಿ ಮಕ್ಕಳಾಗ್ಲಿ ನಾವು ಮೈಂಡ್ ನ ತಕೊಂಡೋಗಿ ಅಲ್ಲಿ ಕೂರ್ಸ್ಬೇಕು. ನಾವೇನ್ ಮಾಡ್ತಾ ಇದೀವಿ ಅಂತ ನಾವು ಮಾಡ್ತಾ ಇರೋ ಕ್ರಿಯೆ ಬಗ್ಗೆ ನಮಗ್ ಜ್ಞಾನೋದಯ ಆಗ್ಲಿ ಅಂತ ನಾವು ಗಂಟೆ ಬಾರಿಸಿ ಮಾಡೋದು ಸಂಪ್ರದಾಯ ಆಗಿದೆ ಅಂತ ಅವ್ರು ಹೇಳಿದ್ರು. ಅದು ಕರೆಕ್ಟ್ ಅನ್ನಿಸ್ತು. ನಾವು ಅಲ್ಲಿ ನಮ್ ಕಡೆನೇ ಎಲ್ಲ ಅಂತಾರು, ನಾನು ಗಂಟೆ ಬಾರಿಸ್ಕೊಂಡೆ ನಾನು ಪೂಜೆ ಮಾಡಿದ್ರೆ ಇವಳೊಬ್ಳು ಸ್ಪೆಷಲ್ ಮಾಡ್ತಾಳೆ, ಹೆಂಗಸರುಗಳು ಮಾಡ್ಬಾರ್ದು ಅದು ಇದು ಅಂತೆಲ್ಲ ನಮ್ಮ ಅಕ್ಕ ತಂಗಿರು ಕೂಡ ಅಂತಿದ್ರು. ಬಟ್ ನನಗೆ ಈ ತರ ಎಲ್ಲ ಗೊತ್ತಾಗಿದ್ಮೇಲೆ ನಮಗೆ ಒಂದು ಜ್ಞಾನೋದಯ ಆಗ್ಬೇಕು ಅಂದ್ರೆ ನಾವೇನ್ ಮಾಡ್ತಾ ಇದೀವಿ, ನಾವು ಮಾಡೋ ಕ್ರಿಯೆ ಮೇಲೆ ನಮಗೆ ಜ್ಞಾನ ಬರ್ಬೇಕು ಅಂದ್ರೆ ಗಂಟೆ ಮೊದ್ಲು ಬಾರಿಸಿ ನಮ್ಮ ಮೈಂಡ್ ನ ಅಲ್ಲಿ ತಕೊಂಡೋಗಿ ಬಿಡ್ಬೇಕು ದೇವ್ರ ಹತ್ರ. ಅದಕ್ಕೆ ನಾವು ಗಂಟೆ ಬಾರಿಸಿ ನಾವು ಅಲ್ಲಿ ತಕೊಂಡೋಗಿ ಸಂಕಲ್ಪ ಮಾಡ್ಕೊಂಡು ನಮ್ಮ ಗುರು ಹಿರಿಯರು ಎಲ್ಲಾನು ನೆನೆಸ್ಕೊಂಡು ನಮ್ಮ ಪೂರ್ವಜರನ್ನೆಲ್ಲ ನೆನೆಸ್ಕೊಂಡು ಮಾಡಿದಾಗ ನಾವು ಮಾಡೋ ಕಾರ್ಯಕ್ರಮ ನೆರವೇರುತ್ತೆ ಅಲ್ಲಿಗೆ ಅಂತ ಮಾಡ್ಬೇಕು ಅಂತ ಗೊತ್ತಿತ್ತು ಗುರುಜಿ. ಅವ್ರು ಹೇಳ್ಕೊಟ್ಟಿದ್ದು ಇನ್ನೊಂದು ತುಂಬಾ ಕೇಳೋದಿದೆ ಗುರುಜಿ ಹತ್ರ, ನಾಳೆ ನಾಳಿದ್ದೆಲ್ಲ ಕೇಳ್ಕೊತೀವಿ. ಅವಕಾಶ ಕೊಟ್ಟಿಕ್ಕೆ ಧನ್ಯವಾದಗಳು ಗುರುಜಿ. ಆಯ್ತು, ಆಯ್ತಾ ಸರ್? ಎಸ್ ಮೇಡಮ್. ಅವರೇ ಎಲ್ಲ ಹೇಳಿದ್ದಾರೆ, ಅದರಿಂದ ಏನು ಇಲ್ಲಿ ಉತ್ತರ ಕೊಡೋದಕ್ಕೆ ಏನು ಪ್ರಶ್ನೆನೇ ಇಲ್ಲ. ಎಸ್ 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 ರೈಟ್. ನಮಸ್ಕಾರ ಗುರುಜಿ. ನಮಸ್ಕಾರ. ನಮಸ್ಕಾರ ಮೂರ್ತಿ ಸರ್ ಅವರಿಗೆ. ನಮಸ್ಕಾರ. ನಿಜವಾಗೂ ನಮ್ಮ ಸಾಂಪ್ರದಾಯಿಕ ವೈಜ್ಞಾನಿಕ ತುಂಬಾ ಅದ್ಭುತವಾದದ್ದು. ಆದ್ರೆ ಎಲ್ಲವನ್ನು ಆಚರಣೆಯಲ್ಲಿ ತರ್ತೀವಿ. ಆದ್ರೆ ತಾವು ಇವತ್ತು ಪ್ರತಿಯೊಂದಕ್ಕೂ ಕೂಡ ಯಾಕೆ ಮಾಡ್ಬೇಕು, ಇದು ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಯಾವ ರೀತಿಯಿಂದ ಬದಲಾವಣೆ ಆಗುತ್ತೆ ಅಂತ ತಾವು ಕುಲಂಕುಷವಾಗಿ ಅದ್ಭುತವಾಗಿ ವಿಷಯಗಳನ್ನ ತಿಳಿಸಿದ್ರಿ. ಬಹಳ ಸಂತೋಷವಾಯ್ತು. ಆಮೇಲೆ ಪ್ರಶ್ನೆ ಅಂತೂ ಏನಿಲ್ಲ, ಕೇಳುವಂಥದ್ದು ಏನು ಇಲ್ಲೇ ಇಲ್ಲ. ಆದ್ರೆ ಇಲ್ಲಿ ಏನಂದ್ರೆ ಸ್ತ್ರೀ ಮಾತ್ರ ಬಗ್ಗಿ ನಮಸ್ಕಾರ ಮಾಡ್ಬಾರ್ದು, ಗಂಡ್ಮಕ್ಳು ಮಾತ್ರ ಬಗ್ಗಿ ನಮಸ್ಕಾರ ಮಾಡ್ಬೇಕು ಅನ್ನೋಂಥದ್ದು ಏನು ಅಂತ ಗೊತ್ತಾಗ್ಲಿಲ್ಲ. ಇಲ್ಲ, ಇಲ್ಲಿ ಬಗ್ಗಿ ನಮಸ್ಕಾರ ಮಾಡ್ಬೇಕಾದ್ದು ಸ್ತ್ರೀನೇ. ಉದ್ದಂಡವಾಗಿ ಪೂರ್ಣವಾಗಿ ದೇಹ ಪೂರ್ತಿ ನೆಲಕ್ಕೆ ತಗಲೋ ಹಂಗ ನಮಸ್ಕಾರ ಮಾಡೋದು ಸಾಷ್ಟಾಂಗ ನಮಸ್ಕಾರ ಗಂಡಸರು ಮಾಡ್ಬೇಕು ಅಂತ ಹೇಳೋದು. ಯಾಕೆ ಅಂತ ಕೇಳಿದ್ರೆ ಅವ್ರಿಗೆ ಗರ್ಭಕೋಶ ಇರುತ್ತಲ್ಲ, ಅದು ಗರ್ಭಕೋಶ ನಮ್ಮ ಪೃಷ್ಠದ ಜಾಗದಲ್ಲಿ ಇರುತ್ತೆ, ಅದು ಆಕ್ಟಿವೇಟ್ ಆಗುತ್ತೆ ಅವ್ರ ಬಗ್ಗೆ ನಮಸ್ಕಾರ ಮಾಡಿದಾಗ. ನಾವು ಉದ್ದಂಡವಾಗಿ ನಮಸ್ಕಾರ ಮಾಡಿದಾಗ ನಮಗೇನಾಗುತ್ತೆ ಅಂತ ಕೇಳಿದ್ರೆ ನಮ್ಮ 7 ಚಕ್ರಗಳಲ್ಲಿ ಸ್ವಾಧಿಷ್ಠಾನ ಚಕ್ರ ಆಕ್ಟಿವೇಟ್ ಆಗ್ಬೇಕಾದ್ರೆ ನಾವು ನೆಲಕ್ಕೆ ತಗಲಬೇಕು ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದ್ರೆ ಪುರುಷನಿಗೆ ಬೇಕಾಗಿರೋದು ಶುಕ್ರಾಣುಗಳು ಹೆಚ್ಚು ಉತ್ಪತ್ತಿ ಆಗ್ಬೇಕಾದ್ರೆ ನೆಲಕ್ಕೆ ಭೂ ಜಾಗದೊಳಗಡೆ ತಗಲಬೇಕು. ತಗಲ್ದಾಗ ಭೂತತ್ವ ಅಂದ್ರೆ ಮ್ಯಾಗ್ನೆಟಿಕ್ ಎನರ್ಜಿ ನಮ್ ದೇಹಕ್ಕೆ ಹೋಗ್ಲಿ ಅನ್ನೋದು ಒಂದು ಉದ್ದೇಶ. ಆದ್ರೆ ಹೆಣ್ಣು ಬಗ್ಗಿ ನಮಸ್ಕಾರ ಮಾಡಿದಾಗ ಅಕ್ಯುಪ್ರೆಷರ್ ಇದ್ರ ಪ್ರಕಾರ, ವೈಜ್ಞಾನಿಕ ಹಿನ್ನೆಲೆ ಪ್ರಕಾರ ಅವರ ಒಂದು ಗರ್ಭಕೋಶ ಆಕ್ಟಿವೇಟ್ ಆಗಬೇಕು ಅನ್ನುವಂತ ಒಂದು ಉದ್ದೇಶದಿಂದ. ಯಾಕೆಂದ್ರೆ ವಂಶ ಬೆಳಿಬೇಕಾದ್ರೆ ಹೆಣ್ಣಿಗೆ ಗರ್ಭಕೋಶ ಮುಖ್ಯ, ಗಂಡಸ್ಗೆ ವೀರ್ಯಾಣು ಮುಖ್ಯ. ಈ 2 ಒಂದು ವೈಜ್ಞಾನಿಕ ಹಿನ್ನೆಲೆ ಇದೆ. ಓಕೆ ಸರ್, ಥ್ಯಾಂಕ್ ಯು. ಅಶ್ವಿನಿ ಅವರು ಮಾತಾಡಿ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಗುರುಜಿ. ಸಂಪ್ರದಾಯದಲ್ಲಿ ವೈಜ್ಞಾನಿಕತೆ ಅನ್ನುವಂಥದ್ನ ಸುವಿಸ್ತಾರವಾಗಿ ಪ್ರತಿಯೊಂದನ್ನು ತಿಳಿಸ್ಕೊಟ್ರಿ ಸರ್, ನಿಮ್ಗೆ ಧನ್ಯವಾದಗಳು. ಎಷ್ಟೋ ಮಂದಿ ಮಾಡ್ತಾ ಇರ್ತಾರೆ, ಏನೋ ಇವೆಲ್ಲ ಸುಮ್ನೆ ಸುಳ್ಳು, ಯಾರೋ ಏನೋ ಮಾಡ್ಕೊಂಡು ಹೋಗ್ತಾರೆ, ನಮ್ಗೆ ಯಾಕೆ ಅದೆಲ್ಲ ಅನ್ನೋಂತ ದಾರಿಲಿ ಹೋಗ್ತಾ ಇರ್ತಾರೆ. ಆದ್ರೆ ಅದು ಮನೋರಮಾ ಮೇಡಮ್, ಕೃಷ್ಣಮೂರ್ತಿ ಸರ್ ಅಂತಂದ್ರೆ ನಿಮ್ಮ ಮಾತುಗಳು ಹಾಗೆ ಇರ್ತವೆ, ಪ್ರತಿಯೊಂದನು ಕೂಡ ಸತ್ಯ. ನಿಮ್ಮ ಮಾತುಗಳನ್ನೆಲ್ಲ ಕೇಳಿ ನಾವು ಅದನ್ನ ಪರಿಪಾಲನೆ ಮಾಡ್ತೀವಿ ಸರ್. ಈಗ ನನ್ಗೊಂದು ಡೌಟ್ ಇದೆ ಸರ್. ಈಗ ಹೆಣ್ಣು ಉರುಳು ಸೇವೆ ಮಾಡಬಾರ್ದು ಅಂತಾರೆ, ಇದು ಸರಿನಾ ತಪ್ಪ ಸರ್? ಆಕ್ಚುಲಿ ಉರುಳು ಸೇವೆ ಅಂತಂದ್ರೆ ಏನು ಅಂದ್ರೆ ನಮ್ಮ 7 ಚಕ್ರ ನೆಲಕ್ಕೆ ತಗಲ್ಬೇಕು ನಮ್ಮ ಉದ್ದೇಶ. ನಮ್ಮ ಒಂದು 7 ಚಕ್ರಗಳೇನಿದೆಯೋ, ಮೇಜರ್ ಚಕ್ರಾಸ್, ಸಹಸ್ರಾರ, ಆಜ್ಞಾ, ವಿಶುದ್ಧ, ಅನಾಹತ, ಮಣಿಪುರ, ಸ್ವಾಧಿಷ್ಠಾನ, ಮೂಲಾಧಾರ ಚಕ್ರಗಳು ನೆಲಕ್ಕೆ ಟಚ್ ಆಗಿ ಅಂದ್ರೆ ಚಕ್ರ, ಫ್ರಂಟ್ ಚಕ್ರ, ಬ್ಯಾಕ್ ಚಕ್ರ ಅಂತ 2 ಇರುತ್ತೆ. ಫ್ರಂಟ್ ಚಕ್ರ ತಗಲಬೇಕು, ಬ್ಯಾಕ್ ಚಕ್ರ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು.
ನೀವು ಉರುಳು ಸೇವೆ ಮಾಡುವಾಗ ನೀವು ಸಂಕಲ್ಪಗಳು ಮಾಡ್ಕೊಂತ ಉರುಳು ಸೇವೆ ಮಾಡ್ಬೇಕೆ ಹೊರತು ಮೆಕ್ಯಾನಿಕಲ್ ಆಗಿ 108 ಮಾಡಿದೆ 109 ಮಾಡಿದೆ ಈ ತರ ನಾವು ಲೆಕ್ಕ ಇಟ್ಕೊಂಡು ಬರೀ ಲೆಕ್ಕದ ಮೇಲೆ 1 2 ಅಂತ ಅದು ಮಾಡೋದ್ರಿಂದ ಏನೂ ಉಪಯೋಗ ಇಲ್ಲ. ಆದ್ರೆ ನಿಮ್ಮ ಒಳಗಡೆ ಒಂದು ಸಂಕಲ್ಪ ಇರುತ್ತೆ, ನಾನಿದ್ ಮಾಡ್ತಾ ಇರೋದ್ರಿಂದ ನನಗೆ ಏನೊಂದು ಲಾಭ ಪಡಿಬೇಕು ಅಂತ. ಆ ಒಂದು ಸಂಕಲ್ಪ ಇಷ್ಟಾರ್ಥ ಸಿದ್ಧಿ ಆಗ್ಬೇಕು ಅಂತಂದ್ರೆ ಭೂಮಿಗೆ ನಾವು ಆ ಚಕ್ರದ ಮೂಲಕ ನಮ್ಮ ಒಂದು ಸಂಕಲ್ಪನ ನಾವು ಫ್ರಂಟ್ ಚಕ್ರದ ಮೂಲಕ ತಗಲಿಸಿ ಹೇಳ್ತೀವಿ. ಬ್ಯಾಕ್ ಚಕ್ರಕ್ಕೆ ನಾವು ಉರುಳಿದಾಗ ಬ್ಯಾಕ್ ಚಕ್ರಕ್ಕೆ ತಗಲಿದ ತಕ್ಷಣ ತಥಾಸ್ತು ಅಂತ ಭೂಮಿ ಆಶೀರ್ವಾದ ಮಾಡ್ದಂಗೆ ನಮ್ಗೆ ಇಂಪ್ಲಿಮೆಂಟ್ ಆಗುತ್ತೆ. ಸೊ ಈ ಕಾರಣದಿಂದ ಉರುಳು ಸೇವೆ ಗಂಡಸರು ಮಾಡ್ಬೋದು, ಹೆಣ್ಮಕ್ಳು ಮಾಡ್ಬೋದು. ಇಬ್ಬರಿಗೂ 7 ಚಕ್ರ ಇರುತ್ತೆ. ಇಬ್ಬರು ಕೂಡ ಸಂಕಲ್ಪ ಮಾಡ್ಕೊಂಡು ಮಾಡೋದ್ರಿಂದ ತಮ್ಮ ಒಂದು ಆಶಾಕಾಂಕ್ಷೆಗಳು ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸೋದಕ್ಕೆ ಇದೊಂದು ವಿಧಾನ. ಇದ್ರೊಳಗೆ ಇನ್ನೇನು ಇಲ್ಲ. ಮ್ಯಾಗ್ನೆಟಿಕ್ ಎನರ್ಜಿ ಫ್ರಂಟ್ ಚಕ್ರಗಳಿಗೆ ಇಟ್ ವಿಲ್ ಬಿ ಎ ಪ್ಲಾನಿಂಗ್, ಬ್ಯಾಕ್ ಚಕ್ರ ಈಸ್ ಇಂಪ್ಲಿಮೆಂಟಿಂಗ್. ಅದರಿಂದ ಫ್ರಂಟ್ ಚಕ್ರ ಪ್ಲಾನ್ ಮಾಡಿದ್ದನ್ನ ಬ್ಯಾಕ್ ಚಕ್ರ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಆದ್ರೆ ನಮಸ್ಕಾರ ಮಾಡಿದಾಗ ಯಾವ ಒಂದು ಚಕ್ರನೂ ನೆಲಕ್ಕೆ ತಗಲಲ್ಲ. ಆ ದೃಷ್ಟಿಯಿಂದ ಆದ್ರೆ ಕಾಲುಗಳನ್ನ ಮೂಲಕ ನಾವು ಭೂಮಿಗೆ ನಿಂತ್ಕೊಂಡು ನಮಸ್ಕಾರ ಮಾಡ್ತಿರ್ತೀವಿ. ನಾವು ನಿಂತ್ಕೊಂಡಾಗ ಪಾದಗಳಲ್ಲಿ ಚಕ್ರ ಇರುತ್ತೆ, ಸೋಲ್ ಚಕ್ರ ಅಂತ ಕರೀತಾರೆ ಅದಕ್ಕೆ. ಸೋಲ್ ಅಂದ್ರೆ ಪಾದ ಅಂತ, SOUL ಸೋಲ್ ಅಂದ್ರೆ ಆತ್ಮ, SOLE ಸೋಲ್ ಅಂದ್ರೆ ಪಾದ. ಆ ಪಾದ ಚಕ್ರಗಳಲ್ಲಿ ಇರುವಂತಹ ನಕಾರಾತ್ಮಕ ತರಂಗಗಳು ಎಲ್ಲ ತಲೆಯಿಂದ ಸಹಸ್ರಾರದಿಂದ ಎಲ್ಲ ಚಕ್ರಗಳು ಕಾಲಿನ ಕಡೆ ಕಳಿಸ್ತಾ ಇರತ್ತೆ ನೆಗೆಟಿವಿಟೀಸ್. ಆ ಒಂದು ನಕಾರಾತ್ಮಕತೆಗೆ ಭೂಮಿಗೆ ತಗೊಳ್ತಾ ಇರತ್ತೆ. ಭೂಮಿ ತಾಯಿ ಅಂತ ಒಂದು ಶಕ್ತಿ ಅಂದ್ರೆ ಪ್ರತಿಯೊಂದನ್ನು ಕೆಟ್ಟದನ್ನ ಒಳ್ಳೇದನ್ನ ಹೀರ್ಕೋತಾನೆ ಇರತ್ತೆ. ಆ ತರ ಪಾದಗಳ ಮೂಲಕ ನಾವು ನೆಲಕ್ಕೆ ತಲುಪಿಸ್ತಾ ಇರ್ತೀವಿ. ಸೊ ಆದ್ರೆ ಈ ಎಲ್ಲ ಚಕ್ರಗಳು ನೇರವಾಗಿ ಸಂಕಲ್ಪ ಆಗ್ಬೇಕು ಅಂತಂದ್ರೆ ನೀವು ಉರುಳು ಸೇವೆ ಮಾಡಿದ್ರೆ ಸಂಕಲ್ಪ ಫ್ರಂಟ್ ಚಕ್ರದ ಮೂಲಕ ಪ್ಲಾನಿಂಗು, ಬ್ಯಾಕ್ ಚಕ್ರದ ಮೂಲಕ ಇಂಪ್ಲಿಮೆಂಟೇಶನ್ ಆಗುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಎಷ್ಟೋ ಪ್ರಶ್ನೆಗಳಿಗೆ ಸುಮಾರು ಜನಕ್ಕೆ ಈ ಪ್ರಶ್ನೆಗಳು ಇರ್ತವೆ, ಅದಕ್ಕೆಲ್ಲ ಇವತ್ತು ಉತ್ತರ ಸಿಕ್ಕಿದೆ ನಿಮ್ಮಿಂದ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಕೃಷ್ಣಮೂರ್ತಿ ಸರ್ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಸಂಪ್ರದಾಯಗಳ ವೈಜ್ಞಾನಿಕತೆ ಅನ್ನೋದ್ರ ಬಗ್ಗೆ. ಅದೇ ಹಿರಿಯರು ಪಾಲನೆ ಮಾಡ್ತಿದ್ರು, ನಾವು ಮಾಡ್ತಾ ಇದ್ವಿ. ಬಟ್ ಏನಕ್ಕೆ ಮಾಡ್ತಿದೀವಿ ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ಇನ್ ಮುಂದೆ ಇದನ್ನೆಲ್ಲ ನಾವು ಚೆನ್ನಾಗಿ ಅಂದ್ರೆ ಮನನ ಮಾಡ್ಕೊತಾ ಇದ್ರೆ ಗೊತ್ತಾಗುತ್ತೆ, ಪಾಲನೆ ಮಾಡ್ಕೊಳ್ತಾ ಹೋಗ್ತೀವಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಾಳೆ ನಾಡಿದ್ದು ಕೂಡ ಇನ್ನು ಒಳ್ಳೆ ಅದ್ಭುತ ವಿಚಾರಗಳಿರುತ್ತೆ. ದಯವಿಟ್ಟು ಎಲ್ಲರೂ ಹೆಚ್ಚು ಜನ ಪಾಲ್ಗೊಳ್ಬೇಕು ಅಂತ ನಾನು ಈ ಮೂಲಕ ಕೋರ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮತ್ತೊಮ್ಮೆ. ನಮಸ್ಕಾರ. ಥ್ಯಾಂಕ್ ಯು ಸರ್. ನಮಸ್ತೆ.